ಸಮಾಜದಲ್ಲಿ ನಾನಾ ಸೇವಕರನ್ನ ನೀವು ಕಂಡಿರಬಹುದು. ಅಂತರಲ್ಲಿ ಅಪರೂಪದ ಸೇವಾ ಮಾಣಿಕ್ಯ ರೊಟೇರಿಯನ್ ಪ್ರಭಾಕರ್ ರಾಯ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಾ ಶ್ರೀಯುತರನ್ನ ಶ್ರೀ ವಸಂತ ಶೆಟ್ಟಿ ಅವರು ವೇದಿಕೆಗೆ ಬಂದು ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತ ಮನವಿ. ವಸಂತ ಶೆಟ್ಟಿ. ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ನಮ್ಮೊಂದಿರುವಂತಹ ಹಿರಿಯರು ಶ್ರೀ KP ನಾರಾಯಣ ಪಟ್ಲ, ನಮ್ಮ ಚೋಡುಕಲ್ಲು ಭಾಗದ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸುವಂಥ ಓರ್ವ ವ್ಯಕ್ತಿ, ಸಮಾಜ ಸೇವಕರು. ಪ್ರಸ್ತುತ ಶ್ರೀ ಚಿರುಂಬ ಕ್ಷೇತ್ರ ಚಿರುಗೋಳಿ ಇದರ ಅಧ್ಯಕ್ಷರಾಗಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ KP ನಾರಾಯಣ ಪಟ್ಲ ಇವರನ್ನ ಸುರೇಶ್ ಪೂಜಾರಿ ವೇದಿಕೆಗೆ ಬಂದು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಶ್ರೀ ಸುರೇಶ್ ಪೂಜಾರಿ ಅವರಲ್ಲಿ ಮನವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ವಿಶೇಷವಾಗಿ ನಮ್ಮೊಂದಿಗಿದ್ದಾರೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಪರಿಚಿತರು ಆದಂತಹ ಸಮಾಜ ಸೇವೆಯಲ್ಲಿ ಇದ್ದಂತಹ ದಿವಂಗತ ಬಾಲಕೃಷ್ಣ ನಾಯ್ಕ್, ಅಂದ್ರೆ ಮರಾಠಿ ಸಂಘದ ಅಧ್ಯಕ್ಷರಾಗಿದ್ದಂತಹ ಶ್ರೀ ದಿವಂಗತ ಬಾಲಕೃಷ್ಣ ನಾಯ್ಕ್ ಅವರ ಪುತ್ರ ಆದಂತಹ ಶ್ರೀ ಸತೀಶ್ ನಾಯ್ಕ್ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪ್ರೀತಿಯಿಂದ. ಅವರನ್ನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ವಿಶೇಷವಾಗಿ ನಾವು ಅವರಿಗೆ ಆಸನ ಅಂದ್ರೆ ಸ್ವಾಗತವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಬಂದಂತಹ ಸತೀಶ್ ನಾಯ್ಕ್ ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಸತೀಶ್ ನಾಯ್ಕ್ ಇವರನ್ನ ಚಂದ್ರಹಾಸ್ ರೈ ತಾವುಗಳು ವೇದಿಕೆಗೆ ಬಂದು ಗೌರವಾನ್ವಿತ ಅತಿಥಿಗಳನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುವಂತೆ ಮನವಿ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀ ಪ್ರಮೋದ್ ಪಣಿಕರ್, ನಮ್ಮ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗದ ಚೋಡುಕಲ್ ಇದರ ಅಧ್ಯಕ್ಷರಂತ ಇವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಶ್ವಥ್ ಪಟ್ಲ ತಾವುಗಳು ವೇದಿಕೆಗೆ ಬಂದು ಗೌರವಾನ್ವಿತ ಪ್ರಮೋದ್ ಪಣಿಕರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಅಶ್ವಥ್ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಇದರ ಕ್ರೀಡಾ ಕಾರ್ಯದರ್ಶಿಗಳು, ಖ್ಯಾತ ಬೌಲರ್ ಅಶ್ವಥ್ ಪಟ್ಲ. ಈ ಕಾರ್ಯಕ್ರಮ ಬಂದಂತಹ ನಮ್ಮ ಊರಿನ ಎಲ್ಲ ಸಹೃದಯ ಬಾಂಧವರಿಗೂ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ನಾನು ಈ ಸ್ವಾಗತ ಕಾರ್ಯಕ್ರಮ ವಿರಾಮವನ್ನು ಕೊಡುತ್ತಾ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಶ್ರೀ ದಿವಾಕರ್ ಅವರಲ್ಲಿ ಕೇಳಿಕೊಳ್ತೇನೆ. ಬಂದಿರತಕ್ಕಂತಹ ಅತಿಥಿಗಳನ್ನ ಸೇರಿರತಕ್ಕಂತಹ ಎಲ್ಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಸ್ವಾಗತವನ್ನ ಕೋರಿದಂತಹ ಶ್ರೀ ಪ್ರಶಾಂತ್ KP ಪಟ್ಲ ಅವರಿಗೆ ವಂದನೆಗಳನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ದೀಪವನ್ನ ಬೆಳಗಿಸುವ ಮೂಲಕವಾಗಿ ಈ ಕಾರ್ಯಕ್ರಮದ ಆರಂಭ ಉದ್ಘಾಟನೆಯನ್ನ ನೆರವೇರಿಸುವವರೇ ಶ್ರೀ ಶ್ರೀಧರ ಹುಳ್ಳ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಲ್ಲಿ ಕೈ ಜೋಡಿಸುವಂತೆ ಮನವಿ. ತುಡರ್ ಅರಳಾದ ಈ ಬಯ್ಯದ ಪೊರ್ತು ರಾತ್ರಿದ ಪೊರ್ತು ನಮ್ಮ ಮಾಮಲ್ಲ ಮಟ್ಟುಡ್ ಅಟ್ಟನೆ ಮಲ್ತಿನಂಚಿನ ಸಮೂಹ ನೃತ್ಯ ಸ್ಪರ್ಧೆದ ಉದೀಪನದಲ್ಲಿ ಚಾಮರದ ಮಿತ್ತರ್ ಮೇಡ್ ಇತ್ತೆ ಆ ಒಂದುಂಡು ഭദ്രദീപം തെളിയിച്ചുകൊണ്ട് ഈ വേളയിൽ ഈ പരിപാടി വളരെ മികച്ച രീതിയിൽ തർക്കരഹിതമായി വളരെ ഭംഗിയായി നിറവേറുമാറാകട്ടെ എന്ന് പ്രാർത്ഥിച്ചുകൊണ്ട് ഈ ചടങ്ങിന്റെ ഔപചാരിക ഉദ്ഘാടനമാണ് വേദിയിൽ നടന്നുകൊണ്ടിരിക്കുന്നത്. ശ്രീ ശ്രീധര പിള്ള അദ്ദേഹത്തിന്റെ നേതൃത്വത്തിലുള്ള അതിഥികളുടെ ഉദ്ഘാടനം നടത്തി തരുന്നു. ಸುಂದರವಾದಂತಹ ವಾತಾವರಣದಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ
ಸ್ಥಳೀಯ ಎಲ್ಲ ದೈವ ದೇವರುಗಳನ್ನ ಸ್ಮರಿಸುತ್ತಾ ದೀಪವನ್ನ ಬೆಳಗಿಸುವ ಮೂಲಕವಾಗಿ ಈ ಸಮಾರಂಭದಲ್ಲಿ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ಗಣ್ಯ ಅತಿಥಿಗಳ ಅಮೃತ ಹಸ್ತದ ಮೂಲಕ. ಬಂಧುಗಳ, ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವದ ಸನ್ಮಾನವನ್ನ ಸ್ವೀಕರಿಸಲಿರತಕ್ಕಂಥ ಶ್ರೀ ಸುರೇಶ್ ಶೆಟ್ಟಿ ಜೋಡುಕಲ್ಲು, ಶ್ರೀ ಶಬರೀಶನ್ KR ಮತ್ತು ಜಗದೀಶ್ ಶೆಟ್ಟಿಗಾರ್ ವೇದಿಕೆಯ ಬಲಭಾಗದಲ್ಲಿ ಬಂದು ಹಾಸನಗಳನ್ನು ಸ್ವೀಕರಿಸುವಂತೆ, ವೇದಿಕೆಯ ಎಡಭಾಗದಲ್ಲಿ ತಮಗಾಗಿ ಹಾಸನಗಳನ್ನು ಮೀಸಲಿಟ್ಟಿದ್ದೇವೆ. ಆ ಸಾಧಕರು ದಯವಿಟ್ಟು ಇತ್ತ ಕಡೆ ತಮ್ಮ ಚಿತ್ತವನ್ನು ಬೆಳೆಸುವಂತೆ ಮನವಿಯ ತರುವಾಯ ಇದೀಗ ಉದ್ಘಾಟನೆ ನೆರವೇರಿದೆ. ಉದ್ಘಾಟಕರಿಂದ ಉದ್ಘಾಟನಾ ಸಂದೇಶ. ಶ್ರೀ ಶ್ರೀಧರ ಹೊಳ್ಳ, ಅಧ್ಯಕ್ಷರು, ಕೋಆಪರೇಟಿವ್ ಬ್ಯಾಂಕ್, ಪೈಬಳಿಕೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ, ನನ್ನ ಎದುರುಗಿಡುವಂಥ ಊರಿನ ಗಣ್ಯರೇ, ಉದ್ಘಾಟನೆ ಆಯಿತು. ನನಗೆ ಭಾರಿ ಸಂತೋಷ ಆಯಿತು. ಏಕೆಂದರೆ ಇಂಥ ಕಾರ್ಯಕ್ರಮ ಆಗೋದಂದರೆ ಊರಿಗೆ ಒಂದು ಹೆಮ್ಮೆ. ಇವತ್ತಿನ ಉದ್ಘಾಟನೆಯಲ್ಲಿ ಇನ್ನೊಂದು ಸಂತೋಷ ಅಂದರೆ ಯುದ್ಧ ಆಗುವುದಂದರೆ ನಮಗೆಲ್ಲ ಹೆದರಿಕೆ. ಆದರೆ ಇವತ್ತು ಈಗ ಸಂಜೆ ಒಳಗೆ ನಮಗೆ ಇದು ಬಂತು, ಯುದ್ಧ ಅಲ್ಲ ವಿರಾಮ ಆಯಿತು ಅಂತೇಳಿ. ಹಾಗಾಗಿ ನಾವು ಅದು ಒಂದು ಸಂತೋಷದ ದಿನವೇ ಎಂದು ಹೇಳಬಹುದು. ಹಾಗೆ ಈ ಕಾರ್ಯಕ್ರಮ ಹೆಚ್ಚೊತ್ತು ಮಾತಾಡಿದರೆ, ಯಾಕೆಂದರೆ ಎಲ್ರಿಗೂ ಮಾತಿಗಿಂತ ಹೆಚ್ಚು ಕಾರ್ಯಕ್ರಮ ಇರುವುದರಿಂದ ನಾವು ಹೆಚ್ಚು ಮಾತಾಡಲಿಕ್ಕೆ ಇರುವುದಿಲ್ಲ. ಯಾಕೆಂದರೆ ನನಗೆ ಮಾತಿಂದ ಹೆಚ್ಚು ನನ್ನ ವ್ಯವಹಾರವೇ ಬ್ಯಾಂಕಿನ ವ್ಯವಹಾರ. ಆದ್ದರಿಂದ ಹೆಚ್ಚಿನ ವ್ಯವಹಾರ ಮಾತಾಡಲಿಕ್ಕೆಲ್ಲ ನನಗೆ ಹೆಚ್ಚು ಗೊತ್ತಿರುವುದಿಲ್ಲ. ಆದರೂ ಮಾತಾಡುವವರೆಲ್ಲ ಇದ್ದಾರೆ. ಆದರೂ ಈ ಉದ್ಘಾಟಿಸಿದಂಥ ಕಾರ್ಯಕ್ರಮದ ಒಳ್ಳೆಯದಾಗಲಿ, ಮುಂದೆ ಈ ಊರಿಗೂ ಸಹ ಒಳ್ಳೆಯದಾಗಲಿ, ಹಾಗೂ ಈ ಥರ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ಹೇಳ್ತಾ ಇನ್ನೆರಡು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾತು ಕಡಿಮೆ, ಸೇವೆ ಅಧಿಕ, ಅದು ಶ್ರೀ ಶ್ರೀಧರ ಹೊಳ್ಳ ಅವರ ವಿಶೇಷತೆ. ಚುಟುಕಿನ ಮಾತುಗಳೊಂದಿಗೆ ಉದ್ಘಾಟನೆಯನ್ನ ಮಾತುಗಳ ಮೂಲಕ ನೆರವೇರಿಸಿಕೊಟ್ಟಿರುವಂತಹ ಶ್ರೀಧರ ಹೊಳ್ಳ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮುಂದೆ ಸಾಧಕರನ್ನ ದಯವಿಟ್ಟು ನಾವು ವೇದಿಕೆಯ ಬಳಿ ಆಮಂತ್ರಿಸಲಾಗಿದೆ. ವೇದಿಕೆಯ ಬಳಿ ಇರುವಂತೆ ಮತ್ತೊಮ್ಮೆ ವಿನಮ್ರ ವಿನಂತಿ. ಸುರೇಶ್ ಶೆಟ್ಟಿ ಜೋಡುಕಲ್ಲು, ಸಬರೀಶನ್ ಮತ್ತು ಜಗದೀಶ್ ರವರು ದಯವಿಟ್ಟು ಇತ್ತ ಕಡೆ ಬರುವಂತೆ ಮನವಿಯ ತರುವಾಯ, ಸಮಾರಂಭದ ಮುಂದಿನ ಭಾಗದಲ್ಲಿ ಗೌರವಾನ್ವಿತ ಶ್ರೀ ರೊಟೇರಿಯನ್ ರವೀಂದ್ರ ಶೆಟ್ಟಿ ದೇರಳಕಟ್ಟೆ ಅವರು ಅತಿಥಿ ನುಡಿಗಳನ್ನ ನೀಡುವಂತೆ. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನಮ್ಮೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಈ ಒಂದು ಸುಂದರವಾದ ವೇದಿಕೆಯ ಅಧ್ಯಕ್ಷರೇ ಮತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಈ ಊರಿನ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ನಮ್ಮ ಜವಣೇರಿ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಆಶ್ರಯದಲ್ಲಿ ಸಮೂಹ ನೃತ್ಯ ಸ್ಪರ್ಧೆ ನಡೀತಾ ಇದೆ. ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ ಇವತ್ತು ಸದಾಶಿವಣ್ಣನ ಹೆಸರು ಕೇಳದವರು ಯಾರೂ ಇಲ್ಲ. ಕಳೆದ 1, 2, 3, 4 ವರ್ಷಗಳಿಂದ ಬಹಳಷ್ಟು ತನ್ನ ಏನು ಸಂಪಾದನೆ ಇದೆ ಅದರಲ್ಲಿ ಒಂದಿಷ್ಟು ಭಾಗವನ್ನು ಸಮಾಜದ ಹಿತದೃಷ್ಟಿಗೆ ಬೇಕಾಗಿ ನೀಡುತ್ತಿರುವಂತಹ ಒಳ್ಳೆಯ ಒಬ್ಬ ದಾನಿ ಸದಾಶಿವ ಶೆಟ್ಟರು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುವವರೇ. ಅದರಲ್ಲೂ ಕೂಡ ನಮ್ಮ ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಒಂದು ಸೇವಾ ಸಂಸ್ಥೆ, ಇಡೀ ಜಗತ್ತಿನಾದ್ಯಂತ ಇವತ್ತು ಈ ಕ್ಲಬ್ ಅದರದ್ದೇ ಆದ ಕೆಲಸವನ್ನು ಮಾಡ್ತಾ ಇರುತ್ತೆ. ಸಂದರ್ಭದಲ್ಲಿ ನಾವು ನಮ್ಮ ದೇರಳಕಟ್ಟೆಯ ಕ್ಲಬ್ಬಿನ ಮುಖಾಂತರ ಕೂಡ ಬೇರೆ ಬೇರೆ ರೀತಿಯಾದ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ಸೌಮ್ಯ ಆರ್ ಶೆಟ್ಟಿ ಅವರಿದ್ದಾರೆ, ನಮ್ಮ ರೋಟೇರಿಯನ್ ಪ್ರಭಾಕರ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಸಮಾಜದಲ್ಲಿ ನಾವು ನಮ್ಮ ಏನು ಜನನ ಜೀವನ ಮರಣ ಅಂತ ಇದ್ದ ಸಂದರ್ಭದಲ್ಲಿ ಆ ಜೀವನ ಎಂಬುವಂಥದ್ದು ಒಂದು ಮಧ್ಯಭಾಗದ್ದು ಬಹಳ ಶ್ರೇಷ್ಠ.
ಯಾಕೆಂತ ಹೇಳಿದ್ರೆ ಮಾನವ ಜನ್ಮವೇ ಬಹಳ ಶ್ರೇಷ್ಠ. ಅದರಲ್ಲೂ ಕೂಡ ನಾವು ಜೀವನವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಇತರರಿಗೆ ಅಥವಾ ನಮ್ಮ ಪರಿಸರದ ಜನರಿಗೆ ನಮ್ಮಿಂದ ಆಗುವಂತಹ ಒಂದು ಉಪಕಾರವನ್ನ ಅಥವಾ ಸಹಾಯ ಸಹಕಾರವನ್ನು ಮಾಡಿದಾಗ ಅದಕ್ಕೆ ದೇವರ ಆಶೀರ್ವಾದವೂ ಕೂಡ ಇರ್ತದೆ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ದೇವರು ಮೆಚ್ಚತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಆ ಒಂದು ಜೀವನದ ನಮ್ಮ ಈ ಕ್ರಮದಲ್ಲಿ ಹಿರಿಯರು ಹೇಳ್ತಾರೆ, ಒಂದು ಮಾತಿದೆ, ಉಸಿರು ಹೋದರೂ ಹೆಸರು ಉಳಿತಿದೆ ಅಂತ. ಇವತ್ತು ಕನ್ಯಾನ ಸದಾಶಿವ ಶೆಟ್ಟಿ ಅಂತವರ ಬಹಳಷ್ಟು ಜನ ಇವತ್ತು ಪುಣ್ಯಾತ್ಮರು ಮಹಾತ್ಮರು ಈ ಭೂಮಿಯಲ್ಲಿ ಬಾಲಿ ಬದುಕಿದವರು ಇದ್ದಾರೆ. ಆದರೆ ಅವರ ಹೆಸರು ಉಳಿತದೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದಂತಹ ಅದು ಸೇವಾ ಕಾರ್ಯ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸಾಧನೆಗಳಿಂದ ಅವರ ಹೆಸರು ಮತ್ತಷ್ಟು ಜನಮಾನಸದಲ್ಲಿ ಉಳಿಯತಕ್ಕಂಥ ಕೆಲಸವು ಆಗ್ತದೆ. ಆಗಬೇಕು ಅಂತಾದರೆ ನಾನು ಯಾವತ್ತು ಹೇಳಲಿಕ್ಕಿದೆ, ಇವತ್ತು ಒಂದು ಅಂಬೇಡ್ಕರ್ ಜಯಂತಿ ಅಥವಾ ನಮ್ಮ ಬೇರೆ ಬೇರೆ ಪುಣ್ಯಾತ್ಮರ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಾವು ಅವರಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಭಾವಚಿತ್ರವನ್ನು ಇಟ್ಟು ಅದಕ್ಕೊಂದು ಹಾರವನ್ನು ಹಾಕಿ ಒಂದು ಪುಷ್ಪಾಂಜಲಿಯನ್ನು ಮಾಡ್ತೀವಿ. ಆದರೆ ಅದಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಮತ್ತೊಂದು ವರ್ಷ ಕಳೆದಾಗ ಅದೇ ನಮ್ಮ ದಿನಾಂಕದಿಂದ ಮಾಡ್ತೇವೆ. ಆದರೆ ಅವರು ಮಾಡಿದಂತಹ ಸಾಧನೆ ಅಥವಾ ಅವರು ಮಾಡಿದ ಅವರ ಜೀವನ ವ್ಯವಸ್ಥೆ ಏನಿದೆ, ಇವತ್ತು ಗೂಗಲಲ್ಲಿ ಮೊಬೈಲ್ ನಮ್ಮ ಕೈಯಲ್ಲಿ ಇದೆ, ಅದನ್ನು ನಾವು ಅದಕ್ಕೆಲ್ಲ ಉಪಯೋಗ ಮಾಡಬೇಕು. ಆವಾಗ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹಾಕಿದ ತಕ್ಷಣ ಅವರ ಇಡೀ ಇತಿಹಾಸನೇ ಅದರಲ್ಲಿ ಬರ್ತದೆ. ಹಾಗೆ ಆ ಪುಣ್ಯಾತ್ಮರ ಒಂದು ತ್ಯಾಗ, ಅವರ ಆ ಜೀವನ, ಆದರ್ಶಮಯವಾದ ಜೀವನ, ಇದೆಲ್ಲವನ್ನು ಕೂಡ ನಾವು ಕೂಡ ನಮ್ಮ ಜೀವಮಾನದಲ್ಲಿ 100ಕ್ಕೆ 100 ಖಂಡಿತವಾಗಿಯೂ ನಮಗೆ ಅವರಂತೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಅಂಶವನ್ನಾದರೂ ಕೂಡ ನಾವು ನಮ್ಮ ಜೀವಮಾನದಲ್ಲಿ ಅಳವಡಿಸಬಹುದಾ ಎಂಬ ಒಂದು ಚಿಂತನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಒಂದು ಸುಂದರವಾದ ಸಮಾಜದ ನಿರ್ಮಾಣ ಆಗ್ತಿದೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ವೇದಿಕೆ ನಡೆಯಲಿಕ್ಕಿದೆ. ಹೆಚ್ಚೇನು ಮಾತನಾಡದೆ ರೋಟರಿ ಕ್ಲಬ್ ದೇರಳಕಟ್ಟೆಯ ಒಬ್ಬ ರೊಟೇರಿಯನ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಗೌರವ ಇದೆ. ಯಾಕೆ ಅಂತಂದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಕೂಡ ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಈ ರೀತಿಯಾದ ನಾವೆಲ್ಲರೂ ಕೂಡ ಇಲ್ಲಿ ಇರತಕ್ಕಂಥವರು, ಸಮಾಜದಲ್ಲಿ ಇರತಕ್ಕಂತಹ ಬೇರೆ ಬೇರೆ ಸಂಘಟನೆಗಳು, ಇವತ್ತು ಪ್ರಶಾಂತ್ ಅವರು ಬಹಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾಯಕತ್ವದ ಗುಣ ಅವರಲ್ಲಿ ಇದೆ. ಎಲ್ಲರನ್ನು ಸೇರಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದ್ರ ಜೊತೆಗೆ ಈ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಬೇಕು. ಇದೆಲ್ಲವನ್ನು ಕೂಡ ಮಾಡಬೇಕು ಅಂತ ಆದರೆ ಈ ರೀತಿಯಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಂದು ಸೇರಬೇಕು, ನಮ್ಮ ಆಗುವಂಥ ಸಹಕಾರವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಬಹಳ ಖುಷಿ ಆಗ್ತದೆ ಸಭೆಯನ್ನು ನೋಡುವಾಗ. ಯಾಕೆಂದರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅಥವಾ ಯಾವ ರೀತಿ ನಾವು ನಮ್ಮ ಅದು ಮಕ್ಕಳು ಶಾಲಾ ಮಕ್ಕಳಾದರೆ ನಮ್ಮ ಶೈಕ್ಷಣಿಕ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು, ನಮ್ಮ ಗುರು ಹಿರಿಯರಿಗೆ ಅಥವಾ ನಮ್ಮ ತಂದೆ ತಾಯಿಯವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಆ ರೀತಿಯಾದ ಒಂದು ಸಂಸ್ಕಾರಯುತವಾದ ಒಂದು ಜೀವನ ಕ್ರಮವನ್ನು ಕೂಡ ಒಂದು ಸಂಘ ಸಂಸ್ಥೆಯಲ್ಲಿ ಕಳೀಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಅದರ ಜೊತೆಗೆ ಒಂದು ಸಂಘ ಅಥವಾ ಸಂಸ್ಥೆ ಒಂದು ಭಾಗದಲ್ಲಿ ಇದ್ದಾಗ ಆ ಊರಿನ ಏನಾದರೂ ಸಮಸ್ಯೆ ಇದ್ರೂ ಕೂಡ ಆ ಸಂಘ ಸಂಸ್ಥೆಗಳು ಅದಕ್ಕೆ ಸಹಕರಿಸಿದಾಗ ಅದು ಕೂಡ ಆ ಸಂಘದ ಹಿರಿಮೆಯನ್ನು ಹೆಚ್ಚಿಸುವಂಥದ್ದನ್ನು ಕೂಡ ನಾವು ಬಹಳಷ್ಟು ಬಾರಿ ನಾವು ಕಾಣ್ತೇವೆ. ಒಟ್ಟಿನಲ್ಲಿ ನಮ್ಮ ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿ ಅವರ ಅಭಿಮಾನಿ ಬಳಗ ಜೋಡುಕಲ್ಲು ಈ ಒಂದು ಸಮಿತಿಯಿಂದ ಇನ್ನಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳು ಆಗಲಿ, ನಾವು ಕೂಡ ಅದಕ್ಕೆ ಸರಿಯಾದ ಸಹಕಾರವನ್ನು ಒಟ್ಟಾಗಿ ನೀಡಿದಾಗ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯತೆ ಇದೆ ಅಂತ ಹೇಳುತ್ತಾ ನಮ್ಮನ್ನು ಕೂಡ ಕರೆದು ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಕ್ಕೆ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಜೋಡಣೆ ಮಾಡಿದ್ದಕ್ಕೆ ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಬಂಧುಗಳೇ. ರವೀಂದ್ರ ಶೆಟ್ಟಿ ದೇರಳಕಟ್ಟೆ ಅರ್ಥಾತ್ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಂಗಳೂರಲ್ಲಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಎಂಬ ಹೆಸರಲ್ಲಿ ಇವರು ಪರಿಚಿತರು. ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮ, ಅದು ಕಂಬಳವಾಗಿರಲಿ, ಕಬಡ್ಡಿ ಆಗಿರಲಿ, ಕ್ರೀಡಾ ಕ್ಷೇತ್ರವಾಗಿರಲಿ, ಸಾಂಸ್ಕೃತಿಕ ಕ್ಷೇತ್ರವಾಗಿರಲಿ, ಕ್ಷೇತ್ರಗಳ ಜೀರ್ಣೋದ್ಧಾರ ಪ್ರಕ್ರಿಯೆವಾಗಿರಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಗೌರವಾನ್ವಿತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ದೇರಳಕಟ್ಟೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಮೊದಲಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಗೌರವಾನ್ವಿತ ರೊಟೇರಿಯನ್ ಸೌಮ್ಯ ಆರ್ ಶೆಟ್ಟಿ ಅವರಲ್ಲಿ ಮನವಿ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಸೇರಿರುತ್ತ ಎಲ್ಲ ಸಭಿಕರೇ, ನಾನೇನು ಹೆಚ್ಚು ಮಾತಾಡೋದಿಲ್ಲ. ಯಾಕಂದರೆ ನನ್ನ ಪತಿದೇವರು ಅವರು ಈಗಲೇ ಎಲ್ಲ ವಿಷಯ ಹೇಳಿಬಿಟ್ಟಿದ್ದಾರೆ. ಇನ್ನು ಪುನಃ ನಾನು ರಿಪೀಟ್ ಮಾಡುವಾಗಿಲ್ಲ. ಈ ನಮ್ಮ ಜವಣಿಯರು ಅವರ ಮುಖಾಂತರ ನಡೆಯುವಂಥ ಇವತ್ತಿನ ಈ
ಈ ಸಮೂಹ ನೃತ್ಯ ಸ್ಪರ್ಧೆಗೆ ಆಗಮಿಸಿದಂಥ ಎಲ್ಲ ತಂಡಗಳಿಗೂ ಶುಭಾಶಯ ಹೇಳುತ್ತಾ, ಇಲ್ಲಿ ಯಾರೆಲ್ಲ ಬಂದು ಪರ್ಫಾರ್ಮ್ ಮಾಡಿದ್ದಾರೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳುತ್ತಾ, ನಮ್ಮ ಇದೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ತುಂಬ ಸಮಾಜಮುಖಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಈ ಜವಣಿಯರ ತಂಡ ಕೂಡ ಒಳ್ಳೆಯ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಸೊ ಪ್ರಶಾಂತ್ ಅವರು ನಮಗೆ ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ರು. ಅಂದರೆ ನಾವು 2-3 ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಅವರೊಟ್ಟಿಗೆ ನಾವು ಸೇರಿಕೊಂಡು ಕೆಲವು ಹೆಲ್ತ್ ಕ್ಯಾಂಪ್ಗಳನ್ನೆಲ್ಲ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಡ ಬಂದು ನಿಮ್ಮೊಟ್ಟಿಗೆ ನಾವು ಸೇರ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಯಿತು. ಅವಕಾಶಕ್ಕಾಗಿ ಧನ್ಯವಾದ. ಸೊ ಚುಟುಕಿನ ಮಾತುಗಳೊಂದಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ ಸೌಮ್ಯ ಆರ್ ಶೆಟ್ಟಿ ಅವರೇ. ಬಂಧುಗಳೇ, ಒಂದಂತೂ ನಿಜ, ಯಾಕೆಂತ ಹೇಳಿದ್ರೆ ನೃತ್ಯ ಸ್ಪರ್ಧೆ ಅಂದ ಮೇಲೆ ನಾವು ವೇದಿಕೆಯಲ್ಲಿ ಈಗ ತಾನೇ ಆರಂಭದಲ್ಲಿ ಹೇಳಿದ್ದೇವೆ, ಅನೇಕ ತಂಡಗಳು ವೇಷಭೂಷಣಗಳನ್ನು ಮಾಡಿ ಅತ್ಯಂತ ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಸ್ಪರ್ಧೆ ಅತ್ಯುತ್ತಮವಾಗಿ ನೀಡಬೇಕು ಎಂಬ ಹಂಬಲದಲ್ಲಿ ಎಲ್ಲ ತಯಾರಿಗಳನ್ನು ನಡೆಸಿದ್ದಾರೆ. ಅದು ವಿಳಂಬವಾದಲೇ ಮೇಕಪ್ ಹೋಗುತ್ತೆ. ಇದೆಲ್ಲ ಸವಾಲುಗಳ ನಡುವೆ ಅದು ಸ್ಪರ್ಧೆ ಅಂದ ಮೇಲೆ ಆ ಸ್ಪರ್ಧೆಯ ಪ್ರಮುಖವೇ ಎಲ್ಲ ವಿಭಾಗಗಳು, ಅದು ವೇಷಭೂಷಣ ಆಗಲಿ ಮೇಕಪ್ ಆಗಿರಲಿ ಎಲ್ಲವೂ ಕೂಡ ಕರೆಕ್ಟಾಗಿ ಬಂದರೆ ಮಾತ್ರ ಅವರು ಪರ್ಫಾರ್ಮೆನ್ಸ್ ಮಾಡಲು ಸಾಧ್ಯ. ಇದೆಲ್ಲವೂ ಕೂಡ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಉದ್ಘಾಟನಾ ಸಮಾರಂಭವನ್ನು ಬಹಳಷ್ಟು ಚುಟುಕುಗೊಳಿಸಿ ಮುಂದುವರಿಸ್ತಾ ಇದ್ದೇವೆ. ಮುಂದೆ ಇದೀಗ ಸಾಧಕರನ್ನ ಸನ್ಮಾನಿಸುವಂತಹ ಪ್ರಕ್ರಿಯೆಗೆ ಬರ್ತಾ ಇದೆ. ಮೊದಲಿಗೆ ಸನ್ಮಾನ ಪೀಠಕ್ಕೆ ನಮ್ಮ ಜೋಡುಕಲ್ಲು ಎಂಬ ಹೆಸರನ್ನ ಕೇವಲ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರದಲ್ಲಿ ಮಾತ್ರವಲ್ಲ, ಹೊರ ರಾಷ್ಟ್ರದಲ್ಲೂ ಕೂಡ ಜೋಡುಕಲ್ಲು ಎಂಬ ಹೆಸರನ್ನ ಪಸರಿಸಿದಂತ ಓರ್ವ ಶ್ರೇಷ್ಠ ಕಲಾವಿದ ಯಾರು ಅಂತ ಕೇಳಿದ್ರೆ ಅದು ಸುರೇಶ್ ಶೆಟ್ಟಿ ಜೋಡುಕಲ್ಲು. ಅವರನ್ನ ಗೌರವದಿಂದ ಈ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಒನ್ ಆಫ್ ದಿ ಪಾಪ್ಯುಲರ್ ಡ್ರಾಮಾ ಆರ್ಟಿಸ್ಟ್, ವೆಲ್ಕಮ್ ಮಿಸ್ಟರ್ ಸುರೇಶ್ ಶೆಟ್ಟಿ ಜೋಡುಕಲ್ಲು. ಪ್ರಸ್ತುತ ನಮ್ಮ ಜೋಡುಕಲ್ಲಿನ ಫ್ರೆಂಡ್ಸ್ ಕ್ಲಬ್ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುತ್ತಾರೆ. ಒಂದಷ್ಟು ಸಮಾಜ ಸೇವೆಗೆ ನಿರಂತರವಾಗಿ ತೊಡಗಿಸಿಕೊಂಡಿರತಕ್ಕಂತಹ ಇವರ ಬಗ್ಗೆ ಹೇಳಲು ಬಹಳಷ್ಟಿದೆ, ಬರೆದರೆ ಪುಟಗಳು ಸಾಲದು. ಆದರೆ ಚುಟುಕಿನ ಮಾಹಿತಿ ಶ್ರೀ ಪ್ರಶಾಂತ್ ಅವರ ಧ್ವನಿಯಲ್ಲಿ ಕೇಳಿ. ನಮ್ಮ ಜವಣಿರು ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಹಾಗೂ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇದರ ಆಶ್ರಯ ನಡೆಯುವಂತಹ ಸಮೂಹ ನೃತ್ಯ ಸ್ಪರ್ಧೆಯ ಸಂದರ್ಭದಲ್ಲಿ ಗಡಿನಾಡ ಕೇಸರಿ ಶ್ರೀ ಸುರೇಶ್ ಶೆಟ್ಟಿ ಜೋಡುಕಲ್ಲು ಇವರಿಗೆ ಗೌರವಪೂರ್ವಕ ಸಮರ್ಪಿಸುವಂತಹ ನಮ್ಮೂರಿನ ಸನ್ಮಾನ ಪತ್ರ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕಯ್ಯಾರು ಗ್ರಾಮದ ಜೋಡುಕಲ್ಲು ಒಪ್ಪತ್ತಿ ಮೂಲೆಯ ದಿವಂಗತ ವಿಠಲ ಶೆಟ್ಟಿ ಹಾಗೂ ದಿವಂಗತ ಯಮುನಾ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಜನಿಸಿದಿರಿ. ಪ್ರಾಥಮಿಕ ಶಿಕ್ಷಣವನ್ನು ಕಯ್ಯಾರು ಶ್ರೀ ರಾಮಕೃಷ್ಣ ALP ಶಾಲೆ ಶಾಲೆಯಲ್ಲೂ ಹೈಸ್ಕೂಲ್ ಶಿಕ್ಷಣವನ್ನು ಬೇಕೂರು ಸರ್ಕಾರಿ ಶಾಲೆಯಲ್ಲೂ ಕಾಲೇಜು ವಿದ್ಯಾಭ್ಯಾಸವನ್ನು ಕನ್ಯಾನ ಕಾಲೇಜಲ್ಲೂ ನಡೆಸಿದಿರಿ. 8ನೇ ತರಗತಿವರೆಗೆ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ತರಗತಿಯಲ್ಲಿ ಇರುವಾಗಲೇ ಜೋಡುಕಲ್ಲಿನ ಫ್ರೆಂಡ್ಸ್ನ ತೂಕೊರ್ಪೆ ನಾಟಕದಲ್ಲಿ ಹಾಸ್ಯ ನಟಿಯಾಗಿ ನಾಟಕ ರಂಗಕ್ಕೆ ಪ್ರವೇಶಿಸಿದಿರಿ. ನಂತರ ನಿರಂತರವಾಗಿ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳ ಅಭಿನಯಿಸುತ್ತಾ ಶಾರದಾ ಆರ್ಟ್ಸ್ ಮಂಜೇಶ್ವರ ಇವರ ನಾಟಕದಲ್ಲಿ ಪಾತ್ರ ಮಾಡುವ ಮೂಲಕ ಹವ್ಯಾಸಿ ಕಲಾವಿದನಾಗಿ ಬದಲಾವಣೆ ಪಡೆದಿರಿ. ನಂತರ ಲಕುಮಿ, ಲಲಿತಾ, ನಮ್ಮ ಬೆದ್ರ ಮುಂತಾದ ಪ್ರಮುಖ ತಂಡಗಳಲ್ಲಿ ಅಭಿನಯಿಸ ಪ್ರಾರಂಭಿಸಿದಿರಿ. 10 ವರ್ಷಗಳಿಂದ ತುಳುವೆರೆ ಉಡಲು ನಾಟಕ ತಂಡವನ್ನು ಸ್ಥಾಪನೆ ಮಾಡಿ ಹಲವಾರು ನಾಟಕ ಪ್ರದರ್ಶಿಸಿ ಜನಮನ್ನಣೆ ಪಡೆದಿರಿ. ಮಸ್ಕತ್, ಕುವೈಟ್, ದುಬೈ, ಕತ್ತರ್ ಮೊದಲಾದ ವಿದೇಶಗಳಲ್ಲಿ ಅಭಿನಯಿಸಿ ನಮ್ಮ ಊರಿನ ಖ್ಯಾತಿಯನ್ನು ಪ್ರಚಾರ ಮಾಡಿದಿರಿ. ಅಲ್ಲದೆ ಮುಂಬೈ, ಬೆಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಮುಂತಾದೆಡೆ ಅಭಿನಯಿಸಿ ಅಂತಾರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ 17 ಸಲ ಸ್ಪರ್ಧಿಸಿ 15 ಸಲ ಶ್ರೇಷ್ಠ ನಟನ ಪ್ರಥಮ ಸ್ಥಾನ ಗಳಿಸಿ. ವಿಶೇಷವಾಗಿ 17 ಸಲ ಪ್ರದರ್ಶನ ಕೊಟ್ಟು 15 ಸಲ ಶ್ರೇಷ್ಠ ನಟನಿಗೆ ಪ್ರಥಮ ಸ್ಥಾನ ಪಡೆದಂಥ ತಾವು ನೃತ್ಯದಲ್ಲಿ ಕೂಡ ರಾರಾ ನೃತ್ಯದ ಮೂಲಕ ಮುಂಬಯಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದು ಗಡಿನಾಡ ಕೇಸರಿ, ಕಲಾರತ್ನ, ರಂಗಸಿರಿ ಇತ್ಯಾದಿ ಬಿರುದುಗಳನ್ನು ತಮ್ಮ ಪಾಲಿಗೆ ಗಳಿಸುವಂತಾಯಿತು. ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಇದರ ಅಧ್ಯಕ್ಷರಾಗಿಯೂ ಪ್ರಸ್ತುತ ಕಾರ್ಯದರ್ಶಿಯಾಗಿಯೂ ಸಂಸ್ಥೆಯ ಉನ್ನತಿಯಲ್ಲಿ ಭಾಗವಹಿಸಿ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೂಡ ತಮ್ಮ ಸೇವೆ ನೀಡಿದಿರಿ. ತಮ್ಮ ಜೀವನದ
ಎಷ್ಟೇ ಕಷ್ಟಗಳಿದ್ರೂ ಅದನ್ನು ತೋರ್ಪಡಿಸದೆ ಜನರೊಂದಿಗೆ ನಗುತ್ತಾ ಮುನ್ನಡೆಯಿರಿ. ತಮ್ಮ ಧರ್ಮಪತ್ನಿ ಸರಿತಾ ಶೆಟ್ಟಿ ಹಾಗೂ ಪುತ್ರ ಸುರಾಗ್ ಶೆಟ್ಟಿಯೊಂದಿಗೆ ಸಂತೃಪ್ತ ಜೀವನ ನಡೆಸಿರುವ ನಿಮಗೆ ಇನ್ನು ಮುಂದೆಯೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರಕಲಿ. ನಮ್ಮ ಊರಿನ ಕೀರ್ತಿಯನ್ನು ಇನ್ನಷ್ಟು ಬೆಳಗುವಂತೆ ಆಗಲಿ. ಆಯುರಾರೋಗ್ಯ ಸಕಲ ಐಶ್ವರ್ಯಗಳನ್ನು ಶ್ರೀ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸ್ತಾ ಇದ್ದೇವೆ. ಎಸ್, ತುಳುನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡುಕಲ್ಲು ಅವರಿಗೆ ಈ ಭವ್ಯವಾದ ಸಮೂಹ ನೃತ್ಯ ಸ್ಪರ್ಧೆಯ ವೇದಿಕೆಯಲ್ಲಿ ಗೌರವದ ಸನ್ಮಾನ, ಆದರ, ಪ್ರಾಯಶಃ ಇದು ಹುಟ್ಟೂರ ಸನ್ಮಾನ. ಸುರೇಶ್ ಶೆಟ್ಟಿ ಜೋಡುಕಲ್ಲು. ನಟನ ಕೌಶಲದ ಮೂಲಕ ಮತ್ತಷ್ಟು ರಂಗವೇದಿಕೆಗಳಲ್ಲಿ ಇನ್ನಷ್ಟು ಪಾತ್ರಗಳನ್ನ ಮಾಡುವ ಮೂಲಕ ನಮ್ಮ ಜೋಡುಕಲ್ಲಿನ ಹೆಸರನ್ನ ಬಾನಂಗಳದಲ್ಲಿ ರಾರಾಜಿಸುವಂತೆ ಮತ್ತೆ ಮಾಡಲಿ ಎಂಬುದಾಗಿ ಕಲಾಮಾತೆಯಲ್ಲಿ ಪ್ರಾರ್ಥನೆಯೊಂದಿಗೆ ಸನ್ಮಾನ, ಆದರ ಸುರೇಶ್ ಶೆಟ್ಟಿ ಜೋಡುಕಲ್ಲು. ಅಭಿನಂದನೆಗಳು. ಸುರೇಶರು ತೀರ್ಥ ಬರ್ರೆಚ್ಚಿ ನೇರ ಪೋಡಿಯಂ ದಡೆಬೋಡು ರೆಡ್ ಪಾತೆರ ಮಾನಾದಿಗೆನ ಸ್ವೀಕಾರ ಮಲ್ದ ನಂಚಿನ ನಮ್ಮ ಪೆರ್ಮೆದ ಕಲಾವಿದೆ ಆಯ್ನಂಚಿನ ಸುರೇಶ್ ಶೆಟ್ರಡ ರೆಡ್ ಪಾತೆರ. ಹಲೋ, ವೇದಿಕೆ ಇಡುಪುನಂಚಿನ ಮಾತ ಬಿಣ್ಣೀರಗಳ ಬತ್ತಿನಂಚಿನ ಮಾತ ಏನಿದೆ ಕಾರ್ಯಕ್ರಮ ತೀರ ಬಿದ್ದಿನ ಮಾತ ಪ್ರೇಕ್ಷಕರಿಗಳ ಅಂಚಿನ ಸಮಿತಿ ದಕ್ಕಲಿಗಿಲ್ಲ ಮಾತೆಗಳ ಒಂಜಿ ಪಾತ್ರೆ ಇಡು ಬಣ್ಣದಲ್ಲೇ ಖುಷಿಟ್ಟು ದಾದ ಪಾತ್ರೆ ಇಡು ಬಂದು ಗೊತ್ತೊಂದಿಚ್ಚಿ ದಯಪಣ್ಣಗ ಅರಿತೆ ಏನ ವಿಷಯ ಮಾತು ಪಣ್ಣ ಪಂಡೇರಿ ಇಂಕ ಗಡಿನಾಡ ಕೇಸರಿ ತಿಕ್ಕದಿಂಡು, ಕಲಾರತ್ನ ತಿಕ್ಕದಿಂಡು, ಕಲಾ ಐಸಿರಿ ತಿಕ್ಕದಿಂಡು, ಇಂಚಿನ ಮಾತ ಬಿರುದು ತಿಕ್ಕದಿಂಡು. ಏತ್ತು ಬಿರುದು ತಿಕ್ಕಂಡಲ್ಲ ನಮ್ಮ ಊರುಡು ನಮ್ಮ ಜವಣಿರು ಮಾತ ಸೇರಿದ ಸನ್ಮಾನದ ನಮ್ಮನ್ನು ಗುರುತಿಸೋದು ಮನ್ಪು ಇರತ್ತಾ ಅವಿಟ್ಟು ತಿಕ್ಕನ ಖುಷಿ ಎಂಕ ಬೇತು ವಾ ಸನ್ಮಾನ ಖಂಡಿತವಲ್ಲ ತಿಕ್ಕಂದು ದಯಪ ನಮ್ಮ ಊರಿನ ಜವಣಿರು ಎನ್ನೊಟ್ಟಿಗೆನೆ ಉಪ್ಪುನ ಜವಣಿರು ಅಕ್ಕಲ್ ಮಾತಿರಲ್ಲ ಏನನ್ನು ಒತ್ತಾಯ ಮಲ್ತದೆ ವೇದಿಕೆ ಕುಲ್ಲದ ಇಂಕ ಕೊಂಚ ಸನ್ಮಾನ ಮಲ್ತದ ನಿರ್ಬಂಡ ನಿಖಲ ಪ್ರೀತಿಗೆ ಮಸ್ತ್ ಮಸ್ತ್ ಧನ್ಯವಾದ ಪಣಂದುಲ್ಲ. ಸುರೇಶ್ ಶೆಟ್ಟಿ ಜೋಡುಕಲ್ಲು ನಾಟಕ ಕಲಾವಿದೆ. ಇನಿ ಜೋಡುಕಲ್ಲು ನಿಜವಾದ ಯಾನು ಕೈಯಾರಡಿತೀನಿ ಅಪ್ಪಗಲ್ಲ ಯಾನು ಜೋಡುಕಲ್ಲು ಬಂದು ಏನು ಪುದರ್ ಬರ್ತದೆ. ಇನ್ನು ಕೆಲವಾರು ವರ್ಷ ನಿಜ ಬೇಕುರುಡೆ ಸೆಟ್ಲ್ ಆದುಲ್ಲೆ ಇತ್ತೆಲ್ಲ ಜೋಡುಕಲ್ಲು ಬಂದುಲ್ಲೆ ದಾಯ ಪನ್ನಾಗ ನಾಟಕ ಪಂಡ ಇಂಚಿನ ಪಂದು ಇನ್ನು ಸುರೇಶ್ ಶೆಟ್ಟಿ ಜೋಡುಕಲ್ಲು ಪಂದು ಇಡೀ ನಮ್ಮ ಭಾರತ ಮತ್ತು ಅಂತಾರಾಷ್ಟ್ರ ಮಟ್ಟದಕ್ಕೆಲ್ಲ ಗುರುತಿಸೋಡು ಪಂದಾಂಡ ನಾಟಕ ಪಂಡ ತಿರುಪಾಯಿನಿ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಯಾನು ಎನ್ಮನೆ ಕ್ಲಾಸ್ ಇಟ್ಕೊಂಡು ಹುಡುಗ ಒಂಜಿ ಪಾತ್ರ ಕೊರ್ದು ನಾಟಕ ಅಡಿ ನಾನು ಈ ಲೆವೆಲ್ಗೆ ನೀನು ಬೈದೆ ಪಂದಾಂಡ ಈಗ ಕಾರಣ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು. ಆ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ದ ಪ್ರೀತಿ ಇರುನ ಗೌರವಡು ಯಾನು ಉಪ್ಪು ನಾಡೆ ಮುಟ್ಟಲ್ಲ ಏನು ಉಪ್ಪುದಾರು ಜೋಡುಕಲ್ಲು ಬಂದೇ ಉಪ್ಪುಂಡು ದಯಪಂಡ ಆ ಒಂಜಿ ಸಂಸ್ಥೆ ಯಾನೊಂಜಿ ಸದಸ್ಯ ಅದು ಇನ್ನಿ ಮುಟ್ಟಲ್ಲ ಉಳ್ಳೆ ಯಾನು ಬದುಕುದ ಉಪ್ಪು ನಾಡಿ ಮುಟ್ಟಲ್ಲ ಉಳ್ಳೆ ದಯಪಂಡ ಫ್ರೆಂಡ್ಸ್ ಕ್ಲಬ್ ಹಿಂಗೆ ಕಂಚಿನ ಒಂಜಿ ಪುದಾರು ಕೊರ್ತುಂಡು ಹಿಂಗೆ ಫ್ರೆಂಡ್ಸ್ ಕ್ಲಬ್ ಅದಕ್ಕೋಸ್ಕರ ಯಾನು ಪಣದಿಲ್ಲ ಬೊಕ್ಕ ವೇದಿಕೆ ಎಡುಪಿನಾಗಲು ಮಾತಿರಲ್ಲ ನಾರಾಯಣ್ KP ಮಾಮಲ್ಲ ಕಲಾವಿದರು ಎನ್ನೋ ಗುರುವಾರು ವೆಂಕ ಭಾಷಣೊಟ್ಟಿಗೆಲ್ಲ ಏನು ಅಭಿನಯ ಮಲ್ತದೆ, ಸತೀಶ್ ಮಾಸ್ಟರ್ನೊಟ್ಟಿಗೆಲ್ಲ ಏನು ಅಭಿನಯ ಮಲ್ತದೆ. ಮಾತನಿತ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸರ್ ಉಳ್ಳಿರು ವೇದಿಕೆಡು ಯಾನು ಮಲ್ಲ ವೇದಿಕೆಡು ಯಾನೇ ಒಂದು ಮಲ್ಲ ಮಟ್ಟದ ನಾಟಕ ಮಲ್ಪೆ ಬಂದಾಂಡ ಹಿಂಗೆ ಅತಿಥಿಯಾದಾರು ಬೋರ್ಡು ಆರು ಬರ್ಪೇರಿ ಹೆಂಗೆ ಸಹಕಾರ ಕೊರ್ಪೇರಿ ಪ್ರತಿ ಕಾರ್ಯಕ್ರಮ ಬರಂದಿತ್ತೇರಿ ಅಕ್ಕಲ ಮಾತಿನ ಎದುರುಡು ಏನ ಊರ್ದ ಹಿರಿಯ ಅಕ್ಕಲ ಮಾತು ಎದುರುಡು ಏನೊಂದು ಸನ್ಮಾನ ಪಡೆಯೊಂದಿಲ್ಲದ ಮಸ್ತ್ ಬಣ ಮಸ್ತ್ ಖುಷಿ ಅವನೊಂದು ಮಾತಾಡಲ್ಲ ಗೊತ್ತಪ್ಪು ಒಂಜಿ 4 ವರ್ಷ 5 ವರ್ಷಕ್ಕೆ ದುಂಬು ಜೋಡ್ಕಲಕ್ಕೆ ಮಾತಾಡಲ್ಲ ಗೊತ್ತಿನ ಭಾರಿ ಮಲ್ಲಂಜ ಅಪಘಾತ ಆದಿತ್ತಿನ ಹೆಂಗೆ ಆನೆ ಇತ್ತಿನ ವಾಟ್ಸಪ್ ಮಾತನೆಲ್ಲ ಓಂ ಶಾಂತಿ ಬಂದೇನ ಫೋಟೋ ಬರೆದು ಬಾಳ್ದೇರಿಗೆ ಪಣ ನಾನು ತೀರ್ದೆ ಬಂದು ಪಬ್ಲಿಸಿಟಿ ಅದು ಆತಂಡು ಒಂಜಿ ತಿಂಗಳು ಕಾಮಿಡಿ ಇತ್ತೆ ಯಾನು ಬದುಕುಜಿ ಬಂದೇನು ಡಾಕ್ಟರ್ ನಕ್ಲೆ ಬಂದಿತ್ತೇರಿಗೆ 4 ಡಾಕ್ಟರ್ ನಕ್ಲೆ ಬಂದಿತ್ತೇರಿಗೆ ಸುರೇಶ್ ಶೆಟ್ಟಿ ಬದುಕುಜೇರಂಡು ಸುರೇಶ್ ಶೆಟ್ಟಿ ಜೋಡ್ಕಲ್ ಇನ್ನು ಬದುಕುದೆ ಪೀರಿಯಡ್ ನಾಟಕ ಬತ್ತದೆ ಪಂದಂಡಕ್ಕೆ ಮಾತ ಕಾರಣ ನಿಖಲ ಮಾತನೆಲ್ಲ ಪ್ರೀತಿ ಆಶೀರ್ವಾದ ಹೆಂಗೋಸ್ಕರ ಮಾತ ಇಡೀ ಏರು ಮಾತ ತುಳು ನಾಟಕನೇ ತೂತಾರೆ ಮಾತೆಲ್ಲ ಇತ್ತಿನ ದೈವಡ ದೇವರಿಡ ಮಾತ ಪರಕೆ ಮಲ್ತೇರಿ ಪೂಜೆ ಮಲ್ತೇರಿ ಮಾತಲ್ಲಿ ಹೆಚ್ಚ ನಮ್ಮ ಜೋಡ್ಕಲ್ದ ನಿಕ್ಕಲು
ಇತ್ತಿನ ದೇವಸ್ಥಾನ ಮಾತಬಹುದು ಇಂಕೋಸ್ಕರ ದೇವ್ರ ನಟ್ಟೊಂದಾರೆ ಏತು ಮಲ್ಲ ಮಟ್ಟದ ಆಸ್ಪತ್ರೆ ಖರ್ಚು ಆತಂದ್ರೆ ನಿಕ್ಲು ಮಸ್ತ್ ಹೆಂಗೆ ಹೆಲ್ಪ್ ಮಾಡಿದಾರೆ ಇಡೀ ಜೋಡ್ಕಲ್ದಾಗ ಹೆಂಗೆ ಧನ ಸಹಾಯ ಮಾಡಿದಾರೆ ಹೆಂಗಿತೆ ತೂಂದಿಲ್ಲ ಅಲ್ವಾ ಡಿ ಭಾಸ್ಕರ್ ನಾರ ಜೋಕ್ ಪಟ್ಲ ಡಿ ಭಾಸ್ಕರ್ ಜೋಡ್ಕಲ್ ನಾರ ಜೋಕಲ್ ಬಾಪ್ರಿ ಮತ್ತೆ ಬರ್ಪಡ್ತೀವಿ ಅಕ್ಲ್ ಮಾತ ಹೆಂಗೆ ಮಲ್ಲ ರೀತಿ ಅನ್ಯೋನ್ಯ ಹೆಜ್ಜಿಂದಲ್ಲ ಮಲ್ಲ ಮಟ್ಟದ ಹಿಂಗೆ ಸಹಕಾರ ಮಂದಿರಿ ಹಾಸ್ಪಿಟಲ್ ಡುಪ್ಪನಾಗ ಮಸ್ತ್ ಜವಾನಿರು ಮಾತೆ ನಿಂಗೆ ಮಸ್ತ್ ಹೆಲ್ಪ್ ಮಾಡಿದಾರೆ ನಿಕ್ಲ ಪ್ರೀತಿ ಸುರೇಶ್ ಶೆಟ್ಟಿ ಜೋಡ್ಕಲ್ ಇನ್ನಿ ಬೇತದಾಲ ಸಾಧನೆ ಜೀವನದಲ್ಲ ನಾಟಕ ಕ್ಷೇತ್ರ ಖಂಡಿತವಲ್ಲ ಸಾಧನೆ ಮಲ್ತದೆ ಬಂದ ಅಭಿಮಾನಿ ಕುಂಡು ಅವಿಗೆ ಕಾರಣ ನಿಖಲ್ ರೀತಿಯ ಪ್ರೀತಿನಿ ಅಂಚಿನ ಒರಿತೊಂದು ನನ್ನಲಾತ ನಿಖಲ ಆಶೀರ್ವಾದ ಹಾರೈಕೆ ಪ್ರೀತಿ ಇಂಚಿನ ಉಪ್ಪಡು ಬಂದಕ್ಕೇನೊಂದು ಏನಾರಡ್ಡು ಪಾತೆರನ್ನು ಉಂತಾವೆ ಸೊಲ್ಮೇಲು ಸುರೇಶ್ ಶೆಟ್ರೆ ಇನ್ನು ಪೊರ್ಲುದ ಪಾತೆರೆಗೆ ಸೋಲಿತ ಸೊಲ್ಮೆ ಸಂದಾಯ್ತ ಮಲ್ದೊಂದು ಮಾನಾದಿಗೆದ ಪೀಠೆಗೆ ನನವರಿಯ ಸಾಧಕನ ನಮ್ಮ ಮೋಕಿಡೆ ಎದುಗೊಂದಿಲ್ಲ ಸೊ ಬಂದುಲೆ ಬಲ್ಲು ವೈಪುನ ಪಂತೋ ಬಂಡ ಜೋಡುಕಲ್ಲು ಅವೇತೋ ಪ್ರತಿಭೆಲ ಉಲ್ಲ ಸೊ ಬಂಧುಗಳೇ ಅನೇಕ ಪ್ರತಿಭೆಗಳ ಆಗರವಾಗಿದೆ ಜೋಡುಕಲ್ಲು ಎಂಬುದರಲ್ಲಿ ಎರಡು ಮಾತಿಲ್ಲ ಅದು ಕಲಾಕ್ಷೇತ್ರವಾಗಿರಲಿ ಕ್ರೀಡಾ ಕ್ಷೇತ್ರವಾಗಿರಲಿ ಇನ್ನಿತರ ಕ್ಷೇತ್ರವಾಗಿರಲಿ ಸನ್ಮಾನಕ್ಕೆ ಆಗಮಿಸುವ ಮೊದಲು ಮತ್ತೋರ್ವ ವಿಶೇಷ ಅತಿಥಿಯನ್ನ ಈ ವೇದಿಕೆಗೆ ನಾವು ಬರಮಾಡಿಕೊಳ್ಳುವರಿದ್ದೇವೆ ಬಂಧುಗಳೇ ಡಾಕ್ಟರ್ ಸದಾಶಿವ ಶೆಟ್ಟಿ ಕುಳೂರು ಇವರ ಹೆಸರು ಕೇಳಿ ದೊಡನೆ ಅವರ ಜೊತೆಯಲ್ಲಿ ಬರುವಂತಹ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಸಮಿತಿ ಇದರ ಕೇಂದ್ರೀಯ ಸಮಿತಿಯ ಕಾರ್ಯದರ್ಶಿಯಾಗಿದ್ದುಕೊಂಡು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗವನ್ನ ನಿಯಂತ್ರಿಸುವಂತಹ ಕೊಂಡೊಯ್ಯುವಲ್ಲಂತಹ ಅವರು ಯುವ ನೇತಾರ ನಮ್ಮ ಪ್ರೀತಿಯ ಜಯರಾಜ್ ಶೆಟ್ಟಿ ಚಾರ್ಲಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ ಶ್ರೀ ಪ್ರಶಾಂತ್ ಕೆಪಿ ಅವರು ಶ್ರೀಯುತರನ್ನ ಅತ್ಯಂತ ಪ್ರೀತಿ ಆದರಪೂರ್ವಕವಾಗಿ ಸ್ವಾಗತಿಸುವಂತೆ ಮನವಿ ಶ್ರೀ ಜಯರಾಜ್ ಶೆಟ್ಟಿ ಚಾರ್ಲಾ ಕೇಂದ್ರೀಯ ಸೇವಾ ಸಮಿತಿ ಕೇಂದ್ರೀಯ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದುಕೊಂಡು ಸಮಾಜೋನ್ಮುಖಿ ಕಾರ್ಯಗಳನ್ನು ಮಾಡುತ್ತಾ ಇರತಕ್ಕಂಥ ಜಯರಾಜ್ ಶೆಟ್ಟಿ ಚಾರ್ಲಾ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಸಾಧಕರ ಹಾದಿಯಲ್ಲಿ ಸನ್ಮಾನ ಪೀಠಕ್ಕೆ ಆಹ್ವಾನಿಸುವಂತಹ ವ್ಯಕ್ತಿತ್ವ ಬಂಧುಗಳೇ ಕ್ರೀಡಾ ಪ್ರತಿಭೆಯಾಗಿ ಬೆರೆದವರು ಅನೇಕ ಮಂದಿದ್ದಾರೆ ಆದರೆ ಕ್ರೀಡಾ ಪ್ರತಿಭೆಯ ಜೊತೆಯಲ್ಲಿ ಕ್ರೀಡಾ ಕಾರ್ಯಕ್ರಮ ನಡೆಯುವಂತಹ ಅನೇಕ ಪ್ರದೇಶಗಳಲ್ಲಿ ತಮ್ಮದೇ ರೀತಿಯ ಕೊಡುಗುಗಳನ್ನು ನೀಡುವಂತಹ ಓರ್ವ ಕ್ರೀಡಾಪಟು ಅದು ಅಪರೂಪ ಅಂತಹ ವ್ಯಕ್ತಿತ್ವಕ್ಕೆ ಹೃದಯ ಶ್ರೀಮಂತಿಕೆ ಬೇಕು ಅಂತ ಹೇಳ್ತಾವೆ ಎಲ್ಲಿ ಕಬಡ್ಡಿ ಆಗಿರಲಿ ಎಲ್ಲಿ ಕ್ರಿಕೆಟ್ ಆಗಿರಲಿ ಎಲ್ಲಿ ಹಗ್ಗ ಜಗ್ಗಾಟವಾಗಿರಲಿ ನನ್ನ ಒಂದು ವೈಯಕ್ತಿಕ ಕೊಡುಗೆ ಅಲ್ಲಿ ಕೊಡ್ತಾರೆ ಅಂತಹ ಓರ್ವ ವ್ಯಕ್ತಿತ್ವ ಪ್ರಸ್ತುತ ಮಂಗಳೂರಲ್ಲಿದ್ರೂ ಕೂಡ ಅವರ ಊರು ನಮ್ಮ ಜೋಡುಕಲ್ಲು ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಸಬರೀಶನ್ ನಮ್ಮ ಜವಣಿರು ಜೋಡುಕಲ್ಲು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ರೋಟರಿ ಕ್ಲಬ್ ದೇರ್ಲಗಟ್ಟೆ ಇದರ ಆಶ್ರಯಿಸುವಂತಹ ಈ ಒಂದು ಸಮೂಹ ನೃತ್ಯ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಶ್ರೀ ಸಬರೀಶನ್ KR ಇವರಿಗೆ ಗೌರವಪೂರ್ವಕ ಸಮರ್ಪಿಸುತ್ತಾ ಸನ್ಮಾನ ಪತ್ರ ಕಾಸರಗೋಡು ಜಿಲ್ಲೆಯ ಉದುಮ ಕೊಂಕಿಣಿ ಒಳಪಿನಲ್ಲಿ ಶ್ರೀ ರಾಮಕೃಷ್ಣ ಹಾಗೂ ಶ್ರೀಮತಿ ಸರೋಜಿನಿ ದಂಪತಿಗಳ ಪ್ರಥಮ ಪುತ್ರನಾಗಿ ದಿನಾಂಕ 10/12/1984 ಜನಿಸಿದಿರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಪೂರೈಸಿದಿರಿ. ಬಳಿಕ ಜೋಡುಕಲ್ಲು ಪಟ್ಲ ಎಂಬಲ್ಲಿಗೆ ಬಂದು ವಾಸ ಪ್ರಾರಂಭಿಸಿದಿರಿ. ಮುಂದಿನ ವಿದ್ಯಾಭ್ಯಾಸವನ್ನು ಪೈವಳಿಕೆ ನಗರ ಶಾಲೆಯಲ್ಲಿ ನಡೆಸಿದಿರಿ. 10ನೇ ತರಗತಿ ತಮ್ಮ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿ ಉಪ್ಪಳದ ಜಿನಸ್ ಅಂಗಡಿಯಲ್ಲಿ ಅಲ್ಪ ಸಮಯದ ಕೆಲಸದಲ್ಲಿ ತೊಡಗಿಸಿದಿರಿ. ನಂತರ ಮಂಗಳೂರಿನಲ್ಲಿ ಪ್ಲಂಬಿಂಗ್ ಕೆಲಸವನ್ನು ಪ್ರಾರಂಭಿಸಿ ಪ್ರಸ್ತುತ ಇದೀಗ ತಮ್ಮದೇ ಆದ ಸಂಸ್ಥೆಯನ್ನು ನಡೆಸಿ ಹಲವಾರು ಮಂದಿಗೆ ಉದ್ಯೋಗವನ್ನು ಕೂಡ ನೀಡುತ್ತಿದ್ದೀರಿ. ಹಲವಾರು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಿರಿ. ಮಂಗಳೂರಿನ ಉರುವ ಸ್ಟೋರ್ ಭವ್ಯ ಎಂಬ ಹುಡುಗಿಯನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ತಾವು ಯತ್ವಿಕ್ ಹಾಗೂ ಜಿಯಾ ಎಂಬ ಇಬ್ಬರು ಮಕ್ಕಳನ್ನು ಪಡೆದು ಸಂತೃಪ್ತ ಜೀವನ ನಡೆಸಿದ್ದೀರಿ. ಪ್ರಸ್ತುತ ಮಂಗಳೂರಿನ ಕುಟುಂಬ ಸಮೇತವಾಗಿ ವಾಸವಾಗಿದ್ದು ದೇವಾಂಗ ಸಮಾಜ ಕೊಂಚಾಡಿ ಇಲ್ಲಿ ಕ್ರೀಡಾ ಕಾರ್ಯದರ್ಶಿಯಾಗಿದ್ದು ಎಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ಇದ್ದರೂ ಅದರಲ್ಲಿ ಸ್ವಂತ ತಂಡವನ್ನು ತೊಡಗಿಸಿಕೊಂಡು ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆ ಹಾಗೂ ತಂಡಕ್ಕೆ ಸಹಾಯಧನವನ್ನು ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗುವಿರಿ. ತಮಗೆ ಆಯುರಾರೋಗ್ಯ ಸಕಲ ಐಶ್ವರ್ಯಗಳನ್ನು ಶ್ರೀ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಸಬರೀಶನ್ ಅವರಿಗೆ ಗೌರವದ ಸನ್ಮಾನವನ್ನ ನೆರವೇರಿಸಿಕೊಡುವರೆ ಅತಿಥಿಗಳಲ್ಲಿ ಮನವಿ. ಬಂಧುಗಳೇ, ಹಗ್ಗ ಜಗ್ಗಾಟದಲ್ಲಿ ಪ್ರತಿಭೆಯಾಗಿ ಕ್ರಿಕೆಟ್ ಅಲ್ಲಿ ಸಿಕ್ಸರ್ ವೀರನಾಗಿ ಸಬರೀಶನ್ ಅನೇಕ ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟಂತಹ ಅನೇಕ ದಾಖಲೆಗಳಿವೆ. ಆ ಕಾಲದಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಇರಲಿಲ್ಲ. ಸೊ ಅಂತಹ ಬಿಗ್ ಹಿಟ್ಟರ್
ಸಬರೀಶ. ಅಭಿನಂದನೆಗಳು. ಮತ್ತೆ ಮತ್ತೆ ಇಂತಹ ಅನೇಕ ಸೇವೆಗಳನ್ನ ಮತ್ತು ಸಾಧನೆಗಳನ್ನ ಮಾಡಲು ದೇವರ ಅನುಗ್ರಹ ಇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, சபரீஷ் என்று பாத்திருவேரு ஆண்ட வாட்ஸ்அப் குரூப் போடான வாய்ஸ் பாடுறா ஆண்ட ಸ್ಟೇಜ್ ಪಾತೇರಡು ಪನ್ಪನ ಭಿನ್ನಯ ನಂಗೆ ರೆಡ್ ತುಳುಟು ರೆಡ್ ಪಾತೇರ ಪನೋಡು ಪನ್ಪನ ಭಿನ್ನಯ ರೆಡ್ಡೇ ಪಾತೇರ ಪನ್ವೇರ್ ಪನ್ವೇರ್ ಆರು ಪನ್ವೇರ್ ಎಸ್. ಎಂಕ್ ಸನ್ಮಾನ ಮಂತಿನ ನಮ್ಮ ಜವನರು ಜೋಡುಕಲ್ ಇವರಿಗೆ ಸ್ಪಂದನೆ ಪಣಂದುಲ್ಲೇನ್ ಯಾವ ಸುರು ಗೀತಿ ಯಾವ ನಾನು ಆಟೋಮೆಟಿಕ್ ಆಗಿ ಬರ್ಬೋದು ಜಾಸ್ತಿ ಪಾತಾರೆ. ಸೊ ಸಲ್ವೇಲು ಕೂಡ ಸಬರೀಶನ್ ಮೇರೆಗೆ ಸೊ ಸನ್ಮಾನ ಪೀಠದಲ್ಲಿ ಇನ್ನೋರ್ವ ಸಾಧಕರನ್ನ ಆಹ್ವಾನಿಸುವಂತಹ ಸಮಯ ಬಂಧುಗಳೇ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 3 ಚಿನ್ನದ ಪದಕಗಳನ್ನು ಗೆದ್ದಿರತಕ್ಕಂತಹ ವೀರಧೀರ ಸಾಧಕ ಜಗದೀಶ್ ಶೆಟ್ಟಿಗಾರ್ ಅವರಿಗೆ ಈ ವೇದಿಕೆಯಲ್ಲಿ, ನಮ್ಮ ಊರ ಸಾಧಕ ಜಗದೀಶ್ ಶೆಟ್ಟಿಗಾರ್ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ. ದಯವಿಟ್ಟು ಜಗದೀಶ್ ರವರು ವೇದಿಕೆಯಲ್ಲಿ ಸನ್ಮಾನ ಪೀಠವನ್ನ ಏರುವಂತೆ. ನಮ್ಮ ಜವಣಿರಿ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು, ರೋಟರಿ ಕ್ಲಬ್ ದೇರ್ಲಕಟ್ಟೆ ಇದರ ಆಶ್ರಯುವಂತಹ ಸಮೂಹ ಸ್ಪರ್ಧೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೊಡುವಂತಹ ಈ ಒಂದು ಗೌರವಪೂರ್ವಕ ಸನ್ಮಾನ ಪತ್ರ ಶ್ರೀ ಜಗದೀಶ್ ರವರಿಗೆ, ಕಾಸರಗೋಡು ಜಿಲ್ಲೆಯ ಜೋಡುಕಲ್ಲು ಕಯ್ಯಾರು ಗ್ರಾಮದ ಬೊಳಂಪಾಡಿಯ ಶ್ರೀ ಯಾದವ ಶೆಟ್ಟಿಗಾರ್ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳ ಮಗನಾಗಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಪರಂಬರ ಡಾನ್ ಬೋಸ್ಕೋ ಹೈಸ್ಕೂಲ್ ವಿಭಾಗದಲ್ಲಿ ಸ್ಕೂಲಲ್ಲೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪೈವಳಿಕೆ ನಗರ ಶಾಲೆಯಲ್ಲೂ ಹಾಗೂ ಮುಂದಿನ ಕಾಲೇಜ್ ವಿದ್ಯಾಭ್ಯಾಸವನ್ನು ಮಂಗಳೂರಿನಲ್ಲೂ ಹಾಗೂ MSc ವಿದ್ಯಾಭ್ಯಾಸವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುವಿರಿ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದ ಕೈಗಾರಿಕಾ ರಸಾಯನಶಾಸ್ತ್ರದಲ್ಲಿ 3 ಚಿನ್ನದ ಪದಕವನ್ನು ಪಡೆದು ನಮ್ಮ ಊರಿಗೆ ಹಿರಿಮೆಯನ್ನು ತರುವಂತಹ ಕಾರ್ಯವನ್ನು ಮಾಡಿದಿರಿ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಿಂದ ಬಂದಿದ್ದರೂ ತನ್ನ ತಂದೆ ತಾಯಿ ಕುಟುಂಬದವರ ಮನೆಯವರ ಪ್ರೀತಿಯೊಂದಿಗೆ ಶ್ರಮಜೀವಿಯಾಗಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ಯೂನಿವರ್ಸಿಟಿಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡವರು ತಾವು. ಇದು ನಮ್ಮ ಊರಿಗೆ ಅಭಿಮಾನದ ವಿಚಾರ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಶ್ರೇಯಸ್ಸು ಬೆಳಗುವಂತಾಗಲಿ ಎಂದು ಶ್ರೀ ದೇವರಲ್ಲಿ ಬೇಡಿಕೊಳ್ಳುತ್ತಾ ತಮಗೆ ಆಯುರಾರೋಗ್ಯ ಸಕಲ ಐಶ್ವರ್ಯಗಳನ್ನು ಶ್ರೀ ಭಗವಂತನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾನೆ. ಶೈಕ್ಷಣಿಕ ರಂಗದಲ್ಲಿ ಸಾಧನೆಗಳನ್ನ ಮಾಡುವ ಮೂಲಕ ಊರಿಗೆ ಕೀರ್ತಿಯನ್ನ ತರುತ್ತಾ ಇರತಕ್ಕಂಥ ನಮ್ಮ ಊರ ಸಾಧಕ ಜಗದೀಶ್ ಶೆಟ್ಟಿಗಾರ್ ಅವರಿಗೆ ಈ ವೇದಿಕೆಯಲ್ಲಿ ಆದರದ ಗೌರವಾರ್ಪಣೆ. ಖಂಡಿತವಾಗಿಯೂ ಮಗನು ಸನ್ಮಾನವನ್ನ ಸ್ವೀಕರಿಸುವ ವೇಳೆಯಲ್ಲಿ ಜಗದೀಶ್ ರವರ ತಂದೆಯವರು ಈ ಪರಿಸರದಲ್ಲಿ ಇದ್ದಾರೆ. ಖಂಡಿತವಾಗಿಯೂ ಈ ಸಾಧನೆಗೆ ಆ ಪ್ರೇರಣೆ. ದಯವಿಟ್ಟು ಆ ತಂದೆಯವರು ಕೂಡ ವೇದಿಕೆ ಬರುವಂತೆ ಅಪೇಕ್ಷೆ. ಇಬ್ರು ತಂದೆ ತಾಯಿ ಇದ್ರು ಕೂಡ ಬರುವಂತೆ ಮನವಿ. ಜಗದೀಶ್ ಅವರ ಮನೆಯವರು ಖಂಡಿತವಾಗಿ ಶೈಕ್ಷಣಿಕ ರಂಗದಲ್ಲಿ ಸಾಧನೆಯನ್ನ ಮಾಡಬೇಕಿದ್ರೆ ಅದು ಅಷ್ಟು ಸುಲಭವಲ್ಲ. ಹೇಳಿದ ಪ್ರಕಾರ ಆರ್ಥಿಕವಾಗಿ ಕ್ಷೀಣದಲ್ಲಿರುವಂತಹ ಒಂದು ಕುಟುಂಬದಿಂದ ಶೈಕ್ಷಣಿಕ ರಂಗದಲ್ಲಿ ಸಾಧನೆಯನ್ನ ಮಾಡುವಂತಹ ಸಾಧಕರಾಗಿ ಯಾದವಣ್ಣ ಜಗದೀಶರ್ನ ಪಪ್ಪ ಬರುವುದಿಲ್ಲ ಚಾವಡಿಗೆ ಅಮ್ಮಲ ಬಲೆ ನಮ್ಮ ಊರುಡು ಕೊರ್ಪನಂಚಿನ ಮಾನಾದಿಗೆ ಮಗಗ ತಿಕ್ಕನಂಚಿನ ಮಾನಾದಿಗಡೆ ನಮ್ಮ ಪಪ್ಪ ಅಮ್ಮನ ಒಟ್ಟಿಗೂ ಸ್ವೀಕಾರ ಮಲ್ಪನಗ ಐಕ ವಿಶೇಷವಾಯಿನಂಚಿನ ಪೊರ್ಲುಗೆ. ಸೊ ಅಮ್ಮಲ ಬರುವುದಿಲ್ಲ
ಮಲ್ಲತಾಟಿಗೊಲ್ಲೆ ಪಪ್ಪ ಅಮ್ಮನ ನಡುಟು ಈ ಮಾನಾದಿಗೆನೆ ಸ್ವೀಕಾರ ಮಲ್ಪನಂಚಿನ ಜಗದೀಶ್ ಶೆಟ್ಟಿಗಾರ್. ಖಂಡಿತವಾದಲ್ಲ ಸಾಧನೆ ಒಂಜಾತ ಜನ ಬಲ್ಪುವೇರು ಅಂಡ ಸಾಧನೆದ ಒಟ್ಟುಗು ನಮ್ಮ ಮಾನಾದಿಗೆನ ಗೆತ್ತನಗ ಪಪ್ಪ ಅಮ್ಮೇರ್ನ ಕೈತಾಲ ದೆಪ್ಪುನನೆ ಅವು ಮಲ್ಲ ಭಾಗ್ಯಗೆ ಅಂಚ ಭಾಗ್ಯ ನಮ್ಮ ಜಗದೀಶ್ ತಿಕ್ಕೊಂದು ಬೈದ್ರು. ಸೊ ಎನಿವೇ ಕಂಗ್ರಾಚುಲೇಷನ್ಸ್ ಮೈ ಡಿಯರ್ ಜಗದೀಶ್ ಶೆಟ್ಟಿಗಾರ್. ಅಂಡ್ ನಾವು ರೆಡ್ ಪಾತೇರ ಆರು ಪನ್ಪುನ ಪೂರ ಪೆನ್ನಡಿಗೆ ಪಾತೇರ್ನ ಕಡಿಮೆಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಇದೀಗ ಸಾಧಕರಿಗೆ ಗೌರವಾರ್ಪಣೆಯ ಸನ್ಮಾನ ಪ್ರಕ್ರಿಯೆ ಪೂರ್ಣಗೊಂಡು ಮುಂದೆ ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀ ಪ್ರಭಾಕರ್ ರೈ ಡೈರೆಕ್ಟರ್ ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿರುತ್ತಾರೆ. ಖಂಡಿತವಾಗಿಯೂ ಪ್ರಭಾಕರ್ ರೈ ಅವರ ಬಗ್ಗೆ ಆಗಲೇ ಹೇಳಿದ್ದೇವೆ. ಅವರು ಮಾತು ಕಡಿಮೆ, ಕಾರ್ಯ ಬಹಳಷ್ಟು ದೊಡ್ಡದು. ಸೊ ಮಲ್ಲ ಕೆಲಸ ಮಲ್ಪನೆಗಳು ಪಾತ್ಯರ ಬಾರಿ ಕಡಿಮೆಗೆ ಅಂಚಿನ ಜನ ಪ್ರಭಾಕರ್ ರೈ ಅವರಿಗೆ ಸೊಲ್ಮೆ ಸಂದಾಯ್ತ ಮಲ್ತೊಂದು ಕಾರ್ಯಕ್ರಮದ ತುಂಬತ್ತಾದ ನಮ. ಕಾರ್ಯಕ್ರಮದ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀ ವಿವೇಕ್ ಭಂಡಾರಿ, ಶ್ರೀ KP ನಾರಾಯಣ ಪಟ್ಲ ಅಧ್ಯಕ್ಷರು ಚೀರಂಬ ಭಗವತಿ ಕ್ಷೇತ್ರ ಚುಟುಕಿನ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುವಂತೆ. ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜುಡುಕಲ್ಲು ಅಂಚಿನೆ ನಮ್ಮ ಜವಣೇರು ಜಂಟಿ ಆಶ್ರಯಡು ರೋಟರಿ ಕ್ಲಬ್ ಮುಕ್ಕಲನೊಟ್ಟಿಗೆ 2ನೇ ವರ್ಷದ ಒಂಜಿ ಕಾರ್ಯಕ್ರಮವನ್ನು ಜೋಡುಕಲ್ಲು ಆಯೋಜನೆ ಮಾಡ್ತದುಂಡು. ಬಾರಿ ಪೊರ್ಲದ ಒಂಜಿ ಕಾರ್ಯಕ್ರಮ ದಯಪಂಡ ನಂಗೆ ಬರೇ ಒಂಜಿ ಕಲೆಯನ್ನು ಮಾತ್ರ ಪ್ರೋತ್ಸಾಹ ಮಾತ್ರ ಕಲಿವಿಕೆಯೆಲ್ಲ ಒಟ್ಟಿಗೆನೇ ತಂದು ಮಲ್ಪನಂಜನ ಒಂಜಿ ಕಾರ್ಯಕ್ರಮ. ನಮ್ಮ ಈ ವೇದಿಕೆಡು ನಮ್ಮ ಇತ್ತೇನೆ ತೂಯಿನವೇ ಮೂಜಿ ಜನಕ್ಕೂ ನಮ್ಮ ಸನ್ಮಾನ ಮಲ್ತ. ಈ ಮೂಜಿ ಜನಲ್ಲ ಅಗತ್ಯವಾಯಿನ ಒಂಜಿ ಸನ್ಮಾನ ಮಲ್ಪಡ್ತನ ಅರ್ಹತೆ ಪಡೆಯನಂಚಿನ ಜನಕ್ಕಲ್ಲ ಅದಿತ್ತೀರಿ. ಕಾರಣ ಸುರೇಶ್ ಶೆಟ್ಟಿ ಜೋಡುಕಲ್ ಎಂಕ್ಲು ಸಾಧಾರಣ ಒಂಜಿ 45 ವರ್ಷದವಲ್ಲ ಹಿಡಿದು ಬೊಕ್ಕ ಸಾಧಾರಣ 2017 ಒಂಜಿ ನಾಟಕಡು ಇಂದೇ ವೇದಿಕೆಡು ಬಯ್ಯಬೆಲ್ಲಿಗೆ ಬರ್ಪಣಜಿ ನಾಟಕಡು ಪಾಠ ಮಲ್ತನೇ ಯಾನು ಅಂಚನೆ ಯಾನ್ ನಾಟಕಡು ಪಾತ್ರ ಮಲ್ತೊಂದುತ್ತನ ಆ ಸಂದರ್ಭಡು ಮಾತ್ರ ಲೇಡಿ ಪಾರ್ಟಿಗೆ ಜನ ಏರ್ಲ ತಿಕ್ಕೊಂದಿಜ್ಜಿ ಪ್ರಾರಂಭಡು ಲೇಡಿ ಪಾರ್ಟ್ ಯಾನ್ ಕಾಮಿಡಿ ಲೇಡಿ ಇಂಚೆನೆ ಮಲ್ತದು ಕಥಾನಾಯಕಿ ಅಂಚೆನೆ ಕಡೆಗೆ ಎನ್ನ ಪ್ರಾಯನ ಹೊಂದದು ಪ್ರಾಯದ ಪಾರ್ಟ್ ಕಡೆಗೆ ನಾನು ರಿಟೈರ್ಡ್ ಅಂಚ ಆ ರೀತಿ ಹಿಡಿತಾನೆ. ಆ ಸಂದರ್ಭಡು ಎಂಕ್ ತೋಜೊಂದು ಎಂಕ್ಲಿಗೆ ಮೂಲೊಂಜಿ ಅಗತ್ಯ ಉಂಡು ಲೇಡಿ ಪಾರ್ಟ್ಗೆ ಉಂಡದು ಏರ್ಲ ಲೇಡಿ ಪಾರ್ಟ್ ಮಲ್ಪೇರೆ ತಯಾರಪ್ಪನಕ್ಲು ಭಾರಿ ಕಡಿಮೆ. ಆ ಸಂದರ್ಭಡು ಸುರೇಶ್ ಶೆಟ್ಟಿನ ಎಂಕ್ಲೆ 2 ಜನ ಇತ್ತೀರು. ಸುರೇಶ್ ಶೆಟ್ಟಿನ ಆ ಸುರೇಶ್ ಶೆಟ್ಟಿನ ಪೊರ್ಲು ಅವೇ ರೀತಿಯಿಂದ ಪಾತೆರನ ಒಂಜಿ ಆ ಸಂದರ್ಭಡೆ ಆ ಒಂಜಿ ಪಾತೆರದ ಪೊರ್ಲು ಒಂದೇನು ತೋದು ಸುರೇಶ್ ನಂಗೆ ಈ ನಾಟಕಡು ಒಂಜಿ ಕಾಮಿಡಿ ಪಾತ್ರ ನಿಂಗೆ ದೀಪನು ಐನ್ ದೇತ ನೋಡು ಉಂಡದು ಅಂಡ್ ಬೊಡ್ಸಿ ಮಣ್ಣದು ಇತ್ತನಲ್ಲ ಒತ್ತಾಯ ದೇತೊಂದು ಪ್ರಥಮದ ಆ ವೇದಿಕೆಡೆ ಭಾರಿ ಪೊರ್ಲುಡೊಂಜಿ ಅಭಿನಯ ಮಲ್ತದು ನಮ್ಮ ಒಂಜಿ ಕಲೆಕ್ಕೆ ಒಂಜಿ ಮೆರುಗು ಕೊರನಂಚಿನ ಒಂಜಿ ಓರ್ವ ವ್ಯಕ್ತಿ ಅವು ಸುರೇಶ್ ಶೆಟ್ಟಿ. ನಿಜವಾದಲ್ಲ ಜೋಡುಕಲ್ಲದ ನಾಟಕದ ಯಾನು ಇತ್ತೆ ದಿಂಜೆ ಪಾತ್ರರಂಜನ ಸಂದರ್ಭ ಇಜ್ಜಿ ದಾಣ ಜೋಡುಕಲ್ಲಡು ಕಲಾವಿದರು ನಾಟಕ ಕಲಾವಿದರು ಒಂಡ ಜೋಡುಕಲ್ಲು ಮಸ್ತ್ ಅವು ಪ್ರತಿ ವೇದಿಕೆಲ್ಲ ನಮ್ಮ ಪನ್ರಲ್ಲ ಜೋಡುಕಲ್ಲಡು ಒಂಜಿ ನಾಟಕ ಮಲ್ತಾನ ನಂಡ ಯಾವುಜಿ ಒಂಜಿ ದಿನಟ್ಟು 2 ನಾಟಕ ಜೋಡುಕಲ್ಲದ ಕಲಾವಿದರೇ ಮಲ್ತೊಂದಿತ್ತೀರಿ. ಅಂಚಿನ ಸಂದರ್ಭಡು ನಮ್ಮ ಮೂಲ ನಂಗೆ ಆ ಸಂದರ್ಭಡೆ ನಮ್ಮ ಮಾಂತೇರೆಲ್ಲ ಒಟ್ಟಿಗೆ ಸೇರಿಸೋ ಒಂದು ಮಲ್ತದ್ದು ಈ ಜೋಡುಕಲ್ಲು ಭಾರಿ ಪೊರಡೆ ಒಂಜಿ ಆ ನೀಡಿದ ಇನಿಮುಟ್ಟಲ್ಲ ನಾಟಕ ಮಲ್ತದ್ದು
ನಂಗೆ ಬಾಕಿದಾಗ್ಲು ಏರ್ಲ ಅಭಿನಯ ತಯಾರಾಜಿಲ್ಲ ನಮ್ಮ ಊರದ ಕೀರ್ತಿನ ವರಿಪ ಒಂದು ಈ ನಾಟಕದ ಒಂಜಿ ಉದಾಹರಣೆ ದೇಶ ವಿದೇಶಡು ಅಭಿನಯ ಮಲ್ತದ ವರಿಪಾಯನ ಓರ್ವ ವ್ಯಕ್ತಿ ಆ ಸುರೇಶ್ ಶೆಟ್ಟಿ ನಮ್ಮ ಜೋಡುಕಲ್ದ ಮಾಂತ ಕಲಾವಿದರ ವಿಧರು ಪುದಾರಡಲ ಒಂದು ಅಭಿನಂದನೆಯನ್ನು ಈ ಸಂದರ್ಭ ಕೊರೊಂದಲ್ಲೇ ಅಂಚನೆ ಶಬರೀಶ್ ಪಟ್ಲ ಹಗ್ಗ ಜಗ್ಗಾಟಲ್ಲ ಪುದರ್ದಿತ್ತದು ನಮ್ಮವರೆಗೂ ಕೀರ್ತಿ ಕಂತನ ಅಂಚಿನ ಓರ್ವ ವ್ಯಕ್ತಿ ಆಗ್ಲ ಈ ಸಂದರ್ಭಡು ಅಭಿನಂದನೆ ಪಣ್ಣೊಂದು ಅಂಚನೆ ನಮ್ಮ ಊರಿಗೂ ಕೀರ್ತಿ ಕಂತನಂಚಿನ ಜಗದೀಶ್ ಬಲಂಪಾಡಿ ಗೋಲ್ಡ್ ಮೆಡಲ್ ಮೂಜಿ ಮೆಡಲ್ ಎತ್ತದು ನಮ್ಮ ಊರಿಗೆ ಒಂಜಿ ಕೀರ್ತಿ ಕೊಂಡ್ತನ ಒಂಜಿ ಆ ಜಗದೀಶ್ ನಲ್ಲಲ ದುಂಬುಗು ಎಡ್ಡ ರೀತಿಡು ಆ ಒಂಜಿ ಉದ್ಯೋಗಡು ಉತ್ತಮ ಅಭಿವೃದ್ಧಿ ಹೊಂದಾಡು ಅನ್ಪೊಂಡ ಒಟ್ಟಿಗೆ ಮುಲು ಪಾತ್ರನಂಚಿನ ಸಮಯ ಇಜ್ಜಿ ಇನಿ ಎಕಡ್ದು ಕನ್ನಿಗ್ಲ ಕಾತೊಂದಿತ್ತನ ಈ ಡ್ಯಾನ್ಸ್ ಸಮೂಹ ನೃತ್ಯ ಕಾರ್ಯಕ್ರಮ ಇತ್ತೆ ಆಯರೊಂಡು ಎಂಕ್ ಈ ಸಂದರ್ಭ ಪಾತ್ರರಂಚಿನ ಒಂಜಿ ಅವಕಾಶ ಕೊರಂಚಿನ ಮಾಂತ ಈ ನಮ್ಮ ಜವನೇರು ತಂಡಗೂ ಅಭಿನಂದನೆ ಪಂಡೊಂದು ಎನ್ನ ಒಂಜಿ ಎರಡು ಪಾತ್ರ ಉಂತಾವೆ. ಜೈ ಹಿಂದ್, ಜೈ ಭಾರತ್. ಚುಟುಕಿನ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರತಕ್ಕಂತಹ ಕೆ ಪಿ ನಾರಾಯಣ ಪಟ್ಲ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮ ಅತ್ಯಂತ ವೇಗವಾಗಿ ಮುಂದುವರಿಯಬೇಕಾಗಿದೆ. ಸೊ ಬಂಧುಗಳ, ಇನ್ನು ಮುಂದೆ ನಿಧಿ ವಿತರಣಾ ಕಾರ್ಯಕ್ರಮದಲ್ಲಿ ಶ್ರೀ ವಿವೇಕ್ ಭಂಡಾರಿ ಸಣ್ಣ ತಡಕ ಅವರ ಅನುಪಸ್ಥಿತಿಯಲ್ಲಿ ಅವರ ತಾಯಿ ಆಗಿರತಕ್ಕಂಥ ಲತಾ ಭಂಡಾರಿ ಅವರು ಈ ಪರಿಸರದಲ್ಲಿ ಈ ವೇದಿಕೆ ಮುಂಭಾಗದಲ್ಲಿ ಇದ್ದಲ್ಲಿ ತಾವುಗಳು ವೇದಿಕೆಯನ್ನು ಇರುವಂತೆ ಮನವಿ. ಲತಾ ಭಂಡಾರಿ ಅವರು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸುವ ವೇಳೆಯಲ್ಲಿ ಈ ನಡುವೆ ಸತೀಶ್ ನಾಯಕ್ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವಂತಹ ಸತೀಶ್ ನಾಯಕ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಚುಟುಕಿನ ಮಾತುಗಳನ್ನು ಸತೀಶ್ ನಾಯಕ್ ಅವರಲ್ಲಿ ಮನವಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವವರಿಗೂ ಕೂಡ ಅನಿರೀಕ್ಷಿತವಾಗಿ ಬಂದಂತಹ ಒಂದು ಇದು, ಯಾಕೆಂದರೆ ಬೆಳಿಗ್ಗೆ ಪ್ರಶಾಂತ್ರವರು ಹೇಳಿದರು, ಹೀಗೆ ನಮ್ಮ ಜವಾನರ ಇದು ಕಲಾ ತಂಡ ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ನಿಮ್ಮ ಹೆಸರೊಂದು LCDಯಲ್ಲಿ ಹಾಕಬೇಕು, LED ಸ್ಕ್ರೀನಲ್ಲಿ ಹಾಕಬೇಕು ಅಂತ ಹೇಳಿದ್ದು ಮಾತ್ರ. ಅದಕ್ಕೆ ನಾನು ಹೇಳಿದೆ, ನಮ್ಮ ಊರಿನ ಕಾರ್ಯಕ್ರಮ ಏನಿದ್ರು ನಾನು ಇವತ್ತು ಕಾರ್ಯಕ್ರಮ ನೋಡಲಿಕ್ಕೆ ಬೇಕಾಗಿ ಬರ್ತೇನೆ ಅಂತೇಳಿ. ಬಟ್ ಒಂದು ಏನೋ ಸ್ವಲ್ಪ ಬೇಗ ಬಂದ ಕಾರಣ ಅನ್ಕೋಣ, ನಮ್ಮನ್ನು ನೋಡಲಿಕ್ಕೆ ಬಂದವನನ್ನು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ಇದು ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೂಡ ಕೊಡ್ತಾ ಇದ್ದೇನೆ. ನನ್ನ ಪರಿಚಯ ನಿಮಗೆ, ನಾವು ಈ ಊರಿನವನೇ ಆದರೂ ಕೂಡ ನನ್ನ ಪರಿಚಯ ತುಂಬ ಕಡಿಮೆ, ಯಾಕೆಂದರೆ ನಾನು ಇಲ್ಲಿ ಪರಿಸರದಲ್ಲಿರೋದು ತುಂಬ ಕಡಿಮೆ. ನಾನು ಈಗ ಸದ್ಯ ಕಾರ್ಕಳದಲ್ಲಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಡಿವಿಷನ್ ಮ್ಯಾನೇಜರ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆದರೂ ಊರಿಗೆ ಆಗಾಗ ಬರ್ತಾ ಇದ್ದೇನೆ. ಹೆಚ್ಚಿನ ಮೊದಲು ನಮ್ಮ ಪರಿಸರ ಎಲ್ಲ ಇದೆ. ಜೋಡುಕಲ್ಲು ಅಂದರೆ ನಮ್ಮ ವೆಂಕಪ್ಪ ಮಾಸ್ಟರ್ ನಮ್ಮ ಸಹಪಾಠಿ, ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ದವರು. ಆದರೆ ಸರ್ಕಾರ ಬೇರೆ ಬೇರೆ ಆದ ಕಾರಣ ಅವರೀಗ ನಿವೃತ್ತ ಆಗಿದ್ದಾರೆ, ನಾವು ಇನ್ನು ಸೇವೆಯಲ್ಲಿ ಮುಂದುವರಿತಾ ಇದ್ದೇನೆ. ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಊರಿನ ಸುಪ್ತ ಪ್ರತಿಭೆಗಳನ್ನು ಹೊರತರುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಅದೇ ರೀತಿ ಈ ಊರಿನ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರಲಿ, ಕ್ರೀಡಾಪಟುಗಳಾಗಿರಲಿ ಅಥವಾ ಸಮಾಜ ಸೇವಕರಾಗಲಿ, ಅವರನ್ನೆಲ್ಲರನ್ನು ಮುನ್ನೆಲೆಗೆ ತಂದು ಅವರನ್ನು ಒಂದು ಸನ್ಮಾನ ಮಾಡುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಮ್ಮ ಜವಾನರ ತಂಡದವರು ನಡೆಸಿಕೊಂಡಿದ್ದಾರೆ. ಅವರು ನಡೆಸಿದಂತಹ ಈ ಒಂದು ಕಾರ್ಯಕ್ರಮ ತುಂಬ ಶ್ಲಾಘನೀಯ. ಇವರು ಮುಂದಕ್ಕೆ ನಡೆಸುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಸಹಾಯ ಯಾವಾಗಲೂ ಇರ್ತದೆ. ಅದೇ ರೀತಿ ಅವರಿಗೆ ಈ ನಡೆಸುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಶುಭವನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಚುಟುಕಿನ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರಿಸಿರತಕ್ಕಂತಹ ಸತೀಶ್ ನಾಯ್ಕ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಇನ್ನು ಮುಂದೆ ಅಲ್ಪ ವಿಳಂಬವಾದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಂಚಿಕೊಂಡಿರತಕ್ಕಂತಹ ನಮ್ಮ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಸಮಿತಿ ಕೇಂದ್ರೀಯ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಜಯರಾಜ್ ಶೆಟ್ಟಿ ಚಾರ್ಲ ಚುಟುಕಿನ ಮಾತುಗಳ ಶುಭ ನುಡಿಗಳು. ನಮಸ್ಕಾರ ಎಲ್ಲರಿಗೂ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಊರವರೇ ಎಲ್ಲರಿಗೂ ವಂದಿಸ್ತಾ, ನಾನು ಅಂದರೆ ಸಂಜೆ ಹೊತ್ತು ನಾವು 7 ಗಂಟೆಗೆ ಬಂದಿದ್ದೆ. ಆಗ ಸಭಾ ಕಾರ್ಯಕ್ರಮ ಯಾವುದು ಸ್ಟಾರ್ಟ್ ಆಗಲಿಲ್ಲ ಇತ್ತು, ಜನರು ಸಹ ಕಡಿಮೆ ಇತ್ತು. ಮತ್ತು ನಾನು ಪ್ರಶಾಂತ್ ಹೇಳಿದ್ದೇನೆ ನಮ್ಮ ಮನೆಗೆ ಹೋಗಿ ಬರ್ತೇನಂತ. ನಮ್ಮ ಬಳಗದವರು ಬಂದಿದ್ದರು ಒಟ್ಟಿಗೆ. ನಿನ್ನೆ ಸದಸ್ಯನವರು ನಿನ್ನೆ ಮೆಸೇಜ್ ಮಾಡಿದರು, ನನಗೆ ಬರಲಿಕ್ಕೆ ಆಗೋದಿಲ್ಲ, ಯಾರಾದರೂ ಹೋಗಿ ಅವರಿಗೊಂದು ಪ್ರೋತ್ಸಾಹ ಕೊಡಿ ಎಂದು. ನಮ್ಮ ಈ ನಮ್ಮ ಜವನಿಯರು ರೋಟರಿ ಕ್ಲಬ್ಬು ಹಾಗೂ ಸದಸ್ಯಟಿ ಸೇವಾ ಬಳಗ
ಇದರ ನೇತೃತ್ವ ನಡೆಯುವಂಥ ಈ ಒಂದು ಸಮೂಹ ನೃತ್ಯ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಸೇವಾ ಬಳಗ ಕೇಂದ್ರೀಯ ಸಮಿತಿಯ ಪರವಾಗಿ ನಾನು ಅಭಿನಂದಿಸ್ತಾ, ನಮ್ಮ ಈ ಸದಸ್ಯಟಿ ಸೇವಾ ಬಳಗವು ಈಗ 2 ವರ್ಷದಿಂದ ಸ್ಟಾರ್ಟ್ ಆಗಿ ಈಗ ನಾವು ಚಿಗುರುಪಾದೆಯಲ್ಲಿ ಒಂದು ಕಚೇರಿ ಸಹ ಆರಂಭಿಸ್ತೇವೆ. ಅದರಲ್ಲಿ ಬರುವಂಥ ಹಲವಾರು ಅಪ್ಲಿಕೇಶನ್ ಬರ್ತಾ ಇದೆ, ಕೆಲವು ಮನವಿಯನ್ನು ತೆಗೆದು ಬರ್ತಾ ಇದ್ದಾರೆ. ನಾವೊಂದು 3 ತಿಂಗಳಿಗೊಮ್ಮೆ ಅದರ ಈ ಮಾನದಂಡವನ್ನು ಅನುಸರಿಸಿ ನಾವು ಸಹಾಯ ಹಸ್ತವನ್ನು ಕೊಡ್ತಾ ಇರ್ತೇವೆ. ಅದು ನಮ್ಮ ಎಲ್ಲ ಅಂದರೆ ಕಾಸರಗೋಡು, ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಭಾಗದಿಂದಲೂ ಈ ಮನವಿ ಬರ್ತಾ ಇದೆ. ಅದು ನಾವು ಎಲ್ಲ ಜಾತಿ ಧರ್ಮ ಯಾವುದು ಇಲ್ಲದೆ ಎಲ್ಲರಿಗೂ ಸಹ ನಾವು ಸಮಬಲವಾಗಿ ಕೊಡ್ತಾ ಇರ್ತೇವೆ. ಇನ್ನೂ ಸಹ ನಾವು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು, ಒಳ್ಳೊಳ್ಳೆ ಸಮಾಜ ಸೇವೆ ಕಾರ್ಯಕ್ರಮವನ್ನು ನಾವು ಸದಸ್ಯಟಿಯವರ ಒಂದು ಅನುಮತಿಯ ಮೇರೆಗೆ ನಾವು ಮಾಡ್ತಾ ಇರ್ತೇವೆ. ಅದೇ ಪ್ರಕಾರ ನಮ್ಮ ಈ ಘಟಕ ಎಂದು ಬಾಯಾರ್ ಘಟಕ ಇದೆ, ಅದೇ ರೀತಿ ಜೋಡುಗಲ್ ಘಟಕ ಒಳ್ಳೆ ಸಮಾಜ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅಂದರೆ ಲಾಸ್ಟ್ ಇಯರ್ ಸದಸ್ಯರು ಬಂದಿದ್ದರು ಈ ಕಾರ್ಯಕ್ರಮಕ್ಕೆ, ಅವರಿಗೆ ಸಹ ತುಂಬ ಖುಷಿಯಾಗಿತ್ತು. ಅದು ಇವತ್ತಿನ ಸಹ ಕಾರ್ಯಕ್ರಮವು ನಮ್ಮ ಬಳಗದ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ನನ್ನ ಸಣ್ಣ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಜಯರಾಜ್ ಶೆಟ್ಟಿ ಚಾರ್ಲ ಇವರಿಗೆ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀ ಪ್ರಮೋದ್ ಪಣಿಕರ್ ಜೋಡುಕಲ್ಲು ಅವರು ಮನೋದಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುತ್ತಾರೆ. ಕಾರ್ಯಕ್ರಮ ವಿಳಂಬವಾದ್ದರಿಂದ ನೇರವಾಗಿ ಅಧ್ಯಕ್ಷರ ನುಡಿಗೆ ಮೊದಲಾಗಿ ನಿಧಿ ವಿತರಣೆ, ಗೌರವಾನ್ವಿತ ವಿವೇಕ್ ಭಂಡಾರಿ ಸಣ್ಣ ತಡಿಕ ಸಮಾಜ ಚಿಂತಕರು ಅವರು ಕೊಡಲು ಮಾಡಿದಂತಹ ಈ ನಿಧಿಯನ್ನ ಈ ವೇದಿಕೆಯಲ್ಲಿ ವಿತರಿಸುವಂತೆ ರೋಟರಿಯನ್ ಸೌಮ್ಯ ಆರ್ ಶೆಟ್ಟಿ ಅವರಲ್ಲಿ ಮನವಿ ಸ್ವೀಕರಿಸಲು ವೇದಿಕೆಗೆ ಬರ್ತಾ ಇದ್ದಾವೆ. ಅನ್ವಿಕಾ ಅವರನ್ನ ಸ್ವಾಗತಿಸ್ತಾ ಇದ್ದಾವೆ. ನಿಧಿ ವಿತರಣೆಗಾಗಿ ಸ್ವೀಕಾರಕ್ಕಾಗಿ ಅನ್ವಿಕಾ ವೇದಿಕೆಗೆ ಬರಬೇಕು. ವಿತರಣೆಗೋಸ್ಕರ ರೋಟರಿಯನ್ ಸೌಮ್ಯ ಆರ್ ಶೆಟ್ಟಿ. ಅನ್ವಿಕಾ ಬಾಲಕಿಗೆ ನಿಧಿ ವಿತರಣೆ ಆಗ್ತಾ ಇದೆ. ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಜರುಗ್ತಾ ಇದೆ. ಈ ನಿಧಿಯನ್ನ ನಮಗೆ ಒದಗಿಸಿಕೊಟ್ಟಿರತಕ್ಕಂತಹ ಶ್ರೀ ವಿವೇಕ್ ಭಂಡಾರಿ ಸಣ್ಣ ತಡಿಕ ಸಮಾಜ ಚಿಂತಕರು ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಭಿನಂದನೆಗಳು. ವಿವೇಕ್ ಭಂಡಾರಿ ಸಣ್ಣ ತಡಿಕ ಅನ್ವಿಕಾ ಅವರು ಸ್ವೀಕರಿಸ್ತಾ ಇದ್ದಾರೆ. ಅದೇ ಪ್ರಕಾರ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಸಮಿತಿ ಕೇಂದ್ರೀಯ ಸಮಿತಿಯ ವತಿಯಿಂದ ಟೈಲರಿಂಗ್ ಮಷೀನ್ ಒಂದು ಕುಟುಂಬಕ್ಕೆ ನಾವು ನೀಡ್ತಾ ಇದ್ದೇವೆ. 2 ಕುಟುಂಬಗಳಿಗೆ ಪ್ರಾಯಶಃ ಹೆಸರು ನಾವು ನಮೂದಿಸಲು ಬಿಟ್ಟು ಹೋಗಿದೆ, ಅವರಿಗೆ ಮಾಹಿತಿ ಇದೆ. ಸೊ ಆ 2 ಕುಟುಂಬಗಳು ವೇದಿಕೆಗೆ ಬಂದು ಈ ಟೈಲರಿಂಗ್ ಮಷೀನ್ ಇದನ್ನ ಪಡೆದುಕೊಳ್ಳುವಂತೆ ಮನವಿ. ಬಹಳಷ್ಟು ಅರ್ಥದಾಯಕವಾದಂತಹ ಕಾರ್ಯಕ್ರಮ. ಕೊಡುಗೈದಾನೆ ಕಲಿಯುಗ ಕರ್ಣ ಡಾಕ್ಟರ್ ಸದಾಶಿವ ಶೆಟ್ಟಿ ಕುಳೂರು ಅವರ ಹೆಸರಲ್ಲಿ ಊರಲ್ಲಿ ನಾನಾ ಈ ರೀತಿಯ ಕಾರ್ಯಕ್ರಮಗಳು ಜರುಗುವ ವೇಳೆಯಲ್ಲಿ ಕೇಂದ್ರೀಯ ಸಮಿತಿ ನೀಡಿದಂತಹ ಆ ಟೈಲರಿಂಗ್ ಸೇಯಿಂಗ್ ಮಷೀನ್ ವಿತರಣೆ ಆಗ್ತಾ ಇದೆ. ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸಮಾರಂಭವನ್ನ ಮುಂದುವರಿಸುತ್ತಾ ಮುಂದೆ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಗೌರವಾನ್ವಿತ ನಿವೃತ್ತ ಮುಖ್ಯ ಉಪಾಧ್ಯಾಯರು ಶ್ರೀ ವೆಂಕಪ್ಪ ಶೆಟ್ಟಿ. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಹಾಗೂ ರೋಟರಿ ಕ್ಲಬ್ ದೇರಳಗಟ್ಟೆ ಹಾಗೂ ನಮ್ಮ ಜವನೇರು ಜೋಡುಕಲ್ಲು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಒಂದು ವೈವಿಧ್ಯಮಯವಾದಂಥ ಕಾರ್ಯಕ್ರಮ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲದೆ ಎಲ್ಲವನ್ನು ಜೋಡಿಸಿಕೊಂಡು ಅಭಿನಂದನೆ ಮಾಡುವಂಥದ್ದು, ಸಹಾಯಧನಾರ್ಪಣೆ ಮುಂತಾದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಈ ಜೋಡುಕಲ್ಲು ಪರಿಸರದಲ್ಲಿ ಇದು 2ನೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಜವನೇರು ಜೋಡುಕಲ್ಲು ಆಲೋಚನೆ ಮಾಡುವಂತಹ ಕೆಲಸಗಳೇ ಅಂದದ್ದು. ಯಾಕಂತ ಹೇಳಿದರೆ ಎಲ್ಲಿ ಏನು ಆಗಬೇಕು, ಬರೀ ಒಂದು ತಂಡವನ್ನು ಕಟ್ಟಿಕೊಂಡು ಅದರಿಂದ ಒಟ್ಟಿಗೆ ಸೇರುವುದು ಮಾತ್ರ ಅಲ್ಲ, ಒಂದು ಸಾಂಸ್ಕೃತಿಕ ಅಲ್ಲಿಗೆ ಮುಗೀತದೆ ಕೆಲವೆಲ್ಲ, ಅದಲ್ಲ. ಸಮಾಜದಲ್ಲಿ ಏನು ಕೊರತೆಗಳಿದೆ ಅಲ್ಲಿಗೆ ಗಮನಗೊಟ್ಟು ಮನೆಯಾಗಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಾಗಬಹುದು ಅಥವಾ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಯುವಕರ ತಂಡ.
ಜೋಡುಕಲ್ಲು ಅಂತ ಹೇಳಿದರೆ ಸಾಂಸ್ಕೃತಿಕ ರಂಗದಲ್ಲಿ ಮುಂಚೂಣಿಯಲ್ಲಿದ್ದದ್ದು. ಹಾಗೆ ಸಾಂಸ್ಕೃತಿಕ ರಂಗದಲ್ಲಿದ್ದಂತಹ ಸುರೇಶ್ ಶೆಟ್ಟಿ ಅವರನ್ನು ಈಗ ಗೌರವಿಸಿದಂಥದ್ದು. ಹಾಗೆ ಶೈಕ್ಷಣಿಕ ಕ್ಷೇತ್ರ ಜಗದೀಶ್ ಅವರನ್ನು, ಅದೇ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ, ಹಾಗೆ ವಿಭಿನ್ನ ರೀತಿಯಲ್ಲಿ ಜೋಡುಕಲ್ಲಿನಿಂದ ಇದೇ ಈ ನಮ್ಮ ಮುಂಭಾಗದಲ್ಲಿರುವಂತಹ ಈ ಸ್ಥಳ ಅಂತ ಹೇಳಿದರೆ ತುಂಬ ಕಬಡ್ಡಿ ಪಟುಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಂತಹ ಒಂದು ಮೈದಾನ ಆಗಿರುತ್ತದೆ. ಭಾಸ್ಕರ್ ಶೆಟ್ಟಿ ಅವರು ಇದೇ ಮೈದಾನದಲ್ಲಿ ಆಡಿ ನಮ್ಮ ರಾಷ್ಟ್ರದ ಉಪನಾಯಕರಾಗಿದ್ದಂಥವು ಅಂತಹ ಒಂದು ಪ್ರದೇಶ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತದಲ್ಲಿ ಕೂಡ ಅದೇ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ತುಂಬ ಕೆಲವು ವರ್ಷಗಳಿಂದ ಕೆಲವು ನಾಟಕದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸತೀಶ್ ಹಾಗೂ ನಾವು ಕೆ.ಪಿ. ನಾರಾಯಣ್ ಇವರೆಲ್ಲ ಒಟ್ಟಾಗಿದ್ದುಕೊಂಡು ಈಗಿನ ಯುವಕರು ಹೇಗೆ ಜೊತೆಗೂಡಿಸಿಕೊಂಡಿದ್ದರೋ ಆಗ ಕೂಡ ತಂಡ ಇತ್ತು. ಅದನ್ನು ಅನುಸರಿಸಿಕೊಂಡು ಈಗಿನ ತಂಡಗಳು ಕೂಡ ಬಂದೆಂದು ಹೇಳ್ಬೋದು. ಆದರೆ ಇನ್ನು ಮುಂದಕ್ಕೆ ಬರಬೇಕಾದರೆ ಇನ್ನು ಮುಂದಿನ ಮಕ್ಕಳು, ಆ ಮುಂದಿನ ಮಕ್ಕಳು ಇಂಥ ಕಾರ್ಯಕ್ರಮಗಳನ್ನು ನೋಡಿದರೆ ನಾವು ಕೂಡ ಮುತುವರ್ಜಿಯಲ್ಲಿ ಮುಂದೆ ಬಂದು ಇಂಥ ಕಾರ್ಯಕ್ರಮಗಳನ್ನು ನಡೆಸಬಹುದು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಬಹುದು, ಅದಕ್ಕೆ ಪ್ರೋತ್ಸಾಹ ಸಿಗ್ತದೆ ಎನ್ನುವಂಥದ್ದು ಕೂಡ ಅವರಿಗೆ ಖಂಡಿತವಾಗ್ತದೆ. ಇವತ್ತು ಮಾಡಿದಂತಹ ಈ ಕಾರ್ಯಕ್ರಮವು ನಮ್ಮ ಭಾಷಣವನ್ನು ಕೇಳಲಿಕ್ಕೆ ಹೆಚ್ಚಿನವರು ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಮುಂದಿನ ನೃತ್ಯ ಕಾರ್ಯಕ್ರಮವನ್ನು ನೋಡಲಿಕ್ಕಿರುವಂತಹ ಉಮೇದಿನಲ್ಲಿ ಎಲ್ಲರಿದ್ದಾರೆ. ಇವರೆಂಥದೋ ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬೇಡ. ಅದಕ್ಕೆ ಬೇಕಾಗಿ ಭಾಷಣ ಕೇಳಿ ನಿಮಗೆ ಬಡಿದಿರ್ಬೋದು. ಏನಿದ್ರೂ ಕೂಡ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ಒಂದು ಸಂದೇಶವನ್ನು ಸಭೆಗೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯದ ಮಾತ್ರವನ್ನು ಹೇಳುತ್ತಾ ಇಂಥ ಕಾರ್ಯಕ್ರಮವು ಇಲ್ಲಿ ಈಗ ಕಳೆದ ವಾರದಲ್ಲಿ ಕೂಡ ಕಾರ್ಯಕ್ರಮ ಆಗಿದೆ. ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಜನರಿಗೂ ಏನು ಇದಿಲ್ಲ. ಆದರೆ ಇಂತಹ ಕಾರ್ಯಕ್ರಮಗಳು ನಡೆಯುವಂಥದ್ದು ಬಹಳ ಕಡಿಮೆ. ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜವನೇರಿ ಜೋಡುಕಲ್ಲು ಉತ್ತಮವಾದ ಕಾರ್ಯಕ್ರಮ ನಡೆಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಜೈ ಭಾರತ್. ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡು ಅಧ್ಯಕ್ಷರ ನುಡಿಗಳನ್ನು ನೀಡಿದಂತಹ ಶ್ರೀ ವೆಂಕಪ್ಪ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಂಧುಗಳೇ, ಟೈಲರಿಂಗ್ ಸೇವಿಂಗ್ ಮಷೀನ್ ಅರ್ಹರಾದವರು ವೇದಿಕೆಗೆ ಬರುವಂತೆ ಶ್ರೀ ಜಯರಾಜ್ ಶೆಟ್ಟಿ ಚಾರ್ಲಾ ಇವರಿಂದ ಪಡೆದುಕೊಳ್ಳುವಂತೆ. ಬಂಧುಗಳೇ, ಡಾಕ್ಟರ್ ಸದಾಶಿವ ಶೆಟ್ಟಿ ಸೇವಾ ಸಮಿತಿ ಕೇಂದ್ರೀಯ ಸಮಿತಿಯಿಂದ ಈ ಒಂದು ವಿಶೇಷವಾದಂತಹ ಸಹಾಯವನ್ನ ನಾವು ನೀಡ್ತಾ ಇದ್ದೇವೆ. ಜಯರಾಜ್ ಶೆಟ್ಟಿ ಅವರು ಈ ಮಷೀನ್ ಅನ್ನ ಕುಟುಂಬಕ್ಕೆ ನೀಡುವ ಮೂಲಕ ಒಂದು ಬಡ ಕುಟುಂಬದ ಆಸರೆಗೆ ನಾವು ಕಣ್ಣೀರೊರೆಸುವಂತಹ ಪ್ರಯತ್ನ, ಅದಕ್ಕೆ ಪೂರಕವಾಗಿ ಮಷೀನ್ ಅನ್ನು ಸ್ವೀಕರಿಸುವಂತೆ ಮನವಿ. ಅರ್ಥಪೂರ್ಣ, ಬಹಳಷ್ಟು ಅರ್ಥದಾಯಕವಾದಂತಹ ಪುಣ್ಯ ಕೆಲಸವನ್ನು ನೆರವೇರಿಸ್ತಾ ಇದ್ದಾರೆ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಕೇಂದ್ರೀಯ ಸಮಿತಿ. ರೆಡ್ ಮಷೀನ್ ಎಲ್ಲ ಬರಡಬೇಕಾ? ಎಸ್, ಹಸ್ತಾಂತರವಾಗ್ತಾ ಇದೆ. ದುಡಿದು ತಮ್ಮ ಕುಟುಂಬವನ್ನ ಸಾಕಲು ಬೆಳೆಸಲು ಅತ್ಯಂತ ಅರ್ಥದಾಯಕವಾದಂತಹ ಒಂದು ಸೇವೆ ನಡೀತಾ ಇದೆ ವೇದಿಕೆಯಲ್ಲಿ. ಅದು ಕೂಡ ನಮ್ಮ ಡಾಕ್ಟರ್ ಸದಾಶಿವ ಶೆಟ್ಟಿ ಅವರ ಹೆಸರಲ್ಲಿರುವಂತಹ ಒಂದು ಸಂಸ್ಥೆ ಅಂತ ಹೇಳುವಾಗ ಅದು ಹೆಮ್ಮೆ ನಮಗೆ ದ್ವಿಗುಣಗೊಳ್ಳುತ್ತಾ ಇದೆ. ಸೊ ಖಂಡಿತವಾಗಿಯೂ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಕೇಂದ್ರೀಯ ಸಮಿತಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಹಳಷ್ಟು ಅರ್ಥದಾಯಕವಾದಂತಹ ಒಂದು ಸೇವೆ നടിತಾ ಇದೆ. പ്രിയമുള്ളവരെ, കുടുംബം പോറ്റാനുള്ള തത്രപ്പാടിലുള്ള കുടുംബത്തിന് 2 ടൈലറിംഗ് മെഷീൻ നൽകിക്കൊണ്ട് ഏറ്റവും ചടങ്ങിന് അർത്ഥവത്തായ രൂപകൽപ്പനകൾ നടക്കുകയാണ് ഡോക്ടർ സദാശിവ ശെട്ടി അഭിമാനി സേവാ കേന്ദ്രീയ സമിതിയുടെ വകയിൽ നൽകപ്പെടുന്ന ടൈലറിംഗ് മെഷീൻ. സോ താങ്ക് യു വെരി മച്ച് വൺസ് അഗെയിൻ ശ്രീ ജയരാജ് ശെട്ടി, ചാർല ആൻഡ് entire team. Thank you very much.
ಬಂಧುಗಳ ಸಭಾ ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ವಂದನಾರ್ಪಣೆ. ಇದೀಗ ಮತ್ತೊಮ್ಮೆ ಪ್ರಶಾಂತ್. ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ನೃತ್ಯ. ಆದರೆ ವಂದನಾರ್ಪಣೆ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಧ್ಯಕ್ಷರಿಗೂ, ಈ ಸಭೆಯಲ್ಲಿರುವಂತಹ ಮುಖ್ಯ ಅತಿಥಿಗಳಿಗೂ, ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಉದ್ಘಾಟಕರಿಗೂ, ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಮಗುವಿಗೆ ವಿದ್ಯಾನಿಧಿ ಸಹಕರಿಸಿದಂತಹ ಶ್ರೀ ವಿವೇಕ್ ಭಂಡಾರಿ ಅವರುಗಳಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಏಕಮಾತಿಂದಲೇ ಧನ್ಯವಾದವನ್ನು ನೀಡ್ತಾ ಇದ್ದೇನೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾವೆ. ಸರ್ವೇ ಜನ ಸುಖಿನೋ ಭವಂತು. ಬಂಧುಗಳ, ಇನ್ನು ಮುಂದೆ ವೇದಿಕೆಯಲ್ಲಿ ರಂಗೇರಲಿದೆ ಸಾಂಸ್ಕೃತಿಕ ವೈಭವ ಸಮೂಹ ನೃತ್ಯ ಸ್ಪರ್ಧೆ. പ്രിയമുള്ളവരെ, സാംസ്കാരിക കലാപരിപാടികൾ തുടരുമ്പോൾ ജോഡുപലിന്റെ അഭിമാനമായ കലാകാരൻ ശ്രീ പ്രമോദ് പണിക്കരുടെ ചെറുമകൻ കൃഷാങ്ക് ദേവ് കണ്ടൂർ, അനുരാജ് കണ്ണൻ ജോഡുക്കല്ലു, ഗഗൻ പട്ല ഒപ്പം വിഘ്നേഷ് കൂഡ്ലു അവതരിപ്പിക്കുന്ന ഒരു മനോഹരമായ ചെണ്ടയുടെ പ്രകടനമാണ്. അങ്ങനെ ചെണ്ടയുടെ ശബ്ദമൊഴുകുന്ന വേദിയിൽ ವೇದಿಕೆಯಲ್ಲಿ ಸುಂದರವಾದಂತಹ ಒಂದು ಚೆಂಡೆಯ ನಿನಾದದ ಧ್ವನಿ ಪ್ರಮೋದ್ ಪಣಿಕರ್ ಅವರ ಮಗಳ ಮಗ ಕೃಷಾಂಕ ದೇವ್ ಕಣ್ಣೂರ್, ಅನುರಾಜ್ ಕಣ್ಣನ್ ಜೋಡುಕಲ್ಲು, ಗಗನ್ ಪಟ್ಲ ಮತ್ತು ವಿಘ್ನೇಶ್ ಕೂಡಲ್ ಪ್ರತಿಭೆಗಳ ಸಂಗಮದಿಂದ ಚೆಂಡೆ ನಿನಾದ.
കഴിഞ്ഞാ ಆತಿ ಜಾತಿಚಿ ನನ್ನೊಂಜಿ ಮಾಲೆ ಪಟಾಕಿ ಎಲ್ಲಿಯ ಬಾಕಿ ಉಂಟು ತುಲೆ. ആഹാ, ഒരു മിനിറ്റ്, ഞാൻ ക്ഷണിക്കുമ്പോൾ വരാം. കൃഷാങ്ക്, എന്തൊരു ആവേശം ബന്ധുലേ. ഒരു മിനിറ്റ് വെച്ച അത് കൊണ്ടുപോകും, അത് കൊണ്ടുപോകും. കൃഷാങ്ക് ഇപ്പോ യൂട്യൂബിൽ വൈറലായ ഒരു വയലിൻകാരി ആരെന്ന് ചോദിച്ചാൽ അറിയോ? ഗംഗ അല്ലേ? ആ ഗംഗയുടെ പ്രത്യേകത വായിക്കുന്നതോടൊപ്പം ആവഭാവങ്ങൾ, കണ്ണുകളുടെ ചലനങ്ങൾ, സംഗീതത്തിൽ മുഴുങ്ങിയാണ് ഗംഗ വായിക്കാറ്. ഞാൻ കണ്ടത് ഈ കുട്ടിയിൽ നിന്നും അത് തന്നെയാണ്. എന്താ ഒരു ഭാവം, ആഹാ അല്ലേ? കൃഷാന്ത് മോനെ എത്ര വയസ്സായി അറിയോ? 6 വയസ്സിലല്ലേ? ഈ ചെണ്ട ആരാ മോനെ പഠിപ്പിക്കുന്നേ? അപ്പൂപ്പൻ. ഈ അപ്പൂപ്പനാണോ അച്ഛന്റെ അച്ഛൻ അല്ലേ? അച്ഛന്റെ അച്ഛൻ. ഓക്കെ. ഓ, അദ്ദേഹം പഠിപ്പിക്കല്ലേ? കണ്ണൂരിൽ എവിടെയാ വീട്? കണ്ണൂരിൽ എവിടെയാ വീട്? കുറുമാത്തൂർ അല്ലേ? അമ്മ എല്ലാം പറഞ്ഞിരുന്നല്ലേ? ഓക്കെ മോനെ, പറയാൻ വാക്കില്ല. ഇറ്റ് ഈസ് റിയലി അമേസിംഗ്, എക്സ്ട്രാഓർഡിനറി. കൃഷാങ്ക് ദേവ്, വണ്ടർഫുൾ പെർഫോമൻസ്. നല്ലൊരു കൈയടി. നിങ്ങൾ ഒട്ടും മോശക്കാരല്ല കേട്ടാ. ഈ കുട്ടിക്ക് നല്ല സപ്പോർട്ട് ഉണ്ട്. നമ്മുടെ കൂടലിനവരുണ്ട്, പട്ടളക്കാരുണ്ട്. സോ ഇവർക്ക് നല്ലൊരു കൈയടി കൊടുക്കാം. അടിപൊളിയാണ്. എല്ലാവരും ഒന്നിനൊന്ന് മെച്ചം.
ಎಂಚೆಂಚಿನ ಪ್ರತಿಭೆಲು ಉಲ್ಲ ನಮ್ಮ ಊರುಡು ಅವಕಾಶ ಕೊರ್ರೆನ ಪೊಡಿ ಆಪನು ಬನ್ನಿ ಬನ್ನಿ ಶ್ರೀಧರ ಹೊಳ್ಳ ಸರ್ ಇದೀಗ ನೋಟಿನ ಮಾಲೆ ಬರ್ತಾ ಇದೆ. ನೋಟು ಮಾಲೆ ಲಭಿಸಿದೆയാണ് ಕೃಷಾಂಕ ದೇವನ. ಆಹಾ ಶ್ರೀ KP ನಾರಾಯಣಣ್ಣ ಅಲ್ಲೊಂಜಿ ನೋಟು ಮಾಲೆ ಈ ಒಂಜಿ ಬಾಲೆಗೆ ತೇಜಣ್ಣ ಬರೋಂದುಳ್ಳೇರು ನೋಟದೊಟ್ಟಿಗೂ ನೋಟದ ಮಾಲದೊಟ್ಟಿಗೂ ನಮ್ಮ ಹರೀಶ್ ಪಟ್ಲ ಮೇರ್ನಲ್ಲ ಒಂಜಿ ನೋಟು ಮಾಲೆ ಬರೋದು. ഒരു മാല ജാസ്തി ഉണ്ടാ ആളുണ്ട് ഇടാ മാല ഇല്ലാത്ത ആള്. ಓಕೆ ಮಲ್ಲ ತಾಟಿಪಾಡು ಕೊಡರ ಹೊರತು ಇಜಾನ್ ನಡೆದವರ ಜಾಸ್ತಿ ನಮ್ಮ ಪಾತ್ರ ಪುರುಸತ್ತಜಿ. ಸೊ ಒನ್ಸ್ ಅಗೈನ್ ರಿಯಲಿ ವಂಡರ್ಫುಲ್ പെർഫോമൻസ്. അടുത്ത കൊല്ലം ഇതിനേക്കാളും മികച്ച ഒരു ടീം ആയിട്ട് വരണം. ഓക്കെ അടുത്ത കൊല്ലം വീണ്ടും കൊട്ടാം. ഓക്കെ താങ്ക് യു കൃഷാന്ത് ദേവ്, താങ്ക് യു, കൺഗ്രാജുലേഷൻ. ഇതുപോലെ കണ്ണൂരിൽ അടിച്ചു പൊളിക്കാം. ഓക്കെ ഓക്കെ ഒരിക്കൽ കൂടി ഒരു അവസാനമായി കുട്ടികൾ നല്ലൊരു കൈ കൊടുക്കാം. താങ്ക് യു. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಸಭಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇದೀಗ ಮುಂದಿನ ನೃತ್ಯದೊಂದಿಗೆ ವಂಶಿ ಆಂಟಿ ಜೋಡುಕಲ್ಲು ವಂಶಿ Ladies and gentlemen, are you ready? ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ನಿದ್ದೆ ಬೀಳ್ತಾಳೆ. ಜಾರಿತು ಏನು ಮನಸ್ಸು ಜಾರಿತು ಶುರುವಾಯಿತು ನನಗೆ ಲವ್ 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 ಲವ್
ಲವ್ವು 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 ಸಂತಾನವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಂತಾನೆ ಸಂತಾನವಳೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ PG Vishnu Remix. ವಂದನೆಗಳು ವಂಶಿ ಮತ್ತು ಬಳಗ. ಗಮನಿಸಿ, ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ಗಮನಕ್ಕೆ ಎಲ್ಲ ತಂಡಗಳ ಟೀಮ್ ಮ್ಯಾನೇಜರ್ ಅಥವಾ ಟೀಮ್ ಕ್ಯಾಪ್ಟನ್ ವೇದಿಕೆಯ ಮುಂಭಾಗದಲ್ಲಿರುವಂತಹ ಅಫಿಷಿಯಲ್ ಟೇಬಲ್ ಬಳಿ ಬರುವಂತೆ ಸೂಚನೆ. ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ತಂಡಗಳ ಟೀಮ್ ಮ್ಯಾನೇಜರ್ ಅನ್ನ ಅತ್ಯಂತ ಶೀಘ್ರದಲ್ಲಿಯೇ ಅಫಿಷಿಯಲ್ ಟೇಬಲ್ ಅಂದ್ರೆ ವೇದಿಕೆಯ ಮುಂಭಾಗದಲ್ಲಿ ಅಫಿಷಿಯಲ್ ಟೇಬಲ್ ಇದೆ, ಅಲ್ಲಿಗೆ ಬರುವಂತೆ ಮನವಿಯ ತರುವಾಯ. ಒಂದು ನೃತ್ಯದ ಬಳಿಕ ಸಮೂಹ ನೃತ್ಯ ಸ್ಪರ್ಧೆ ಆರಂಭವಾಗಲಿದೆ, ಗಮನಿಸುವಂತೆ. ವೇದಿಕೆಯಲ್ಲಿ ಅನ್ಶಿತ್ ಮತ್ತು ಬಳಗ. ಅನ್ಶಿತ್ ಅಂಡ್ ಟೀಮ್. ನಮ್ಮ ಈ ಕಾರ್ಯಕ್ರಮವನ್ನ ಸಮೂಹ ನೃತ್ಯ ಸ್ಪರ್ಧೆಯನ್ನ ನಿಯಂತ್ರಿಸುವಂತಹ ತೀರ್ಪುಗಾರರ ಪೀಠಕ್ಕೆ ನಾವು ಆಮಂತ್ರಿಸುತ್ತಾ ಇದ್ದೇವೆ. ಅನೇಕ ವೇದಿಕೆಗಳಲ್ಲಿ ನೃತ್ಯ ಕಾರ್ಯಕ್ರಮವನ್ನ ಮಾಡಿ ವಿದೂಷಿ ಪಟ್ಟವನ್ನು ಅಲಂಕರಿಸಿ ಅನೇಕ ವಿದ್ಯಾರ್ಥಿನಿಗಳನ್ನ ನೃತ್ಯ ವಿಭಾಗದಲ್ಲಿ
ಕಲಿಸುತ್ತಾ ಇರತಕ್ಕಂತಹ ನೃತ್ಯ ಗುರುಗಳು ಆಗಿರುವಂತಹ ವಿದೂಷಿ ಆದಿಶ್ರೀ ಶಶಿನಾರಾಯಣ ಅವರನ್ನ ತೀರ್ಪುಗಾರಿಕಾ ಪೀಠಕ್ಕೆ ನಾವು ಬರಮಾಡಿಕೊಳ್ಳುತ್ತಾ ಅವರ ಜೊತೆಯಲ್ಲಿ ನಮ್ಮ ಜಿಲ್ಲೆ ಕಂಡಂತಹ ಅತ್ಯಂತ ಹಿರಿಯ ಡ್ಯಾನ್ಸರ್, ಅದೇ ಪ್ರಕಾರ ನಾನಾ ಕಡೆಗಳಲ್ಲಿ ನೃತ್ಯ ತರಬೇತಿಯನ್ನು ನೀಡುವಂತಹ ನೃತ್ಯ ಗುರುಗಳು ಶ್ರೀ ಶಿವಸುಂದರ ಸಾಲಿಯಾನ್ ಕುಂಬಳೆ, ಇವರು ಕೂಡ ತೀರ್ಪುಗಾರಿಕಾ ಪೀಠಕ್ಕೆ ನಾವು ಬರಮಾಡಿಕೊಳ್ಳುತ್ತಾ ದಯವಿಟ್ಟು ಎಲ್ಲ ತಂಡಗಳ ಟೀಮ್ ಮ್ಯಾನೇಜರ್ಗಳು ವೇದಿಕೆ ಮುಂಭಾಗದಲ್ಲಿರುವಂತಹ ಅಫಿಷಿಯಲ್ ಟೇಬಲ್ ಬಳಿ ಬರುವಂತೆ ಮನವಿಯ ತರುವಾಯ ನಾವು ಓವರ್ ದ ಸ್ಟೇಜ್ ಅನ್ಶಿತ್ ಅಂಡ್ ಟೀಮ್. ಎಸ್, ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅನ್ಶಿತ್ ಅಂಡ್ ಟೀಮ್. ಬಂಧುಗಳೇ, ಇನ್ನು ಮುಂದೆ ನಿರೀಕ್ಷೆಯಿಂದ ಕಾಯ್ತಾ ಇರತಕ್ಕಂತಹ ಆ ಸಮೂಹ ನೃತ್ಯ ಸ್ಪರ್ಧೆಗೆ ವೇದಿಕೆ ಸಿದ್ಧಗೊಳ್ಳುತ್ತಾ ಇದೆ. ಆಕರ್ಷಕ ಮನೋಮೋಹಕ ನೃತ್ಯದೊಂದಿಗೆ ಈ ಸ್ಪರ್ಧೆ ವೈಭವದಿಂದ ಆರಂಭವಾಗಲಿದೆ. ಸೊ ಅನೇಕ ಪ್ರತಿಭಾನ್ವಿತ ತಂಡಗಳು ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಆದ್ದರಿಂದಲೇ ಈ ಕಾರ್ಯಕ್ರಮ ಬಹಳಷ್ಟು ಸೊಗಸಾಗಿ ಸಾಗಿ ಬರಲಿದೆ. So ladies and gentlemen, we are going to beginning with the first performance of a group dance competition, and here is the first contestant is dance team Miya Padavu. Number 1, dance team Miya Padavu on the stage. ಬಂಧುಗಳೇ, ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ನಮ್ಮ ಜವನಿರ ಜೋಡುಕಲ್ಲು ಜೊತೆ ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಸಮೂಹ ನೃತ್ಯ ಸ್ಪರ್ಧೆಯ ಪ್ರಮುಖ ಘಟ್ಟ ಬರುತ್ತಾ ಇದೆ. ತಂಡಗಳ ಟೀಮ್ ಮ್ಯಾನೇಜರ್ ವ್ಯವಸ್ಥಾಪಕರನ್ನ ಸತತವಾಗಿ ಕರೆದ ಬಳಿಕವೂ ಕೂಡ ತಂಡಗಳ ಮ್ಯಾನೇಜರ್ಗಳ ಉಪಸ್ಥಿತಿ ಬಹಳಷ್ಟು ಕ್ಷೀಣವಾಗಿದೆ. ದಯವಿಟ್ಟು ಸಂಬಂಧಪಟ್ಟವರು ತಕ್ಷಣವೇ ಬರುವಂತ ಮನವಿ. ಆಹಾ, ಸಭಾಂಗಣದಲ್ಲಿರುವಂತಹ ವೀಕ್ಷಕರ ಮುಖಗಳೆಲ್ಲ ದೊಡ್ಡ ದೊಡ್ಡ ಪರದೆಗಳಲ್ಲಿ ಬರ್ತಾ ಇದೆ. ಒಂಚೂರು ಮೋನೆ ತೆಲಿಕೆ. ಆಹಾ,
So thank you very much for all the audience. You are the supporter of this program. Thank you very much for your wonderful presentation over here. And team Mia Padu, dance team Mia Padu. Second call, dance team Mia Padu. ಈಗ ತಾನೇ ವಿಳಂಬವಾಗಿದ್ದು ಕಾರ್ಯಕ್ರಮ ಅತ್ಯಂತ ವೇಗವಾಗಿ ಮುಂದುವರಿಸುವವರೇ ಸ್ಪರ್ಧಾ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿರುವಂತಹ ತಂಡಗಳ ಟೀಮ್ ಮ್ಯಾನೇಜರ್ಸ್ ವ್ಯವಸ್ಥಾಪಕರೊಮ್ಮೆ ನಮ್ಮ ತೀರ್ಪುಗಾರರ ಟೇಬಲ್ ಅನ್ನು ಸಂಪರ್ಕಿಸುವಂತೆ ಸತತವಾದಂತಹ ಸೂಚನೆ. കാസർഗോഡ് ഭാഗത്തു നിന്നും മത്സരാർത്ഥികൾ വന്നിട്ടുണ്ടെങ്കിൽ അറിയിപ്പ. ഈ സംഘനൃത്ത മത്സരത്തിൽ മത്സരിക്കുന്ന ടീമുകളുടെ ടീം മാനേജർ പെട്ടെന്ന് തന്നെ നമ്മുടെ വിധികർത്താക്കളുടെ ടേബിളിൻ്റെ അടുത്ത് എത്തണമെന്ന് അറിയിക്കുകയാണ്. Hello, dance team Mia Padu. Second call, and now the last and final call. ಒಂದಷ್ಟು ತಂಡಗಳ ತಯಾರಿ ಆಗುತ್ತಾ ಇದೆ. ಒಂಚೂರು ಲೈಟ್ ಮಾಡಲೆ. ഹലോ, എല്ലാവരും പോയാ? എന്താ നോയ്സ് ഒന്നും കേൾക്കുന്നില്ല, ശബ്ദമൊന്നും കേൾക്കുന്നില്ല, കസേരയെല്ലാം കാലില്ല, ഫുള്ളല്ലേ? ഒരു നല്ലൊരു വിസിൽ വേണ്ട, വിസിൽ ആർക്കുള്ള വിസിൽ ഇടാൻ പറ്റും? പോരാ, വിസിൽ ಮಾಡ್ರೆ നല്ല ಕಲ್ತಿದ್ದೀರಾ? ಒಂದು ಜವಾನರನ್ನ ಕಡೆಯಿಟ್ಟು ಮಾತ್ರ, ಜವಾನ್ದೀರ್ನ ಪೊಂಜನಕಲ್ನ ಕಡೆಯಿಟ್ಟು ವಿಸಿಲ್ ತುಲಕ ಎಂಚ ಉಂಟು. ಪೊಣ್ಣು ಜಗಲು ಮಾತ್ರ ಒಂದು ವಿಸಿಲ್ ಮಾಡ್ಲಿಗೆ ಇದು ಮಾತ್ರನಾ ಇಂಚ ಗೊತ್ತಿಜ ವಿಸಿಲ್ ಬಾಟ್ರೆ ಇದು ಪೊಣ್ಣು ಜೋಕಲ್ನ ವಿಸಿಲ್ ಆಣ್ ಜೋಕಲ್ನ ಗೊತ್ತಾ ಪೂಜೆ? ಹಾಂ, ಸೊ ಆಣ್ ಜೋಕಲ್ನ ವಿಸಿಲ್ ತೇಜಣ್ಣ ಈರೇ ಶೂಟು ಸ್ಟಾರ್ಟ್ ಮಲ್ಪ್ಲಿಗೆ. ಆಹಾ, ಜೋಡಕಲ್ನ ಜವಾನರನ್ನ ವಿಸಿಲ್ ತುಲೆಗೆ ವಾ. 50 ಕರೆಂಟ್ ಅಲ್ಲ, ವಿಸಿಲ್ ಶಬ್ದಕ್ಕೆ ದಾವಲ್ಲ ಕಡಿಮೆಜಿ ವಾ, ಪವರ್ಫುಲ್. ನನ್ನ ತೇಜಣ್ಣಗೆ 50 ಕರೀಜಿ ಇಜ್ಜಿ 41 ಆತೆ. ಸೊ ನನ್ನ ಮಲ್ಲೊಂಜಿ ತಾಟಿ ಪಾಡ್ದುಕ ಡ್ಯಾನ್ಸ್ ಟೀಮ್ ರೆಡಿಯಾಗುಂದುಂಡು. ನಮ್ಮ ಅಂತೂ ಗುರ್ತದಕ್ಕಲೆ ಅಂಡ ಕೂಡೋರ ಪರಿಚಯ ಆಕ ಪರಿಚಯ ಎಂಚ ಮಾಡ ನಮ್ಮ ಭಾಷಾ ಅಂತರತ್ತೆ ಭಾಷದ ನಿಮಿತ್ತ ನಮ್ಮ ಪರಿಚಯ ಮಾಡ್ಬೇಕ. ಸುರುಕಾದ ಏರು ತಾಟಿ ಒಟ್ಟುಡು ಕೇಂದ್ರ ಕೇವಲ ಇಲ್ಲ ಅಲ್ಲಿ ತುಳು ಪಾತೇರ್ನಗಲ್ ಮಾತ್ರ ತಾಟಿ ಬಟ್ಲಿಕ್ಕೆ ತುಳು ಇಲ್ಲ ಅಲ್ಲಿ ಪಾತೇರ್ನಗಲ್. ಆಹಾ, ತುಳು ಅಪ್ಪೆ ಭಾಷಾ ನಂಚಿನ ಮಾತ ಜಾಸ್ತಿ ಸಂಖ್ಯೆಡುಲ್ಲ. ನನ್ನ ಇನ್ನು ಮುಂದೆ ಮನೆಯಲ್ಲಿ ಕನ್ನಡ ಭಾಷೆ ಮಾತನಾಡುವವರು ಮಾತ್ರ ಒಮ್ಮೆ ಕೈ ಚಪ್ಪಾಳೆ. ಮನೆಯಲ್ಲಿ ಕನ್ನಡ ಭಾಷೆ, ವ್ಯಾವಹಾರಿಕವಾಗಿ ಕನ್ನಡ, ಇಲ್ಲ ಅಲ್ಲಿ ಪೂರ ತುಳು. ಓಕೆ, ಥ್ಯಾಂಕ್ ಯು. ഇനി അടുത്തതായി വീട്ടിൽ മലയാളം സംസാരിക്കുന്നവരുന്ന് കൈയടിച്ച
तुलु मलयालम का मैडम फाइट। अगर उत्तर भारत से कोई है जो अपने घर पर हिंदी बात करते हैं, हाँ वो उत्तर भारत वाले हैं, सो धन्यवाद। यस अगर ಇದು ಕೇವಲ ಟೈಮ್ ಪಾಸಿನ ಮಾತು. ಆದರೆ ತುಳು, ಮಲಯಾಳ, ಕನ್ನಡ, ಹಿಂದಿ, ಮರಾಠಿ ಮಾತೆಲ್ಲ ಸೇರಿದೊಂದು ಕೈತಾಟಿ ವರ್ಡ್ ಎಲ್ಲ ಒಂದು ಸೇರಿ ಆಟ. ಥ್ಯಾಂಕ್ ಯು. So thank you very much, and we are beginning with the first performance from team dance team. ಮಿಯ ಪದವು ತೀರ್ಪುಗಾರರ ಗಮನಕ್ಕೆ. ತೀರ್ಪುಗಾರರ ಗಮನಕ್ಕೆ. 3 ವಿಭಾಗಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು, ನಿಮಗೆ ಗೊತ್ತಿರೋ ವಿಚಾರ. ಆದರೆ ಬಹುಮಾನ ಕೇವಲ 2 ಇರುವಂತದ್ದು. ಅದು ಒಟ್ಟಾಗಿ ನಾವು ಫೈನಲ್ ಆಗಿ ಡಿಸೈಡ್ ಮಾಡ್ತೇವೆ. ಸೊ ಮೊದಲ ಡ್ಯಾನ್ಸ್ ಟೀಮ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತದ್ದು ಫೋಕ್ ವಿಭಾಗ, ಜಾನಪದ ವಿಭಾಗದಲ್ಲಿ. ಇದು ತೀರ್ಪುಗಾರರ ಗಮನಕ್ಕೆ. ಗಮನಿಸಿ, 3 ಕ್ಯಾಟಗರಿಗಳಲ್ಲಿ ನಾವು ಸ್ಪರ್ಧೆಯನ್ನ ತಂಡಗಳನ್ನ ಆಹ್ವಾನಿಸಿತು. 3 ಕ್ಯಾಟಗರಿಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಟ್ರಾಫಿಗಳಿವೆ. ನಗದು ಪುರಸ್ಕಾರದ ಜೊತೆ ದೊಡ್ಡ ಟ್ರಾಫಿ ಕೇವಲ ಒಟ್ಟಾಗಿ ಪರ್ಫಾರ್ಮೆನ್ಸ್ಗೆ ಮಾತ್ರ ಇರುವಂತದ್ದು. 3 ಕ್ಯಾಟಗರಿಗಳಲ್ಲಿ ಬೇರೆ ಬೇರೆ ಬಹುಮಾನಗಳಿವೆ, ಟ್ರಾಫಿಗಳನ್ನ ನೀಡಲಾಗುವುದು, ಗಮನಿಸುವಂತೆ. ತೀರ್ಪುಗಾರರ ಗಮನಕ್ಕೆ. ಮೊದಲ ಪರ್ಫಾರ್ಮೆನ್ಸ್ಗೆ ಬರುವಂತಹ ತಂಡದ ಹೆಸರು ಯಶಸ್ವಿ ಡ್ಯಾನ್ಸ್ ಟೀಮ್ ಬೇರಿಕೆ. ನೃತ್ಯಪಟುಗಳ ಗಮನಕ್ಕೆ. ಒಂದು ತಂಡದಲ್ಲಿ ಕನಿಷ್ಠ 6 ಮಂದಿ ಇರಬೇಕು, ಗರಿಷ್ಠ 10ರ ಒಳಗಿರಬೇಕು. ಸಮಯ ಮಿತಿ 8 ನಿಮಿಷಗಳಾಗಿವೆ. 1 ನಿಮಿಷ 8+1 ಇದು ಸಮಯ ಡ್ಯೂರೇಷನ್ ಆಗಿರುತ್ತದೆ, ಸಮಯದ ಮಿತಿ. ಈ ಮಿತಿಯೊಳಗೆ ನೃತ್ಯವನ್ನ ಸ್ಪರ್ಧಾ ವಿಭಾಗದಲ್ಲಿ ಮಾಡತಕ್ಕದ್ದು. ಇದು ನೃತ್ಯ ತಂಡಗಳಿಗೆ ಕೊಡುವಂತಹ ಸೂಚನೆ ಆಗಿರುತ್ತದೆ. ಯಶಸ್ವಿ ಡ್ಯಾನ್ಸ್ ಟೀಮ್ ನಿಮ್ಮ ಮುಂದೆ ಮೊದಲ ಪರ್ಫಾರ್ಮೆನ್ಸ್ಗಾಗಿ ಬರುವ ವೇಳೆ ಎಸ್ ಜಜಸ್ ರೆಡಿ.
Yes, everything is ready. Everyone is ready. Spectators are excited, most awaiting program of the event, and we are beginning with the first performance of HSV team Berika. Yes, now on the stage, HSV dance team Berika. ಪರಶುರಾಮನ ಸೃಷ್ಟಿದ ಈ ಜನ್ಮಭೂಮಿಡು ಅಧರ್ಮದಿಂದಿನ ಪೊರ್ತಡು ಆದಿ ಮಾಯೆ ಅಪ್ಪೆ ಉಗ್ರ ರೂಪನು ತಾಲದು ಊರಿಗೆ ಬರ್ಪಿನ ಸೀಖ್ ಸಂಕಲನ ದೂರ ಮನ್ಪೆರಗೋಸ್ಕರ ಇತ್ತನಿಕ್ಕಲೆದುರು ತುಳುನಾಡಿದ ಮೂಲ ಜಾನಪದ ನಲಿಕೆನೆ ಕಂಗೀಲು.
ಮಾಯಿದ ಪುಣ್ಣಾಮೆ ಕಾಲೋಡು ಬತ್ತಿ ನಾವು ಕಮ್ಮೋಡೆ ಪವೋಡು ಕಂಗೀಲೋ 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 ಬತ್ತಂಡ ಮಾಯಿದ ಪುಣ್ಣಾಮೆಂದು ಕಂಗೀಲೋ ಬತ್ತಂಡ ಹೋ 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 ಆದೇರದಯ್ಯ ಕಂಗಿಲ್ದ ದಿನ ಒಂದು ಕೊಡೆಕೇನದೇನೆ ಕೊಡೆಡ್ದು ಇದ ಮುಟ್ಟ ಗಿಡ ನಾಡುದೇನೆ ಎಟ್ಟೆಟ್ಟೆ ಗಿಡತ್ತಿನವು ಅವು ದೇವೇರು ಕೋನತೇರು ಪರರ ಪಾರಪ್ಪ ಗಿಡ ಯಾನೋರಿ ಕೋನತೇನಾ ಹೋ 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 ಆದೇರದಯ್ಯ ಬಡ ಕೈಡು ಪುಟ್ಟಿ ಕಂಗೀಲು ಎಂಚ ಕಾನವೋಲೆ ಕುರೂರ ಬೈಲೂಡೆ ಪುರದೆ ಕನವೋಲೆ ಬಾರೆದ ಬಲ್ಲುಡು ಎಂಚ ಕಾನವೋಲೆ ಬಾರೆದ ಬಲ್ಲುಡು ಬಿತ್ತದ ಕನವೋಲೆ ತೆನಯಿನ ಕೋಲುಡು ಎಂಚ ಕಾನವೋಲೆ ತೆನಯಿನ ಕೋಲುಡೆಂಚ ತೆನಿ ಕಾನವೋಲೆ ಹೋ 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 ಆದಯ್ಯ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪ್ರು ಜಾಣ ಕಡಿಗಣ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪ್ರು ಜಾಣ ಕಡಿಗಣ ಹೋ ಹೋ ಹೊಟ್ಟೆ ಕುಂಟ ಕಡಿಗಣಕ್ಕೆ ಬೆರಿ ಮೊಡಕಿಲ್ಲ ಕಡಿಗಣ ಕೈಪೆದಂಕ ಕಡಿಗಣಕ್ಕೆ ಕಾರ್ಪೆದಂಕ ಕಡಿಗಣ ಹೊಟ್ಟೆ ಕುಂಟ ಕಡಿಗಣಕ್ಕೆ ಬೆರಿ ಮೊಡಕಿಲ್ಲ ಕಡಿಗಣ ಕೈಪೆದಂಕ ಕಡಿಗಣಕ್ಕೆ ಕಾರ್ಪೆದಂಕ ಕಡಿಗಣ ಹೋ ಹೋ ಯಾವೂರ್ದ ಕಡಿಗಣ ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಯಾವೂರ್ದ ಕಡಿಗಣ ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಹೋ ಹೋ ಆದೇರದಯ್ಯ
ಅಭಿನಂದನೆಗಳು. ಯಶಸ್ವಿ ಡ್ಯಾನ್ಸ್ ಟೀಮ್ ಬೇರಿಕೆ ಮಿಯಪದವು. ಬಂಧುಗಳೇ, ಸ್ಪರ್ಧಾ ವಿಭಾಗದಲ್ಲಿ ಪ್ರಥಮ ಸ್ಪರ್ಧಾಳುವನ್ನ ಪ್ರದರ್ಶನವನ್ನ ನೀವು ನೋಡಿದ್ದೀರಾ. ಇನ್ನು ಮುಂದೆ ದೂರದ ಮಂಗಳೂರಿನ ತಂಡ ಬರುವುದಕ್ಕೆ ಮೊದಲಾಗಿ ನಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಮಹಿಮಾ ಜೋಡುಕೊಲ್ಲುವರ ಧ್ವನಿಯಲ್ಲಿ ಕೇಳಿ, ಆ ಬಳಿಕ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ಸ್ಪರ್ಧಾಳುಗಳು ಇಲ್ಲ, ಆದ್ದರಿಂದ ನಡುವಲ್ಲಿ ಒಂದು ಗೀತೆಯನ್ನ ಕೇಳಬಹುದಾಗಿದೆ. ಮಹಿಮಾ ಜೋಡುಕಲ್ಲು ರೆಡಿಯಾಗಿದ್ದಾರೆ. ಸೊ ಆ ಬಳಿಕ ಮಂಗಳೂರು ತಂಡದ ಅದ್ಭುತ ನೃತ್ಯ ಪ್ರದರ್ಶನವನ್ನ ನೀವು ನೋಡಲಿದ್ದೀರಾ. ಹಿಯರ್ ಈಸ್ ಮಹಿಮಾ ಜೋಡುಕಲ್ಲು.
ಎಸ್ ವಂಡರ್ಫುಲ್ ಸಿಂಗಿಂಗ್ ಮಹಿಮಾ ಜೋಡುಕಲ್ಲು. ಸೊ ಬಂಧುಗಳ, ಗೀತೆಯ ನಡುವೆ ಸಮೂಹ ನೃತ್ಯ ಸ್ಪರ್ಧೆ ಮುಂದುವರಿಯುತ್ತಾ ತೀರ್ಪುಗಾರರ ಗಮನಕ್ಕೆ ಡಿವೋಷನಲ್ ವಿಭಾಗದ ನೃತ್ಯ ಬರುತ್ತಾ ಇದೆ. ಕೈಲಿ ಅಟೆನ್ಷನ್ ಫಾರ್ ಅವರ್ ಅಫಿಷಿಯಲ್ಸ್. ಹಿಯರ್ ಈಸ್ ದ ಕಾಂಪಿಟಿಷನ್ in devotional category and the team is Natya Ninadam Mangaluru. Once again, Natya Ninadam Mangaluru. ನೃತ್ಯ ತಂಡಗಳ ವಿಶೇಷ ಗಮನಕ್ಕೆ ತಾವುಗಳು ಧ್ವನಿ ವಿಭಾಗದಲ್ಲಿ ಮೊಬೈಲ್ ಫೋನನ್ನು ಬಳಕೆ ಮಾಡುವ ವೇಳೆಯಲ್ಲಿ ಮೊಬೈಲನ್ನು ಫ್ಲೈಟ್ ಮೋಡಲ್ಲಿ ಇಡಲು ಮರಿಬೇಡಿ. ಸ್ಪರ್ಧೆಯಲ್ಲಿ ಮತ್ತೆ ಅವಕಾಶವಿರಡ, ಆದ್ದರಿಂದ ಫ್ಲೈಟ್ ಮೋಡಲ್ಲಿಯೇ ಮೊಬೈಲನ್ನು ಇಡುವಂತೆ ಕೋರಿಕೆ. ನಡುವಲ್ಲಿ ಕಾಲ್ ಬಂದಲ್ಲಿ ಅಲ್ಲಿ ಕಟ್ ಆಗತ್ತೆ, ಗಮನಿಸುವಂತೆ. ನಾಟ್ಯ ನಿನಾದಂ ಮಂಗಳೂರು ತಂಡ ಮೊದಲ ಬಾರಿಗೆ ಜೋಡುಕಲ್ಲಲ್ಲಿ ಈ ಸ್ಪರ್ಧಾ ವಿಭಾಗದಲ್ಲಿ ಭಾಗವಹಿಸಲು ಬಂದಿರುತ್ತಾರೆ. ಪ್ರಾಯಶಃ ರಾಜ್ಯ ಕಳೆದು ರಾಜ್ಯ ದಾಟಿ ಮಂಗಳೂರಿನಿಂದ ಬಂದಿರತಕ್ಕಂಥ ಏಕೈಕ ತಂಡ, ಪ್ರಾಯಶಃ 2 ತಂಡಗಳಲ್ಲಿ ಒಂದು. ಸೊ ನಾಟ್ಯ ನಿನಾದಂ ರೆಡಿ. हे घमंडी मालिनी, तेरे इस अनर्थ के लिए मैं तुझे श्राप देता हूँ. तेरे पेट से एक भैंस रूपी शिशु का जन्म हो. इस शाप के फलस्वरूप महिषासुर का जन्म होता है. महिषासुर के पिता का मृत्यु हो जाता है. इस बारे में मालिनी को दूत खबर देता है. मालिनी बेटे को पुकारते हुए मगने महिषा महिषासुर नाम का राक्षस था. उसने कई सालों तक ब्रह्मा जी की कठिन तपस्या की. ओम ब्रह्मदेवाय नमः. ओम ब्रह्मदेवाय नमः. ब्रह्मदेव प्रसन्न हो. 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 महिषासुर, ब्रह्मदेव कहो क्या वरदान चाहिए? ब्रह्मदेव, मुझे ऐसा वरदान दीजिए कि मुझे कोई भी पुरुष किसी भी रूप में कभी न मार सके. महिषा, मैं वरदान देता हूँ, कोई भी पुरुष, दैत्य, देव या जानवर तुम्हें कभी नहीं मार सकेगा. छिपा तथा सृष्टि का कोई रहस्य पार्वती के रूप में उनको दिखा सकेगा सत्य. हर्षाता इस धरा गगन का एक एक कदम है. महादेव का पार्वती से होने वाला मिलन है. जगदों जगदों तगुदिगु जगदों जगदों तगुदिगु जगदों तगिटदों तगदगिटदों द्रुगुदगिटदिगिटदों जगदों तदिं जगदों तदिं जगदों तदिं जगदों तदिं तगदिं तगडं तगमनरिदों तदों तनतदिं तदिं जनु तदिं तदिं तनतदिं तदिं निजनि जनि 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 तगिटदिनि तजगु तदिनि तजगु जगु जगदों तगुदिगु जगदों जगदों तगुदिगु जब महिषासुर
महिषासुर पार्वती से मोहित होकर रक्त बीजासुर से मां पार्वती को घसीट के ले आने के लिए कहता है। इसके परिणाम स्वरूप रक्त बीजासुर का वध हो जाता है। सर जो उठेगा धड़ से कटेगा, कहाँ पे छिपेगा कहाँ पे बचेगा। तो गिरेगा गिरा तो चिरेगा, छिपा तो मिलेगा मिला तो मारेगा। जाग भाग भाग बच सके तो बच ले आज। आती है ये ज़लज़ला है पूरे जोर पर चला है, किस्मत में जो लड़ा है कौन रह सका खड़ा है। सबसे अटल सबसे प्रबल शस्त्र रचित रक्त चरित रक्त बीज हूं मैं, उस काली का मैं अकेला ही अंत करूंगा। कर्म में, मोक्ष भी मैं, प्रकाश में, अंधकार भी मैं, मार्ग में, लक्ष्य भी मैं, मोह में, त्याग भी मैं, कण भी मैं, ब्रह्मांड भी मैं, अंत भी मैं, आरंभ में, गौरी में, काली में, महाकाली में। खड्गं चक्र गदेषु चाप परिघान् शूलं भूसुण्डिं शिरः शङ्खं सन्ददधिं कुरैस्त्रिनयनां सर्वाङ्गभूषावृतां यामस्तौ स्वपिते हरौ कमलजो हन्तुं मधुं कैडभं नीलाश्मद्युतिमास्य पाददशकां सेवे महाकालिका। रक्त बीजासुर के वध के बाद देखिए अब महिषासुर के अट्टहास। आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि रण अग्नि। आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि रण अग्नि। यहाँ था मगर जो यहाँ था वो संख्या के बिन संख्या पर जो यहाँ था वो अग्नि की जो पहली लपटों से खेला हो, अग्नि में ही जो फला और फूला वो हम। कटार लेके आ, तलवार लेके आ, हजार लेके आ जा। कटार लेके आ, तलवार लेके आ, हजार लेके आ जा, आ जा। मैं महिषासुर, जिसका नाम सुनते ही पूरा ब्रह्मांड कांप जाता है। मेरी मृत्यु एक नारी के हाथों, असंभव। मैं अमर हूँ, मैं महिषासुर हूँ। गिरिनन्दिनि नन्दित मेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि विष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते। गिरिनन्दिनि नन्दित मोदिनि विश्वविनोदिनि नन्दिनुते गिरिवरविन्द्यशिरोधिनि वासिनि विष्णुविलासिनि विष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते। कवर्दिनि शैलसुते रम्यकवर्दिनि शैलसुते रम्यकवर्दिनि शैलसुते। देख महिषासुर, ना मैं देव हूँ ना दैत्य, ना ही पशु हूँ ना पक्षी, ना यक्ष हूँ ना किन्नर, और ना ही मैं पुरुष हूँ। मैं नारी हूँ, तेरे सामने तेरी काल कर रही हूँ।
ಸುಂದರ ಮನಮೋಹಕ ನಾಟ್ಯ ನಿನಾದ ಮಂಗಳೂರು ಸ್ಪರ್ಧೆ ಆದ್ದರಿಂದ ಅಧಿಕವಾಗಿ ವರ್ಣಿಸಲು ಕಷ್ಟ ಇದೆ. ಸೊ ಎನಿವೆ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನೃತ್ಯ ಕಾರ್ಯಕ್ರಮ ಸ್ಪರ್ಧಾ ವಿಭಾಗವನ್ನು ಮುಂದುವರಿಸ್ತಾ ಇದ್ದಾವೆ. ಈಗ ತಾನೇ ಸಮಯ 12 ಗಂಟೆ ಆಗುತ್ತಾ ಬಂತು. 10ನೇ ತಾರೀಕಿನಿಂದ 11ನೇ ತಾರೀಕಿಗೆ ಪ್ರವೇಶ ಮಾಡುವ ಸಮಯ. ಸ್ಪರ್ಧಾ ವಿಭಾಗದಲ್ಲಿ ಮುಂದೆ ಗೌರೀಶ ಮತ್ತು ಬಳಗ ಕೊಂಡಾನ. ತೀರ್ಪುಗಾರರ ಗಮನಕ್ಕೆ ಇದು ಜಾನಪದ ವಿಭಾಗ, ಫೋಕ್ ವಿಭಾಗದ ಸ್ಪರ್ಧೆ ಆಗಿರುತ್ತದೆ. ಕಂಟೆಸ್ಟೆಂಟ್ ನಂಬರ್ 3 ಹಿಯರ್ ಇಸ್ ಗೌರೀಶ್ ಅಂಡ್ ಟೀಮ್ ಕೊಂಡಾನ. ಬಂಧುಗಳೇ, ಈ ಕಾರ್ಯಕ್ರಮದ ಆರ್ಥಿಕ ಸಹಾಯಕ್ಕಾಗಿ ನಾವು ಅದೃಷ್ಟ ಚೀಟಿಯನ್ನ ಯೋಜನೆಯನ್ನ ಹಮ್ಮಿಕೊಂಡಿದ್ದು, ಮಕ್ಕಳು ಬರುವಾಗ ಅವರನ್ನು ನಿರಾಶೆ ಮಾಡದೆ ಅವರು ಮಾಡುವಂತಹ ಕಾರ್ಯ ನಮಗೋಸ್ಕರ ಎಂಬ ಭಾವನೆಯೊಂದಿಗೆ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ಇಲ್ಲಿ ನಡೆಯಬೇಕಿದ್ದಲ್ಲಿ ಆರ್ಥಿಕ ಬಹಳಷ್ಟು ಪ್ರಮುಖ ಭಾಗ. ಸೊ ನಮ್ಮ ಜವನೇರು ಜೋಡುಕಲ್ಲು ಇದರ ಈ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲ ಸಹಕಾರ ಆ ಅದೃಷ್ಟ ಚೀಟಿಯ ಖರೀದಿಯ ಮೂಲಕ ಮಾಡುವಂತೆ ಮನವಿಯ ಜೊತೆಯಲ್ಲಿ ಇದೀಗ ಸ್ಪರ್ಧಾಳು ಬರ್ತಾ ಇದ್ದಾರೆ. ಗೌರೀಶ್ ಮತ್ತು ಬಳಗ ಕೊಂಡಾನ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಮುಖ ಭಾಗವಾಗಿ ಇರುವಂತಹ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನ ನೆರವೇರಿಸಿಕೊಡುತ್ತಾ ಇದ್ದಾರೆ ಜೋಡುಕಲ್ಲಿನ ಹೆಗ್ಗಳಿಕೆಯ ಸಂಸ್ಥೆ ಸೂರ್ಯ ಲೈಟ್ ಅಂಡ್ ಸೌಂಡ್ಸ್ ಜೋಡುಕಲ್ಲು. ಧನ್ಯವಾದಗಳು. ನೇರ ಪ್ರಸಾರ ನಮ್ಮ ಮೀಡಿಯಾ 24x7 ಮಂಜೇಶ್ವರ್. ಕಾರ್ಯಕ್ರಮ ಇದೀಗ. ಗೌರೀಶ ರೆಡಿ ಅಲ್ವಾ? ಎಸ್, ಸಾಂಗ್ ಪ್ಲೀಸ್. ಪದ್ಯ ಬೈಜ, ಪದ್ಯ ತಿಜ. ಗೌರೀಶರೇ ಪದ್ಯ ಕೊರ್ಲೆ ಅಂದ ನಮ್ಮ ಶನಿವಾರದ ಐತಾರ ಬತ್ತ. ಜನಪದ ವಿಭಾಗದಲ್ಲಿ ವೇಷಭೂಷಣಗಳನ್ನು ನೋಡಿದಲ್ಲಿ ಕಂಸಾಳೆ ಎಂಬ ಆಹಾ ಅವೇ ಹೊಗೆ ಮಹದೇಶ್ವರಯ್ಯ. ನಮ್ಮ ಈ ಜಾನಪದ ನೃತ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಾವು ನಂಬಿರುವ ದೇವರನ್ನು ಪ್ರಾರ್ಥಿಸುತ್ತಾ ಇದು ಈಗ ನಿಮ್ಮ ಮುಂದೆ ಕಂಸಾಲೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿ ಇರುವ ಕುಣಿತ ಕಂಸಾಲೆ. ಕಂಸಾಲೆ ಎಂದರೆ ಕಂಚಿನ ತಾಳವನ್ನು ಉಪಯೋಗಿಸಿಕೊಂಡು ಮಲೆ ಮಹದೇಶ್ವರನನ್ನು ಆರಾಧಿಸುತ್ತಾ ಮೂಲ ಕಸರತ್ತುಗಳನ್ನು ಒಳಗೊಂಡಿರುವ ಕುಣಿತ ಕಂಸಾಲೆ. ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ
ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ ನಟ್ಟ ನಡುವೇಲಿ ಗೋವಿಂದ ತನ್ನ ನಾರಾಯಣ ತಂದೇನ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಇವರಿಬ್ಬರ ಮ್ಯಾಲೆ ಸುಳೆ ರಂಗಿನಾಟ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬೋ ಮಳೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬೋ ಮಳೆಯ ಒಳಗೆ ಉಳೆ ರಂಗಿ ಮನೆಗೆ ಸ್ವಾಮಿ ನಡೆದಾನೋ ತಂದನ್ನ ನಾರಾಯಣ ತಂದೇನ ಹೊತ್ತು ಅನ್ನೋಂಗಿಲ್ಲ ಹೊತ್ತು ಅನ್ನೋಂಗಿಲ್ಲ ಹೊತ್ತು ಅನ್ನೋಂಗಿಲ್ಲ ಹೊತ್ತು ಅನ್ನೋಂಗಿಲ್ಲ ಅದು ಕೆಟ್ಟವನ್ ಎಷ್ಟೊತ್ತಲ್ಲಿ ಬರುತ್ತಾನೆ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಆರ್ಕೊಳಗ ಅಕ್ಕಿಯನ್ನ ಅರಗಡೆಗೆಲಿ ಮುಗಿಸಿದ ಎಲ್ಲ ಆರ್ಕೊಳಗ ಅಕ್ಕಿಯನ್ನ ಅರಗಡೆಗೆಲಿ ಮುಗಿಸಿದ ಎಲ್ಲ ಮೂಗೊಳ್ಬೇಳೆ ಸಾರ ಮಾಡಬಳೆ ತಂದನ್ನ ನಾರಾಯಣ ತಂದೇನ ಇಕ್ಕಾಗ ಇಕ್ಬಿಟ್ಟು ಇಂಕಾರ ಮಾಡಿದ ಎಲ್ಲ ಇಕ್ಕಾಗ ಇಕ್ಬಿಟ್ಟು ಇಂಕಾರ ಮಾಡಿದ ಎಲ್ಲ ಬಡ್ಡಿ ನಿಮ್ಮನೆಲು ಬುದ್ಧಿ ಇಲ್ಲ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಬಂಧುಗಳೇ, ಈ ಮಕ್ಕಳು ಕಂಸಾಳೆ ಆಡುವುದು ಅಷ್ಟು ಸುಲಭವಲ್ಲ. ಜೋಡು ಕಲ್ಲಿಗೆ ಮೈಸೂರು ಮಂಡ್ಯದಿಂದಲೂ ಕೂಡ ಕಲಾವಿದರು ಬಂದಿದ್ದಾರೆ. ಆಹಾ, ಅಮೋಘವಾದಂತಹ ಕಂಸಾಳೆಗೆ ನಿಮ್ಮ ಚಪ್ಪಾಳೆ ಆಶೀರ್ವಾದ ಇರಲಿ. ಮಕ್ಕಳು ಬಹಳಷ್ಟು ಸೊಗಸಾಗಿ ಮಾಡಿದ್ದಾರೆ. ಸ್ಪರ್ಧೆ ಕಾರ್ಯಕ್ರಮ ಮುಂದುವರಿಸುತ್ತಾ, ವಿಳಂಬವಾದ್ದರಿಂದ ಮಾತು ಕಡಿಮೆ, ನೇರವಾಗಿ ಸ್ಪರ್ಧಾ ವಿಭಾಗ ಮುಂದುವರಿಸುತ್ತಾ, ಡಿವೋಷನಲ್ ವಿಭಾಗದಲ್ಲಿ ಆದಿಶಕ್ತಿ ಪುತ್ತಿಗೆ ತಂಡ ಬರಿತಾ ಇದೆ. ತೀರ್ಪುಗಾರರ ಗಮನಕ್ಕೆ, ಡಿವೋಷನಲ್ ವಿಭಾಗದಲ್ಲಿ ಆದಿಶಕ್ತಿ ಪುತ್ತಿಗೆ. ಸ್ವಾಮಿಯೇ ಶರಣಮಯ್ಯಪ್ಪ. ಭೂತನಾಥಮಹಂ ವಂದೇ ಸರ್ವಲೋಕಹಿತೇ ರತಂ ಕೃಪಾನಿಧಿಂ ಸದಾಸ್ಮಾಕಂ ಗೃಹಪೀಠಾಂ ಸಮಾರಹ. ಓಂ ಭೂತನಾಥಾಯ ನಮಃ. Jim,
దేహబలంత పాదబలంత పాదబలంత దేహబలంత స్వామియే అయ్యప్పో అయ్యప్పో స్వామియే. ശബരിഗിരി വാഴുന്ന സർവേശ്വര പ്രബലവര പന്തളാധിപകുമാര യോഗമെന്നുണ്ടൊന്നു കാണുവാൻ തവ പാദയുഗളമീ തരുണികൾക്കഖിലനാഥ പാദയുഗളമീ തരുണികൾക്കഖിലനാഥ. ಶಿವಮೋಹಿನಿ ಸುತ ಅಮರಾದಿ ವಂದಿತ ತವ ಕಥಗಳೋದುವುದು സുകൃതം സുചരിത. പൈതൽ പിറന്നിടാൻ ബഹുതപം ചെയ്കയാൽ കൈവന്നു രാജന്നു നിധി പോലൊരുണ്ണി. ഓമൻ കഴുത്തിൽ കിലുങ്ങുന്ന മണി കണ്ടു നാമമന്നേകി അവരന്നു മണികണ്ഠ. മാതാവിനവശതയടക്കാൻ വൻപുലിപ്പാൽ കൊണ്ടുവന്ന സുകുമാര. അവസതയടക്കാൻ വൻപുലിപ്പാൽ കൊണ്ടുവന്ന സുകുമാര. പടുപടകളോട് മുറയിൽ വന്നൊരാവാവരോട് പടുതയോട് പടപൊരുതി വെന്നു നീ ശൗര്യമൊടു. ഏതെങ്കിലും മതം സ്നേഹമേ വേണ്ടതെന്നോധി തൻ തോഴനായി മാറ്റിയ വീരനെ പൂർത്തിയായി ജന്മലക്ഷ്യമെന്നാകയാൽ തീർത്തൊരു പൊന്നമ്പലം ശബരി തന്നിൽ.
നെട്ടു പടിയേറി ഈ ജന്മം പുണ്യജലധേ കാണുവാൻ സാധ്യമോ? ദേഹബലം താ പാദബലം താ പാദബലം താ ദേഹബലം താ സ്വാമിയേ അയ്യപ്പോ അയ്യപ്പോ സ്വാമിയേ. ഹരിവരാസനം വിശ്വമോഹനം ഹരിതരീശ്വരം ആരാധ്യപാദുകം ഹരിവിമർദ്ദനം നിത്യനർത്തനം ഹരിഹരാത്മജം ദേവമാശ്രയേ. ശരണമയ്യപ്പ സ്വാമി ശരണമയ്യപ്പ ശരണമയ്യപ്പ സ്വാമി ശരണമയ്യപ്പ ശരണമയ്യപ്പ സ്വാമി ശരണമയ്യപ്പ സ്വാമി ശരണമയ്യപ്പ സ്വാമി ശരണമയ്യപ്പ. ಸ್ವಾಮಿಯೇ ಶರಣಮಯ್ಯಪ್ಪ ಆದಿಶಕ್ತಿ ಪುತ್ತಿಗೆ. ನೃತ್ಯ ಕಾರ್ಯಕ್ರಮದಲ್ಲಿ ಕೇವಲ ಕೆಲವೇ ನೃತ್ಯಗಳು ಮಾತ್ರ ಬಾಕಿ ಇರುವಂಥದ್ದು. ದೂರದ ಊರುಗಳಲ್ಲಿ ನಮ್ಮ ಮೀಡಿಯಾ ಮೂಲಕ ನೇರ ಪ್ರಸಾರವನ್ನು ನೋಡುವಂಥ ವೀಕ್ಷಕರೇ, ನೀವು ನೋಡುವಂತಹ ಕಾರ್ಯಕ್ರಮ ಗಡಿನಾಡ ಜಿಲ್ಲೆಯಾಗಿರುವಂತಹ ಕಾಸರಗೋಡಿನ ತುಳುನಾಡ ಮಣ್ಣಾಗಿರತಕ್ಕಂತಹ ಜೋಡುಕಲ್ಲಲ್ಲಿ ಜರುಗುವಂತಹ ನಮ್ಮ ಜವನೇರ ಜೋಡುಕಲ್ಲು ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಸಮೂಹ ನೃತ್ಯ ಸ್ಪರ್ಧೆಗಳನ್ನು ನೋಡ್ತಾ ಇದ್ದೀರಾ. ಸ್ಪರ್ಧಾ ವಿಭಾಗದಲ್ಲಿ ಮುಂದೆ ಬರ್ತಾ ಇದೆ ವೈಬ್ ಸ್ಟಾರ್. ವೈಬ್ ಸ್ಟಾರ್ ತಂಡ ಓಕೆ, ಜಾನಪದ ವಿಭಾಗದಲ್ಲಿ ವೈಬ್ ಸ್ಟಾರ್ ಬರ್ತಾ ಇದೆ. ಮತ್ತೊಮ್ಮೆ ನಮ್ಮ ಮಂಡ್ಯ ಮೈಸೂರಿಗೆ ಒಮ್ಮೆ ಹೋಗಿ ಬರ್ತೇವೆ. ಕಂಸಾಳೆ ವೈಬ್ ಸ್ಟಾರ್ ಬಂದುಲೆ ಎಲ್ಲ ಪೋಚಿ ನನ್ನ ಒಂಜಿ ಅರ್ಧ ಗಂಟೆದ ಉಲಾಯಿ ಕಾರ್ಯಕ್ರಮ ಹೋಗಿ ಉಂಡು. ಅರ್ಧ ಗಂಟೆ ಜಾಸ್ತಿ ಪೋಪುಜ ಇನಿ ಐತಾರ ರಜಾ ದಿನ ಐನಡ್ದವರ ಕಡೆಮುಟ್ಟ ಉಪ್ಪೋಡು ಪನ್ಪನ ಭಿನ್ನಯ ಮಲ್ತೊಂದುಲ್ಲ. ವೈಬ್ ಸ್ಟಾರ್ ಚಾವಡಿಡು ಅರ್ಧ ಗಂಟೆ ಕಾರ್ಯಕ್ರಮ ಫಿನಿಶ್.
ಸೊ ಬಂಧುಗಳ ನೃತ್ಯ ಸ್ಪರ್ಧೆ ಚೂರು ಬಲ್ಬು ಅಡ್ಲಣ್ಣ ಏನು ಅರ್ಧ ಗಂಟೆ ಮುಗಿಂದು ಬಂದಿತ್ತೆ ಆಂಡ ಆಯ್ಕೆ ದುಂಬತ್ತಾದ ಮುಗಿಂದು ದಾಯಪಂಡ ನಾನು ಅಂಜೇ ಒಂದು ಪರ್ಫಾರ್ಮೆನ್ಸ್ ಮಾತ್ರ ಬಾಕಿ ಉಪುನಿ ಬಹಳಷ್ಟು ಖರ್ಚು ಮಾಡಿ ಈ ಕಾರ್ಯಕ್ರಮ ಮಾಡುವ ವೇಳೆಯಲ್ಲಿ ನಡುವಲ್ಲಿ ಕೆಲವೊಂದು ಅಡೆತಡೆಗಳು ಅಂದರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಈ ಥರದ ಸಮಸ್ಯೆಗಳು ಆ ನಡುವೆ ಉಗ್ರಗಾಮಿಗಳ ಅಟ್ಯಾಕ್ನಾಗ ನಾವು ಕೊಟ್ಟಂಥ ಉತ್ತರಗಳು ಈ ಎಲ್ಲ ವಾತಾವರಣದ ನಡುವೆ ಮಂಗಳೂರು ಕಡೆಯಿಂದ ಒಂದಷ್ಟು ತಂಡಗಳು ನೋಂದಣಿ ಮಾಡಿತ್ತು. ಆದರೆ ವಿಪರೀತ ವಾತಾವರಣದಲ್ಲಿ ಆ ತಂಡಗಳೆಲ್ಲ ಕೊನೆಯ ಗಳಿಗೆಯಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಆದ್ದರಿಂದ ಈ ವರ್ಷದ ನಮ್ಮ ಪ್ರಯತ್ನ ಸ್ವಲ್ಪ ನಿರಾಶೆ ತಂದಿದೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಖಂಡಿತವಾಗಿಯೂ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡುವ ವೇಳೆಯಲ್ಲಿ ಒಂದು ಮಿನಿಮಮ್ ಒಂದು 10 ಟೀಮ್ಸ್ ಒಂದು ಬರಬೇಕಿತ್ತು. ಆದರೆ ಏನೋ ವಾತಾವರಣ ಅನುಕೂಲವಾಗಿಲ್ಲ. ಅದರಲ್ಲಿ ಬೇಸರಂತೂ ಇದೆ, ಅದೇ ನಿರಾಶೆ ಇಲ್ಲ. ಬರುವ ವರ್ಷ ಇದಕ್ಕಿಂತ ಬಿಗಿಲಾದಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ನಾವು ಕೊಡುವಂತಹ ಭರವಸೆಯನ್ನು ಕೊಡ್ತಾ ಇದ್ದೇವೆ. ಸೊ ಇದೀಗ ಕೊನೆಯ ನೃತ್ಯಕ್ಕೆ ಮೊದಲಾಗಿ ನಮ್ಮ ಪ್ರಕೃತಿ ಆಚಾರ್ಯ, ಕರೆಕ್ಟಾ? ಪತಿದಾರ್ ಭಯರ ಬಲೆ ಪ್ರಕೃತಿ ಅತ್ತೆ ಪ್ರಕೃತಿಯ ಧ್ವನಿಯಲ್ಲಿ ಒಂದು ಗೀತೆ, ಆ ಬಳಿಕ ಫೈನಲ್ ಸ್ಪರ್ಧೆ, ಆ ಬಳಿಕ ಪಾಯಿಂಟ್ ಹಾಕುವ ಸಂದರ್ಭದಲ್ಲಿ ನಮ್ಮ ಶೇಖರ್ ಅರಿಯಾಳ ಅವರ ಗೀತೆ, ಆ ಬಳಿಕ ಪ್ರಶಸ್ತಿ ಪ್ರದಾನ, ಆ ಬಳಿಕ ನಿರ್ಗಮನ, ಬಕ ಕಾಂಡೆ ಇಲ್ಲಲ್ಲ ಕುನಿ. ಸೊ ಪ್ರಕೃತಿ ರೆಡಿ, ಯಾವ ಹಾಡು ಹಾಡ್ತೀರಪ್ಪ? ಸೋಜುಗಾರ ಸೋಜು ಮಲ್ಲಿಗೆ, ಇರೇಸ್ ಪ್ರಕೃತಿ. ಸೋಜುಗಾರ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾರ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾರ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ಎಸ್ ಪ್ರಕೃತಿ ಆಚಾರ್ಯ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳಿದ್ದೀರಾ. ನಾನು ಟೀಮ್ನ ಬಗ್ಗೆ ಮಾತನಾಡುವ ವೇಳೆಯಲ್ಲಿ ಪನ್ನಗ ಒಂಜಾತ್ ಬೇಜಾರ್ದಾದ ಪಂಡ ನಮ್ಮ ಎನ್ನ ಊರು ಪ್ರತಾಪನಗರ ಗಣೇಶೋತ್ಸವದ ಪೂರ್ತುಡು ಪ್ರತಿ ವರ್ಷ ಈ ಕರಿನ 2 ವರ್ಷದ ದಿಂಚಿ ಇಂಚಿನ ಜಾನಪದ ಸಮೂಹ ನೃತ್ಯ ಸ್ಪರ್ಧೆಯನ್ನು ಮಲ್ದುವ ಎಂಗೆ ಮಿನಿಮಮ್ 20 ಟೀಮ್ ಬರ್ಬೋದು ಪ್ರತಿ ವರ್ಷ ಎಲ್ಲ 5 ಜಾಸ್ತಿ ಬರ್ಬೋದು. ನಾನು 20 ಜಾಸ್ತಿ ಅಂತ ಎತ್ತ ನಿಜ ಆತು ಎಡ್ಡ ರೆಸ್ಪಾನ್ಸ್ ತಿಕ್ಕೊಂದುಂಡು. ಬಟ್ ಕುಡೊಂಜಿ ವಿಷಯದಾದ ಪಂಡ ಯಾನ್ ಎಕಡೆ ದಿಂಚಿ ಸುರುತೆ ಪನೊಂದುಲ್ಲೆ ಜೋಡುಕಲ್ಲು ಪಂಡ ಕಲಾವಿದರ್ನ ಊರುಂದು ಒಂಜಾತ ಡ್ಯಾನ್ಸ್ ನಮ್ಮ ತೂಯ ನಮ್ಮ ಊರ್ದ ಒಂಜಿ ಟೀಮ್ ಇಚ್ಚಿ ಅವು ದಾಯೆ ನಂಗೆ ಗೊತ್ತಾಯಿಸಿ ಇರ್ಲ ಎಕ್ಸಾಮ್ ಟೈಮ್ ದಾಲತ್ತು ಶಾಲೆಗೆ ರಜೆ ಉಪ್ಪುನಂಚಿನ ಟೈಮ್ ಆಂಡಲ ದಾಯೆ ಒಂಜಿ ಟೀಮಲ್ಲ ನಮ್ಮ ಜೋಡುಕಲ್ ಪರಿಸರದ ಇಜ್ಜಿ ಖಂಡಿತ ಒಂಜಿ ಪ್ರಶ್ನೆ ಸ್ವತಃ ಮನಸ್ಸಡು ಮಲ್ಪೋಲಿ ಎನಿವೆ ಬರಿ ವರ್ಷಿಂಚಿನ ಕಾರ್ಯಕ್ರಮ ಇತ್ತಂಡ ಒಂಜಿ 2-3 ಟೀಮ್ ಆಂಡಲ ನಮ್ಮ ಊರುಡು ಉಪ್ಪುವ ಏರ್ಲ ಬಾತೇರಿಚರು ಉಪ್ಪುವ ಹಾಂ ನಮ್ಮ ಪೊಣ್ಣುಲು ಬಂಡ ಖಂಡಿತ ಇಂದು ಯಾನ ಬೇಜಾರು ಮಲ್ಪೆರ ಪನ್ನತ್ತು ಅಂಡ ನಮ್ಮ ಒಂಜಿ ಊರ್ದ ಪ್ರತಿನಿಧಿ ಅದು ಒಂಜಾದ ಟೀಮ್ ಬೋರ್ಡ್ ಪನ್ನ ಆಸೆ ನಮ್ಮ. ಸೊ ಎನಿವೆ ಅದು ಪೋಂಡು ನನ್ನ ನೆಕ್ಸ್ಟ್ ಇಯರ್ ತೂಕ. ಸೊ ನಾವು ದ ಫೈನಲ್ ಸ್ಟೇಜ್ ಫೈನಲ್ ಪ್ರೋಗ್ರಾಮ್ ಆಫ್ ದ ಇವೆಂಟ್ ಓಲ್ಲೇರಿ ಪ್ರಶಾಂತರೇ ಯಶಸ್ವಿ ಮುಯ್ಯಪ್ಪದವು ಬಿ ತಂಡ ಶ್ರೀಕಾಂತ್ ಕೊಂಡಾರ ತಂಡವನ್ನು ತನ್ನಿ. ಇದು ಪ್ಯಾಟ್ರೋಟಿಕ್ ವಿಭಾಗ ದೇಶಭಕ್ತಿ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡವಾಗಿದೆ. ತಮ್ಮ ವೇಷಭೂಷಣಗಳನ್ನು ನೆರವೇರಿಸಿ ಮುಗಿಸಿ ವೇದಿಕೆಯನ್ನು ಏರುವಂತೆ ಸ್ಪರ್ಧಾ ವಿಭಾಗದ ಅಂತಿಮ ಸ್ಪರ್ಧಾಳು ಆಗಿರುತ್ತಾರೆ ಯಶಸ್ವಿ ಮುಯ್ಯಪ್ಪದವು ಬಿ ಪ್ಯಾಟ್ರೋಟಿಕ್ ವಿಭಾಗ. ಎಸ್ ಟೀಮ್ ರೆಡಿ ಆಗ್ತಾ ಇದ್ದಾರೆ. ಅಂದರೆ ಒಂದೇ ತಂಡ 2 ಕ್ಯಾಟಗರಿಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಆದರೆ ಆದ ಕಾರಣ ಮೇಕಪ್ಗೋಸ್ಕೊಂಡು ಒಂದಷ್ಟು ಸಮಯ ನಾವು ನೀಡ್ತಾ ಇದ್ದೇವೆ. ಸೊ ಈಗ ಶೇಖರ ಹರಿಯಾಳ ಮುಂದಿನ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆ ಬಳಿಕ ಅಂತಿಮ ನೃತ್ಯ ಪ್ರದರ್ಶನಗೊಳ್ಳಲಿದೆ. ಹಿಯರ್ ಈಸ್ ಶೇಖರ್ ಹರಿಯಾಳ. ಎಸ್ ಮುಂದಿನ ಗೀತೆಯೊಂದಿಗೆ ಶೇಖರ ಯಾರೆ ನೀನು ರೋಜಾ ಹೂವೇ ಊರ್ನ ಜವನೇರು ಡ್ಯಾನ್ಸ್ ಮಲ್ಪೇರ ರಾಜೇಂದ್ರ ಊರಲ್ಲಿ ಆರು ಪರ್ಫೆಕ್ಟ್ ಡ್ಯಾನ್ಸ್ ಮಲ್ಪನಾರು ಇನ್ನಿತ ಫೋಟೋಗ್ರಾಫರ್ ಆರು ಕರೆಕ್ಟ್ ಸ್ಟೆಪ್ ಪಾರ್ಟ್ನರ್ ನಮ್ಮ ರಾಜೇಂದ್ರ ಪಟ್ಲ ಉಲ್ಲಿರ ಬೆಲೆ ಒಂಚೂರು ನೈಪುಗ ಯಾರೇ ನೀನು ಇತ್ತೆ ಮೇರೆ ಶೇಖರಣ್ಣ ಪನ್ನಗ ನಮ್ಮಲ್ಲ ಒಂಚೂರು ಸ್ಟೆಪ್ ಆಡ್ಗನ. ರಾಜೇಂದ್ರ ದಯವಿಟ್ಟು ಬನ್ನಿ. ಜೊತೆಯಲ್ಲಿ ನಮ್ಮ ದುರ್ಗಾ ಜೋಡುಕಲ್ಲು ಭಾಗದಲ್ಲಿ ಮತ್ತೋರ್ವ ಡ್ಯಾನ್ಸರ್ ಇದ್ದಲ್ಲಿ ಅದು ದುರ್ಗಾ. ವಿಚ್ಚು ಕಳಿಕ ವಿಘ್ನೇಶ್ ಕಳಿಕ ಡ್ಯಾನ್ಸ್ ಕಳಿಕ ವಿಘ್ನೇಶ್. ಇದು ಹೂವಿನ ಲೋಕವೇ ಇಲ್ಲಿಗೆ ತೋರಿಲ್ಲವೇ ಹೇಗೆ ನಾ ಹಾಡಲಿ ಹೂವೇ ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಏನು ಸಿರುವೆ ಚೆಲುವಿನ ಹೂವೇ ಸೌಗಂಧ ಹೂವಲ್ಲಿ
ಸಂಗೀತ ಹೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಎಣ್ಣೆ ನೋಡು, ಎಣ್ಣೆ ಸಂಗೀತವೆಂದು ಹಾಡು. ಅರೆ ರಪ ಪಾಪ ಪಾರ ಪಾಪ ಪಾರ ಪಾಪ 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 ಜಾಲಿ ಮಾಡು ನೈವಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದೇ. ಯಾರ ನೀನು ಹೊಸ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಎಲ್ಲಿ ಹೋಗಿರುವೆ ಚೆಲುವಿನ ಹೂವೆ. ಉಕ್ಕಿರಿಗೆ ನಾನು ರಚನನು, ಉಕ್ಕಿರಿಗೆ ಅಭಿಮತನನು, ಪ್ರಳಯಾಂತಕ ನಾನು ಕೇಳೆ ನೀನು, ಲೋಕವೆಲ್ಲ ನನ್ನ ಪಕ್ಕದಲ್ಲಿ, ಸ್ನೇಹ ಎಂಬ ಲೌಲಿ ರಾಕೆಟಲ್ಲಿ ಕೇಳಿ ಮಾಡೋ ಪ್ರೇಮಿ ನಾನು. ಅರೆ ಶಬಾ ಪಾಪ ಪಾ ಶಬಾ ಪಾಪ ಪಾ ಶಬಾ ಪಾಪ 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 ಕೇಳಿ ನನ್ನ ಪ್ರೇಮಿಗಳೇ. ಈ ಪ್ರೀತಿ ಅಭಿಯಾನ ಎಂದೆಂದು ನನ್ನದು. ಯಾರ ನೀನು ಹೊಸ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ನೀನು ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವನ್ನು ತೋಡಿಕೊಂಡಂತೆ ಸೌಂದರ್ಯ ನನ್ನಲ್ಲಿ ತೋಡಿಕೊಂಡಂತೆ, ಸಂಗೀತ ನನ್ನಲ್ಲಿ ಸೇರಿಕೊಂಡಂತೆ. ಲಾ 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 ಲಾ. La 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 la, shaba ba 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 ba, la 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 la, la 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 la, shaba ba 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 ba, la 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 la. Thank you. ಎಸ್, ಅದ್ಭುತವಾದಂತಹ ಗಾಯನ ಬಂಧುಗಳ. ಶ್ರೀಕಾಂತ್ ಗೊಂಡಾನ ಮುಂದೆ ಇರೆಗೋಸ್ಕರ ನಮ್ಮ ಕಾತೊಂದಿಲ್ಲ ಬಲ್ಲೆಗು ಪರ್ಫಾರ್ಮೆನ್ಸ್ ಕೊರ್ಲೆ ಅಡಿಗೆ ನಮ್ಮ ಕೈದು ಮಲ್ಪ ಕಾರ್ಯಕ್ರಮದ ಅಂತಿಮ ಡ್ಯಾನ್ಸ್ಗೋಸ್ಕರ ಯಶಸ್ವಿ ತಂಡಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಆಂಡ ಪದ್ಯ ಬರಮಗಿಂಡೆ ಗೀತಾಂಜಲಿ ಲ 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 ಲ. ಆ ಪಾತ್ಯ ಏರಣ್ಣ ಬನ್ಪಾರ ಎಂಚ ಅಮ್ಮಮ್ಮ. ಓಕೆ ಪ್ರಶಾಂತ್ ದಾದ ಮಲ್ಪನ ಕ್ಯಾನ್ಸಲ್ ಮಲ್ಪನ ಇದು ಒಂಜಿ ಲಿಮಿಟೇಷನ್ ಬೋರ್ಡ್ ಒಂಜಿ ಕಾಪುನೇಕ್ ಎಂದು ದಾಲ ದಾದ ಮಲ್ಪನು ಶ್ರೀಕಾಂತರ ನಿಖಲ ಅವಕಾಶ ನಿಖಲಾದ ಮಿಸ್ ಮಲ್ದೊಂದುಲ್ಲಾರು ದಯದಿ ಇದು ಪರ್ಫಾರ್ಮೆನ್ಸ್ ಕೋರ್ಪನ ಆಯ್ನಂತ ಬೇಗ ಬಲೆ. ಅಂತಿಮ ನೃತ್ಯ ಬಳಿಕ ನೃತ್ಯ ಇಲ್ಲ, ಅದರಿಂದ ನಿಮಗಾಗಿ ನಾವು ಕಾಯ್ತಾ ಇದ್ದೇವೆ. ಪ್ಯಾಟ್ರೋಟಿಕ್ ವಿಭಾಗ, ದೇಶಭಕ್ತಿ ನೃತ್ಯ ವಿಭಾಗದಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡಬೇಕಾಗಿದೆ. ನಂಜಿ ಪೋಡಿಯಂ ಪೇರ ಬೋರ್ಡ್ ರೆಡಿ. ಯಾನ್ ಮೂಲೆ ಉಂತೊಂದುಲ್ಲೆ ಓಡೆಗು ಪೋಪರಿಗೆ ದಾಯಿ ಪರುವರಿಗೆ
ತೇಜಣ್ಣ ಬದಿವನ್ ಬರ ರೆಡಿಯಾ ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ಓ ಓ ಬಲೆ Yes, now Yashasvi Berike B with the devotional performance. Make it pattern, patriotic performance. ಲಕ್ಕಡಿಪ್ಪು ಕೊನೆಯಂಚಿನ ಪುಸ್ತಕ ಕೊನೆಯಂಚಿನ ನಮ್ಮ ಕಾರ್ಯಕರ್ತ ಜೋಕ್ಲೆಡ ಅದು ಬೇಗ ಆಯ್ತ ಕೌಂಟರ್ ಫೈಲ್ ನಮ್ಮ ಕೌಂಟರ್ ಅಥವಾ ಕಚೇರಿಗೆ ಎತ್ತಾವಡು ನಮ್ಮ ಟೇಬಲ್ದ ಕೈತಲ್ಲಿ ಎತ್ತಾಂಡ ನನ್ನ ಡ್ರಾ ಇನ್ನ ಮುನ್ಗೊರ್ಪು ನಾತೆ ಅಕೇರಿದ ಮೂಜಿ ಬುಕ್ಕದ 4 ಚೀಟಿ ಮಾತ್ರ ಉರಿದು ಉಪುನಿ ಮೂಜಿ ಬುಕ್ಕದ 4 ಚೀಟಿ ಮಾತ್ರ ಬಾಕಿ ಉಪುನಿ ದೆತೊನ್ಲೆ ಖಾಲಿ ಮಲ್ಪಲೆ ಇನಿ 11ನೇ ತಾರೀಕು ದತ್ತಿನ ಟೀ ಚೀಟಿಗೆ ಇನಾಮು ಬರ್ಪುಣಿಗೆ ಇನಿ ಐತಾರ ಲಕ್ಕಿ ಡೇಗೆ ಸೊ ದೆತೊನ್ಲೆ ಖಾಲಿ ಮಲ್ಪಲೆ ಆದಿಶಕ್ತಿ ಸೃಷ್ಟಿ ಮಾಡಿದ ಮಹಾಲೋಕ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳು ನೆಲೆಯನ್ನ ಕಂಡ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ आजा आजा जिंद शामी आने के तले आजा जरी वाले नीले आसमाने के तले आजा आजा जिंद शामी आने के तले आजा जरी वाले नीले आसमाने के तले ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಬೆಕ್ಕಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಗತ್ತ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಗತ್ತ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ यहाँ हर कदम कदम पे धरती बदले रंग
ವಂದೇ ಎಸ್, ಅದ್ಭುತವಾದಂತಹ ನೃತ್ಯ, ಜೊತೆಯಲ್ಲಿ ನಮ್ಮ LED ವಾಲ್ ಅದರ ಕ್ರಿಯೇಟಿವಿಟಿ ನೋಡಿ, ವಾ, ವಂಡರ್ಫುಲ್ ಫ್ಲಾಗ್. ಸೊ ಇದೀಗ ತೀರ್ಪುಗಾರರ ಗಮನಕ್ಕೆ. ಸ್ಪರ್ಧೆ ಮುಗಿದಿಲ್ಲ, ಇನ್ನೊಂದು ಸ್ಪರ್ಧೆ ಬಾಕಿ ಇದೆ. ಅದಕ್ಕೆ ಮೊದಲಾಗಿ ಜೋಕ್ಲೆ ಪದ್ಯ. ಸೊ ಲಾಸ್ಟ್ ಪರ್ಫಾರ್ಮೆನ್ಸ್ ಒಂದು ಪ್ಯಾಟ್ರೋಟಿಕ್ ವಿಭಾಗದಲ್ಲಿ ಪುದರ್ದದೆ ಗೌತಮ್ ಆ್ಯಂಡ್ ಟೀಮ್. ಜಡ್ಜಸ್ ಪ್ಲೀಸ್ ನಾಟ್ ಗೌತಮ್ ಆ್ಯಂಡ್ ಟೀಮ್ ಇನ್ ಪ್ಯಾಟ್ರೋಟಿಕ್ ರೌಂಡ್. जैसा कोई नहीं है, नहीं 100 दिन दुनिया घुमा है, नहीं कहीं तेरे जैसा कोई नहीं। मैं गाया जहाँ भी बस तेरी याद थी, जो मेरे साथ थी, मुझको तड़पा दिलाती। सबसे प्यारी तेरी सूरत, प्यार है बस तेरा प्यार ही। तुझे सलाम, माँ तुझे सलाम, अम्मा तुझे सलाम।
ಎಸ್, ಈ ಒಂದು ನೃತ್ಯದೊಂದಿಗೆ ನೃತ್ಯ ಸ್ಪರ್ಧೆಗಳು ಪೂರ್ಣಗೊಂಡಿರುತ್ತದೆ. ಇನ್ನು ನಮ್ಮ ತೀರ್ಪುಗಾರರು ಅಂಕಪಟ್ಟಿಯನ್ನ ಫಿನಿಶ್ ಅಥವಾ ಟೋಟಲ್ ಮಾಡುವ ವೇಳೆಯಲ್ಲಿ ಒಂದು ಗೀತೆ, ಆ ಬಳಿಕ ಪ್ರಶಸ್ತಿ ಪ್ರದಾನ ಸಮಾರಂಭದೊಂದಿಗೆ ಈ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ. ಮಹಿಮಾ ಬರಬೇಕಾಗಿದೆ ಮುಂದಿನ ಗೀತೆಯೊಂದಿಗೆ. ಸೊ പ്രിയമുള്ളവരെ, പ്രതീക്ഷിച്ച രീതിയിൽ ഈ ഒരു മത്സരം നിലവാരം പുലർത്തിയോ ഇല്ലയോ എന്നതല്ല കാര്യം. ഈ ഒരു പ്രതികൂല കാലാവസ്ഥയിൽ ഇത്തരത്തിലുള്ള മത്സരങ്ങൾ, ഇത്തരത്തിലുള്ള പരിപാടികൾ അവതരിപ്പിക്കുമ്പോൾ ഒരുപാട് വെല്ലുവിളികൾ സ്വാഭാവികമാണ്. സോ നമ്മ ജവനര ജോഡുക്കല്ലോ ഈ ഒരു പരിപാടി, ഈ ഒരു ജോഡുക്കല്ല് എന്ന പ്രദേശത്ത് പര്യവസാനം കുറിക്കാൻ ഇനി കേവലം മിനിറ്റുകൾ മാത്രം അവശേഷിക്കവേ ഇതാ ജഡ്ജസ് അവരെ ടോട്ടലിലേക്ക് ഞങ്ങൾ കടക്കുകയാണ്. ಸೊ ದಯವಿಟ್ಟು ನಮ್ಮ ತೀರ್ಪುಗಾರರಿಗೆ ಫಲಿತಾಂಶ ರೆಡಿ ಮಾಡಲು ಸಮಯ. ಒಂದು ಗೀತೆ ಬಳಿಕ ತೀರ್ಪುಗಾರರು ಫಲಿತಾಂಶವನ್ನ ನಿಮ್ಮ ಮುಂದೆ ಇಡಲಿದ್ದಾರೆ. ಸೊ ನಾವು ಮಹಿಮಾ പാട്ട് പാടുന്ന മഹിമ അല്ല, ദീപേഷ്. നമ്മുടെ ജോഡുക്കലിന്റെ പ്രഭുദേവ വരുന്നു. ഊർവശി ഊർവശി take it easy policy. Here is Deepesh. ബനെ ഓക്കെ, ദീപേഷിന്റെ പാട്ട് കേൾക്കാം. ಈ ಒಂದು ಗೀತೆಯ ಬಳಿಕ ಫಲಿತಾಂಶ ಹೊರಬೀಳಲಿದೆ. ದಯವಿಟ್ಟು ಕುತೂಹಲ take it easy, Urvashi. उस बोले उड़मिरंता तेरा यल्ला फामसी. Urvashi, Urvashi, take it easy, Urvashi. उस बोले उड़मिरंता तेरा यल्ला फामसी. Urvashi, Urvashi, take it easy, Urvashi. Wanna fight Urvashi, Urvashi, take it easy, Urvashi. பேசடி நதியே நதியே தமிழ் வார்த்தைகள் மூன்றும் நீயடி கதியே கதியே ரெண்டு சொல்லடி குறைந்தபட்சம் வாழ்க்கையில் வெல்லவே வானவில் வாழ்க்கையில் வாழம் ஒரு ஃபேண்டசி. ஒழுங்கு படிச்சு ஃபெயிலா போனா கண்ட சோறு அப்ப சொன்னா உனக்கு தலைவன் திருப்பதி போனா ஊர்வசி ஊர்வசி take it easy policy. பேசுறீங்க
रहिए रहिए उड़न नरम तलारम तेरी सजिए सजिए बादल रहे जंगपकम वाहियो बेलवे सी वाहियो 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 मेरे साथ सी கண்பந்தாதல் வழியாது மங்களாதம் வழியாது பூனையில் செய்வம் கிடையாது ஆண்களில் பாவம் கிடையாது கண்ணகள் ஏதும் செய்யாமல் பெண்ணுக்கு நன்மை விளையாது கண்ணகி சிலது நின்று சீதக்கு தனியா சிலை ஏது பிலிம் காட்டு கொண்டு பார்க்கலனா பக்கத்து சீட்டுல பாட்டி உட்கார்ந்தா பணம் தேடி சண்டையில் வந்தா அழுத காதலி அண்ணன் சொன்னா ஊர்வசி கேக்கி ஊர்வசி उसको है वडबिरुंदा पूर्वायुल्ला फामसी ஊர்வசி கேக்கி ஊர்வசி उसको है वडबिरुंदा पूर्वायुल्ला फामसी பகலிலே கலவை காராமல் இருட்டிலே கண்ணடி தன்ன பையன் சுதந்திரம் மட்டும் இல்லாமல் சுரகுமே இருந்தும் என்ன பையன் பிகர்கள் யாரும் இல்லாமல் வகுப்புகள் இருந்தும் என்ன பையன் 20 வயதில் ஆடாமல் 60 ஆடி என்ன பையன். Yes, Deepesh, really wonderful, very good voice you have. So ಉತ್ತಮ ಧ್ವನಿ ಹೊಂದಿದಂತಹ ಕಲಾವಿದ ನಮ್ಮ ದೀಪೇಶ್ವರವರಿಗೆ ಇವತ್ತೇನು ಪ್ರಾಕ್ಟೀಸೇ ಮಾಡಿಲ್ಲ, ನೇರವಾಗಿ ಸ್ಟೇಜಿಗೆ ಬಂದು ಹಾಡಿದ್ದಾರೆ. ಚಪ್ಪಾಳೆ ಸಾಲದು, ಒಂದು ದೊಡ್ಡ ಚಪ್ಪಾಳೆ ಇರಲಿ ನಮ್ಮ ಊರ ಕಲಾವಿದ ದೀಪೇಶ್ವರವರಿಗೆ. ಸೊ ಇದೀಗ ಈ ಕಾರ್ಯಕ್ರಮ ಪೂರ್ಣವಾಗಲು ಪ್ರಶಸ್ತಿ ಪ್ರದಾನದ ಕಡೆ ನಾವು ಬರ್ತಾ ಇದ್ದೇವೆ. ವೇದಿಕೆಗೆ ನಮ್ಮ ತೀರ್ಪುಗಾರರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುವಂತ ವೇಳೆ ವಿದುಷಿ ಆದಿಶ್ರೀ ಶಶಿ ನಾರಾಯಣ ಅವರ ಜೊತೆಯಲ್ಲಿ ನಮ್ಮ ತೀರ್ಪುಗಾರರಾಗಿ ಅನೇಕ ವರ್ಷಗಳ ಕಾಲ ಕಲಾರಂಗದಲ್ಲಿ ದುಡಿತಾ ಇರ್ತಕ್ಕಂಥ ಖ್ಯಾತ ಕೊರಿಯೋಗ್ರಾಫರ್ ಶಿವಸುಂದರ್ ಸಾಲಿಯಾನ್ ರವರಿದ್ದಾರೆ. ಸೊ ಈ ನಡುವೆ ಫಲಿತಾಂಶ ಎಲ್ಲ ಕುತೂಹಲ, ಸುಂದರವಾದಂತಹ ಧ್ವನಿ, ಬೆಳಕಿನ ವ್ಯವಸ್ಥೆ, ಸೂರ್ಯ ಲೈಟ್ ಅಂಡ್ ಸೌಂಡ್ಸ್, ನೇರ ಪ್ರಸಾರ ನಮ್ಮ ಮೀಡಿಯಾ, ಜೊತೆಯಲ್ಲಿ ಅದ್ಭುತವಾದಂಥ ಎಲ್ ಇ ಡಿ ಅಲ್ಲಿ ವಾಲ್ ಹಾಕಿದರೆ ಆಗೋದಿಲ್ಲ, ಅದರ ಹಿಂದೆ ನೋಡಿ ಪ್ರತಿಯೊಂದು ಗೀತೆಗೆ ಅದಕ್ಕೆ ಪೂರಕವಾದಂಥ ವಿಡಿಯೋಗಳು ಬರ್ತಾ ಇತ್ತು. ಅದು ಪ್ಯಾಟ್ರೋಟಿಕ್ ಆಗುವಾಗ ನಮ್ಮ ನ್ಯಾಷನಲ್ ಫ್ಲಾಗ್ ಬರ್ತಾ ಇತ್ತು, ಗಣಪತಿಯ ಸ್ತುತಿಗೆ ಗಣಪತಿಯ ಚಿತ್ರ ಬರ್ತಾ ಇತ್ತು, ಅಯ್ಯಪ್ಪನ ಡ್ಯಾನ್ಸ್ಗೆ ಅಯ್ಯಪ್ಪನ ಚಿತ್ರ ಬರ್ತಾ ಇತ್ತು. ಇದೆಲ್ಲವೂ ಕೂಡ ಅದರ ಹಿಂದೆ ಕೈಗಳು ಚಲಾವಣೆ ಮಾಡುವಂಥವ್ರು ಕಲಾವಿದ ನಮ್ಮ ಮುಂದೆ ಇದ್ದಾರೆ. ಸೊ ಅಂತಹ ಪ್ರತಿಭೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪೂರಕವಾಗಿ ಸಹಕಾರನ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಲಕ್ಕಡಿಪದ ದಾದ ಅಂಡ್ ನಮ್ಮ ದುರ್ಗೆರೆ ಡ್ರಾಯಾಪ ಮಲ್ಬೋನಿ ದಾದಪುರ ಪ್ರೈಸ್ ದಾದಪುರ ಗೊತ್ತಿಜ್ಜಿ ಲಕ್ಕಡಿ ಖಾಲಿ ಅತೆ ಬಲೆ ಡ್ರಾ ಮಲ್ಪುಗಾಂಡ ಬಂದುಲೆ ಲಕ್ಕಡಿಪು ಕೂಪನ್ ದೆತ್ತನಕಲು ಪೂರ ಪೋಚಿ ನಮ್ಮ ಪ್ರೈಸ್ ಕೊರ್ನಾಗನೆ ಓ ಎಸ್ ಸ್ಟೇಜ್ ನಮ್ಮ ಡ್ರಾ ಮಲ್ಪುವ ಬಂಪರ್ ಬಹುಮಾನ 8,000 ರೂಪಾಯಿ 8,000 ಬಕ್ಕ ಐನ ಆಕರ್ಷಕ ಬಹುಮಾನ ಬೇತೆ ಉಂಡು 8,000 ರೂಪಾಯಿ ಒಂಜಿ ಚೀಟಿಗೆ ನಮ್ಮ ಕೊರೊಂದಿಲ್ಲ 8,000 ರೂಪಾಯಿ ಒಂಜಿ ದಿನಟ್ಲ ಖಾಲಿ ಮಲ್ಪೊಲಿ ಒಂಜಿ ವಾರಡ್ಲ ಖಾಲಿ ಮಲ್ಪೊಲಿ ತಿಂಗುಳ್ಳ ಖಾಲಿ ಮಲ್ಪೊಲಿ ವಕಲ್ನಕಲ್ನ ಮಿತ್ತು ಪುನಂಚಿನ ಗಂಟೆದುಲ್ಲ ಖಾಲಿ ಮಲ್ಪೊಲಿ
IPL ಅಂತೂ ಮುಗಿಂಡಿ ಜಂಡ ಸ್ಪಾಟ್ ಡೇ ಗಾಲಿ ಮಲ್ಪಲ್ಲಿ. ಓಕೆ, ಬಲೆ 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 ಕುಡ್ಲಾಡ್ದು ಬತ್ತಿನಿಂಚಿನ ಟೀಮ್ ಉಳ್ಳೇರ ನಡೆದವರ ಜಾಸ್ತಿ ಪೊರ್ತು ಮಲ್ಪುನ ಸರಿಯತ್ತು ಪದ್ಯ ಬಂದ್ರೆ ಶೇಖರ್ ಅರಡ ಬೋರ್ಡಾನತ್ ಸ್ಟಾಕ್ ಉಂಡು ಇತ್ತ ಗೀತಾಂಜಲಿ ರೆಡಿ ಮಲ್ದುಳ್ಳೇರು ಬೋಡಾಂಡ ಗೀತಾಂಜಲಿ ಪನ್ಪೇರು ಗೀತಾಂಜಲಿ ಲ ಲ ಲ ಲ ಲ. ನೇರ ಪ್ರಸಾರವನ್ನು ನೋಡ್ತಾ ಇರತಕ್ಕಂಥ ವೀಕ್ಷಕರೇ, ಇನ್ನೇನು ನಿಮ್ಮ ಕುತೂಹಲದ ಫಲಿತಾಂಶಕ್ಕೆ ಅಧಿಕ ಸಮಯ ಕಾಯುವ ಅವಶ್ಯಕತೆ ಇಲ್ಲ. ಮತ್ತು ಬಹಳಷ್ಟು ನಿರೀಕ್ಷೆಯಲ್ಲಿರತಕ್ಕಂತಹ ಈ ಫಲಿತಾಂಶ ಯಾವ ತಂಡ ನಗದು ಪುರಸ್ಕಾರದೊಂದಿಗೆ ನಿರ್ಗಮಿಸಲಿದೆ, ಯಾವ ತಂಡ ಫಲಕಗಳೊಂದಿಗೆ ಬರಲಿದೆ. ಮೂರು ಕ್ಯಾಟಗರಿಗಳಲ್ಲಿ ಪ್ರಥಮ ದ್ವಿತೀಯ ಟ್ರಾಫಿ ಇದೆ. ಒಟ್ಟಾಗಿ ಪ್ರಥಮ ದ್ವಿತೀಯ ಕ್ಯಾಶ್ ಪ್ರೈಸ್ ಜೊತೆ ಫಲಕ ಇದೆ. ಪ್ರಧಾನ ವೇದಿಕೆಯ ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಅತ್ಯಂತ ಬೆಲೆ ಬಾಳುವ ಲೋಹ ಚಿನ್ನ. ಆ ಚಿನ್ನದ ಬಣ್ಣದಿಂದ ತಯಾರಿಸಿದಂತಹ ಶಾಶ್ವತ ಫಲಕಗಳು. ಆಂಡೆ ಭಾರಿ ಚರ್ಚೆ ಒಂದುಂಡು ಏನಡ್ದವರ ಮಾತೆಲ್ಲ ಭಾರಿ ಕ್ಯೂರಿಯಾಸಿಟಿ ಇಟ್ಟು ಒಂದು ಏರೆ ಕೊರಡು ಇನಾಮು ದೊಟ್ಟುಗು ಪ್ರೈಸ್ ಕ್ಯಾಶ್ ಪ್ರೈಸ್ ದೊಟ್ಟುಗು ಇನಾಮು. ಆಹಾ, ಎಸ್, ಎಸ್, ಇದೀಗ ಫಲಿತಾಂಶ ನಿಮ್ಮ ಮುಂದೆ ಹೊರಬೀಳಲಿದೆ. ಒಂದು 5 ನಿಮಿಷ ಬೋರ್ಡಿಗೆ ಶೇಖರಣ್ಣ ಗೀತಾಂಜಲಿ ಮಾಡಬಾರ, ಬೇಸರ ಮಾಡಬೇಡಿ. 5 ನಿಮಿಷ ಗೊತ್ತಿದೆ, ನಾಳೆ ನಿಮಗೆ ಸಂಡೇ ರಜೆ ಇಜ್ಜಿ ಮೇಕಲಿಗೆ ಡ್ಯಾನ್ಸ್ ಸ್ಟೂಡೆಂಟ್ ನಕ್ಲಿಗೆ ಪರೀಕ್ಷೆ ಉಂಡು ಗೊತ್ತುಂಡು ನಂಗೆ. ಅಲ್ಲೇ ನಾಳೆ ಎಕ್ಸಾಮ್ ಉಂಟಲ್ಲೇ, ಭರತನಾಟ್ಯದ ಎಕ್ಸಾಮ್ ಉಂಡು. അങ്ങനത്തെല്ല പിള്ളേരില്ലതല്ലേ അല്ലേ 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 അതെ 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 ಓಕೆ. ಜಾಸ್ತಿ ಅನ್ನೋದು 10 ನಿಮಿಷ ಅದು ಕಾರ್ಯಕ್ರಮ ಮುಗಿಪುನು ಫಿನಿಶ್ ಆಪು. ಹಿಯರ್ ಇಸ್ ಶೇಖರ್ ಅರಿಯಾಲ.
ಹೆಣ್ಣಿಗೆ ಬಾರಿ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಲು ಹೆಣ್ಣಿಗೆ ಬಾಲಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದು ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದು ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಹೆಣ್ಣಿಗೆ ವಾರಿ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ ನಿನ್ನ ಹಂಗ ಚಂದ ತೋರಲು ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ಒರವ ಕೊಡಲು ಒದಲದೆ ನಾರಿ ಮನಸ್ಸು ಕೊಡಲು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಗೆನ್ನಿಗೆ ವಾರಿ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೀವನಿ ನಿನ್ನ ನಗು ಹೀಗೆ ಇದ್ದರೆ ಮಿಂಚು ಮಲೆ ನಿನ್ನ ಮಗು ತಿರುಗಿದ್ದರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ ಓಡದೆ ಜಿಂಕೆಯಾದೆ ಆರದೆ ನಾನು ಅಕ್ಕಿಯಾದೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೋಗಿಲ್ಲ ಓ ಶ್ವೇತಾಂಬರಿ ನೀನು ಬಾರ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಹೆಣ್ಣಿಗೆ ವಾರಿ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಲು ಹೆಣ್ಣಿಗೆ ದಾಳಿಂಬೆ ಹೆಣ್ಣಿಗೆ ಲವ್ಲಿ ಪರ್ಫಾರ್ಮೆನ್ಸ್, ಅದ್ಭುತವಾದ ಗೀತೆ ಶೇಖರ್ ಅರಿಯಾಲ್ ಅವರ ಧ್ವನಿಯಲ್ಲಿ. ಇಲ್ಲಿಗೆ ಕಾರ್ಯಕ್ರಮಗಳೆಲ್ಲ ಮುಕ್ತಾಯವಾಗಿದೆ, ಮನೋರಂಜನೆ ಎಲ್ಲ ಮುಕ್ತಾಯವಾಗಿದೆ, ಇನ್ನೆಲ್ಲ ಇರುವುದು ಸೀರಿಯಸ್ ಆಗಿದೆ. ಸೊ ಫಲಿತಾಂಶ ನನ್ನ ಕೈಯಲ್ಲಿದೆ. ಫಲಿತಾಂಶಕ್ಕೆ ಓದುವುದಕ್ಕೆ ಬದಲಾಗಿ ಬಹುಮಾನ ನೇರವಾಗಿ ಕೊಡುವಂತಹ ಸಮಯ. ಅದಕ್ಕೆ ಬದಲಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಿಂದ ಹದ್ದಿನ ಕಣ್ಣಿನೊಂದಿಗೆ ಮುದ್ದಾಗಿ ನಿರ್ವಹಿಸಿ ತೀರ್ಪುಗಾರಿಕೆಯನ್ನು ಕೊಟ್ಟಿರತಕ್ಕಂತಹ ಆದಿಶ್ರೀ ಶಶಿನಾರಾಯಣ ಅವರನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದಾವೆ. ಜೊತೆಯಲ್ಲಿ ಶ್ರೀ ಶಿವಸುಂದರ್ ಸಾಲಿ ತಾವು ಕೂಡ ವೇದಿಕೆಗೆ ಬರುವಂತೆ ಕೋರಿಕೆ. ವಿದ್ಯುಷಿ ಆದಿಶ್ರೀ ಶಶಿನಾರಾಯಣ ಜೊತೆಯಲ್ಲಿ ನಮ್ಮ ಶಿವಸುಂದರ್ ಸಾಲಿಯನ್ ವೇದಿಕೆಗೆ ಬರುವಂತೆ.
ಸಚಿ ಸರ್ ಶಿವಸುಂದರ್ ಸರ್ ಅವರು ಪಾತ್ರನ ಕಡಿಮೆ ಪೂರ ಕಲ್ಪವನೇಟು ಸಾರು ಕಲ್ಪವನೇಟ್ಲವು ಸಾರು ನಡೆದವರ ಈ ಕಾರ್ಯಕ್ರಮ ಮುಗಿಯನಕ್ಕೆ ದುಂಬತ್ತಾದ ರೆಡ್ ಪಾತ್ರ ಅಂತ ಪಾತಿರೋಡೆ ಶಿವಸುಂದರ್ ಸರ್ ಏನು ಪಾತಿರ್ಜು ಬಂತೇರು ನಡೆದವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಡು ನಮ್ಮ ಊರದ ಪೆರ್ಮೇಂದು ಬನೋಲಿ ನಮ್ಮ ಆದಿಶ್ರೀ ಈ ಕಾರ್ಯಕ್ರಮದ ಬಗ್ಗೆ ಒಟ್ಟಾದ ಪರ್ಫಾರ್ಮೆನ್ಸ್ದ ಬಗ್ಗೆ ಇರ್ನ ಒಪಿನಿಯನ್. ಹೆಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದಿಶ್ರೀ ಶಶಿನಾರಾಯಣ್ ಪೈವಳಿಕೆ. ಇಲ್ಲಿ ಮಾಡಿದ ಟೀಮಲ್ಲಿ ನಾನು ಮೇಯ್ನಾಗಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತೇನೆ. ಈ ಕ್ಲಾಸಿಕಲ್ ಹಸ್ತ ಅಂದರೆ ಭರತನಾಟ್ಯದಲ್ಲಿ ಅಥವಾ ಶಾಸ್ತ್ರೀಯ ನೃತ್ಯದಲ್ಲಿ ಯೂಸ್ ಮಾಡುವ ಹಸ್ತಗಳನ್ನು ಯೂಸ್ ಮಾಡುವಾಗ ನೋಡಿ ಯೂಸ್ ಮಾಡಿ, ಯಾಕಂದರೆ ಅದಕ್ಕೆ ಅದರದ್ದಾದ ಮೀನಿಂಗ್ ಇರ್ತದೆ. ಮತ್ತು ಡ್ಯಾನ್ಸ್ ಟೀಚರ್ಸ್ ಅಥವಾ ಕೋರಿಯೋಗ್ರಾಫರ್ ಹತ್ರ ಕೇಳುವುದು, ಯಾರು ಕೂಡ ತೀರ್ಪುಗಾರರ ಹತ್ರ ಬಂದು ಯಾವುದು ವಿಷಯವನ್ನು ಚರ್ಚೆ ಮಾಡಬೇಡಿ. ನಿಮ್ಗೆ ಏನು ಡೌಟ್ ಇದ್ರೂ ಕೂಡ ಆ ಸ್ಪರ್ಧೆಯನ್ನು ಯಾರು ಕಂಡಕ್ಟ್ ಮಾಡಿರ್ತಾರಲ್ವ ಆ ಕಮಿಟಿಯವರ ಹತ್ರ ಒಂದು ಹೇಳಿ. ಮತ್ತು ಒಂದು ಗ್ರೂಪ್ ಡ್ಯಾನ್ಸಲ್ಲಿ ಎಷ್ಟು ಮಂದಿ ಈಗ 6 to 8 ಅಥವಾ 6 to 10 ಅಂತ ಮಿನಿಮಮ್ ಟು ಮ್ಯಾಕ್ಸಿಮಮ್ ಇರ್ತಾರಲ್ವ, ಆ ಟೀಮ್ನವರು ಇರ್ತಾರಲ್ವ, ಅವರೆಲ್ಲ ಸ್ಟೇಜಲ್ಲಿ ಇರಬೇಕು, ಸ್ಟೇಜಿಂದ ಹೊರಗೆ ಹೋಗಬಾರ್ದು. ಆ ಡ್ಯಾನ್ಸ್ ಮುಗಿಯೋ ತನಕ ಕೂಡ ಸ್ಟೇಜಲ್ಲಿ ಇರಬೇಕು. ಮತ್ತು ಯಾವುದೇ ಡ್ಯಾನ್ಸರ್ಸ್ ಆಗಿರಲಿ ಸ್ಟೇಜಿನ ಫ್ರಂಟಿಂದ ಎಂಟ್ರಿ ಕೊಡಲಿಕ್ಕಿಲ್ಲ. ಕಾಂಪಿಟೇಷನಲ್ಲಿ ಮಾತ್ರ ಇದು, ಅದು ಕೂಡ ಡ್ಯಾನ್ಸ್ ಕಾಂಪಿಟೇಷನಲ್ಲಿ. ಮತ್ತು ನೃತ್ಯ ರೂಪಕ ಡ್ಯಾನ್ಸ್ ಕಾಂಪಿಟೇಷನ್ಗೆ ಬರ್ತದ ಅಂತ ಒಂದು ಸಣ್ಣ ನನಗೆ ಡೌಟ್ ಉಂಟು. ಯಾಕಂದರೆ ಡ್ಯಾನ್ಸ್ ಕಾಂಪಿಟೇಷನ್ ಮೇಯ್ನಲ್ಲಿ ಡ್ಯಾನ್ಸ್ ನೋಡೋದು, ನೃತ್ಯ ರೂಪಕದಲ್ಲಿ ಆ್ಯಕ್ಷನ್ಸ್ ಜಾಸ್ತಿ ಬರೋದು. ಓಕೆ, ಥ್ಯಾಂಕ್ ಯು. ಖಂಡಿತವಾಗಿಯೂ ನೋಡಿ, ನಮ್ಮ ಮನಸ್ಸಲ್ಲಿ ಬರುವ ಸಾಧಾರಣ ನೃತ್ಯದ ಬಗ್ಗೆ ಬಹಳಷ್ಟು ಜ್ಞಾನ ಇಲ್ಲದಂಥ ಸಾಧಾರಣ ಕಣ್ಣುಗಳಲ್ಲಿ ನೋಡುವುದೇ ಬೇರೆ, ಅವರಿಗೆ ಇದ್ದುಕೊಂಡು ಅವರ ದೃಷ್ಟಿಯಲ್ಲಿ ನೋಡುವುದೇ ಬೇರೆ. ಅದರಿಂದ ಫಲಿತಾಂಶ ಬಹಳಷ್ಟು ಏರುಪೇರಾಗುವ ಸಾಧ್ಯತೆ ಇದೆ. ನೀವೊಂದು ಮನಸ್ಸಲ್ಲಿ ಅನ್ನಿಸಿರಬಹುದು, ಇಂಥ ತಂಡಕ್ಕೆ ಪ್ರಥಮ, ಇಂಥ ತಂಡಕ್ಕೆ ದ್ವಿತೀಯ, ಇಂಥ ತಂಡಕ್ಕೆ ತೃತೀಯ ಅಂತೇಳಿ. ಆದರೆ ನನ್ನ ಕೈ ಇರುವಂತಹ ಪತ್ರಿಕೆಯಲ್ಲಿ ಏನೋ ಭದ್ರವಾಗಿದೆ, ಅದನ್ನು ಓದುವ ಸಮಯ. ಸೊ ಈ ಒಂದು ತೀರ್ಪುಗಾರಿಗೆ ಮೊದಲಾಗಿ ಗೌರವವನ್ನು ನೀಡಿ ಅವರನ್ನು ಬೀಳ್ಕೊಡುವ ವೇದಿಕೆಯಿಂದ ಮೊದಲಾಗಿ ಸ್ಮರಣಿಕೆಯೊಂದಿಗೆ ಗೌರವವನ್ನು ನೀಡುವಂತೆ ಮನವಿ. ಶಿವಸುಂದರ್ ಸಾಲಿಯಾನ್ರವರನ್ನು ಈ ಸಂದರ್ಭದಲ್ಲಿ ಜೋಡುಕಲ್ಲಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಸರ್ ಅವರ ಉಪಸ್ಥಿತಿ ಖಂಡಿತವಾಗಿ ಇದ್ದೇ ಇರುತ್ತೆ. ಜೋಡುಕಲ್ಲಿನ ಒಂದು ಅವಿಭಾಜ್ಯ ಅಂಗ. ಕುಂಬಳೆ ನಿವಾಸಿ ಆದರೂ ಕೂಡ ಜೋಡುಕಲ್ಲಿನ ಪ್ರತಿ ಕಾರ್ಯಕ್ರಮಕ್ಕೂ ಭಾಗವಹಿಸುವಂತಹ ಶಿವಸುಂದರ್ ಸಾಲಿಯಾನ್ ಅವರಿಗೆ ಚಪ್ಪಾಳೆಯ ಪ್ರೋತ್ಸಾಹ, ಧನ್ಯವಾದಗಳನ್ನು ಹೇಳ್ತಾ ಇದ್ದಾವೆ. ಅದೇ ರೀತಿ ಮೇರು ನಮ್ಮ ನಾರಾಯಣಣ್ಣನ ಮಗಲ್ ಪ್ರತಾಪನಗರ ಇತ್ತೇರ ನಮ್ಮ ಮೂಲ ಕುಟುಂಬ ಸ್ಥಾನ ಪಂಡ ಪ್ರತಾಪನಗರ ಇತ್ತೆ ಪೈವಳಿಗೆ ಉಪ್ಪೇರು ಉಲ್ಲೇರು ಎಂಕ್ಲಿಗೆ ಪೇರು ಮೇ ದಯಪಂಡ ಅಂಚಿನ ಅಂಚಿ ನಮ್ಮ ಊರದ್ದು ಜನತ ಆರ್ನ ಮಗಲ್ ಪನ್ಪನಕ್ಕೆ ನಮ್ಮ ಮಾತ ಪೇರ್ಮೆ ಪಡೆಯಲು ಭಾರಿ ಮಲ್ಲ ಸಾಧನೆ ಮಾಡಿದ ಅಂಚಿನ ಒರುವೆ ನೃತ್ಯ ಪಟ್ಟೊಂದು ಪನೋಲಿ. ಸೊ ಭರ್ಜರಿ ತಾಟಿದ ಹೊರಟು ಆದಿಶ್ರೀ ಶಶಿ ನಾರಾಯಣ ಪೈವಳಿಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ತೀರ್ಪುಗಾರರಿಗೆ ಬಂದು ನೀವು ಸಹಕಾರವನ್ನು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾವು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಮೊದಲಾಗಿ ಚೀಟಿ ಇತ್ತಿದೆ ಪುನಃ ದುರ್ಗನೆ ಹಬ್ಬಕ್ಕತೆ ವಿತರಣಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಬರಮಾಡಿಕೊಂಡಿದ್ದಾರೆ. ಶ್ರೀ ಸತೀಶ್ ನಾಯಕ್ರವರು ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಈಗಲೂ ಕೂಡ ಈ ತಡರಾತ್ರಿಯಲ್ಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನ ವೇದಿಕೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮನವಿ. ಶ್ರೀ ಸತೀಶ್ ನಾಯಕ್ ಅದೇ ಜೊತೆಯಲ್ಲಿ ಜೋಡಿಕಲ್ಲಿನ ಕಲಾರಂಗದ ಅಭಿಭಾಜ್ಯ ಅಂಗ, ಸಾಮಾಜಿಕ ರಂಗದ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡಿರತಕ್ಕಂಥ ಶ್ರೀ KP ನಾರಾಯಣಣ್ಣ ತಾವು ಕೂಡ ವೇದಿಕೆಗೆ ಬರಬೇಕು. ಅದೇ ಪ್ರಕಾರ ಈ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಶ್ರೀ ಪ್ರಮೋದ್ ಪಣಿಕರ್ ತಾವು ಕೂಡ ವೇದಿಕೆಗೆ ಬರುವಂತೆ ಮನವಿ. ಈ ಹಿರಿಯರ ಹಸ್ತದಿಂದ ಈ ಬಹುಮಾನಗಳು ವಿತರಣೆ ಆಗಬೇಕಾಗಿದೆ. ಬಂಧುಗಳೇ, ಆಮಂತ್ರಣ ಪತ್ರಿಕೆಯಲ್ಲಿ ಕೊಟ್ಟ ಹಾಗೆ 3 ಕ್ಯಾಟಗರಿಗಳಲ್ಲಿ ಸ್ಪರ್ಧೆ, ಆದರೆ ಕ್ಯಾಶ್ ಪ್ರೈಸ್ ಒಂದಿಗೆ ಬಹುಮಾನ ಇರುವಂಥದ್ದು ಆಲ್ ಓವರ್ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರಥಮ ದ್ವಿತೀಯ ಸ್ಥಾನಗಳಿಗೆ ಮಾತ್ರ ಕ್ಯಾಶ್ ಪ್ರೈಸ್, ಉಳಿದೆಲ್ಲ ಟ್ರಾಫಿಗಳು ಮಾತ್ರ ಆಗಿರುತ್ತದೆ. ಸೊ ಪ್ರಶಾಂತ್ ಅವರೇ ತಾವು ವೇದಿಕೆ ಬನ್ನಿ. ಪ್ರಶಾಂತ್ ಅವರು ಬನ್ನಿ.
ಮೊದಲಿಗೆ ಜಾನಪದ ವಿಭಾಗದಲ್ಲಿ ಫೋಕ್ ಡ್ಯಾನ್ಸ್ ಕಾಂಪಿಟಿಷನ್ನಲ್ಲಿ ದ್ವಿತೀಯ ಸೆಕೆಂಡ್ ಪ್ರೈಸ್ ಫಸ್ಟ್ ಕೊಡ್ತಾ ಇದ್ದೇವೆ. ಹಬ್ಬ ಸೂರ್ಯ. Now the second place in a folk dance section, second prize is Vibe Star. Vibe Star ತಂಡಕ್ಕೆ ಜಾನಪದ ವಿಭಾಗದ ದ್ವಿತೀಯ ಸ್ಥಾನ. ವೈಬ್ ಸ್ಟಾರ್ ಬನ್ನಿ. ಈ ಪ್ರಶಸ್ತಿಯನ್ನ ಸತೀಶ್ ನಾಯ್ಕ ಅವರು ನೀಡುವಂತೆ. ವೈಬ್ ಸ್ಟಾರ್ ಜಾನಪದ ವಿಭಾಗದಲ್ಲಿ ದ್ವಿತೀಯ. ತಾಟಿದ ಪ್ರೋತ್ಸಾಹ ಇಬ್ಬರು. Thank you very much. And the next, the winner of folk dance section, Yashasvi dance team. Yashasvi. Folk dance ಅಲ್ಲಿ ಪ್ರಥಮ ಯಶಸ್ವಿ. ಇನ್ನು ಮುಂದೆ ಮುಂದೆ ಡಿವೋಷನಲ್ ಭಕ್ತಿ ಗೀತೆಗೆ ನೃತ್ಯ ವಿಭಾಗದಲ್ಲಿ ಸೆಕೆಂಡ್ ಪ್ರೈಸ್, ಅಟೆನ್ಷನ್, ರನ್ನರ್ ಅಪ್ ಸೆಕೆಂಡ್ ಪ್ರೈಸ್, ದ್ವಿತೀಯ ಸ್ಥಾನಿ ನಾಟ್ಯ ನಿನಾದಂ ಮಂಗಳೂರು. ಡಿವೋಷನಲ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನಿ ನಾಟ್ಯ ನಿನಾದಂ ಮಂಗಳೂರು. ಹಲೋ, ನಾಟ್ಯ ನಿನಾದ ಮಂಗಳೂರು ಪೋಯರಾ. ಡಿವೋಷನಲ್ ವಿಭಾಗದ ದ್ವಿತೀಯ ಸ್ಥಾನಿ. ಪ್ರಮೋದ್ ಪಡಿಕರ್ ಅವರು ಈ ಬಹುಮಾನವನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಡಿವೋಷನಲ್ ಡ್ಯಾನ್ಸ್ ಅಲ್ಲಿ ದ್ವಿತೀಯ ಸ್ಥಾನಿ ನಾಟ್ಯ ನಿನಾದ ಮಂಗಳೂರು. ಮುಂದೆ ಡಿವೋಷನಲ್ ವಿಭಾಗದ ವಿನರ್ಸ್ ಆದಿಶಕ್ತಿ ಪುತ್ತಿಗೆ. ಕೆಪಿ ನಾರಾಯಣ ಪಟ್ಲ ಇವರು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ತಂಡದ ತರಬೇತುದಾರದಿ ಭವ್ಯ ತನುಜಾಕ್ಷ ಆಚಾರ್ಯ. ಅಭಿನಂದನೆಗಳು. ಇನ್ನು ಮುಂದೆ ಈ ನಡುವೆ ಹೇಮಂತ್ ಆಚಾರ್ಯ ತಾವುಗಳು ವೇದಿಕೆಯನ್ನು ಏರುವಂತೆ ತಮ್ಮಳಿ ಮನವಿ. ಗೌರವಾನ್ವಿತ ಹೇಮಂತ್ ಆಚಾರ್ಯ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಮುಂದಿನ ಬಹುಮಾನ ಅವರ ಹಸ್ತದಿಂದ ಹಸ್ತಾಂತರಿಸುವಂತೆ ಹೇಮಂತ್ ಆಚಾರ್ಯ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಪ್ಯಾಟ್ರೋಟಿಕ್ ಡ್ಯಾನ್ಸ್ ದೇಶಭಕ್ತಿ ಗೀತೆಯ ನೃತ್ಯ ವಿಭಾಗದಲ್ಲಿ ಸೆಕೆಂಡ್ ಪ್ರೈಸ್ ರನ್ನರ್ ಅಪ್ ತಂಡ ಗೌರೀಶ್ ಆಂಟಿ. ಪ್ಯಾಟ್ರೋಟಿಕ್ ಸೆಕೆಂಡ್ ಪ್ರೈಸ್. Congratulations, and the winner of patriotic dance category, Yashasvi dance team. Look back at you, I felt the pain, I went insane and knew there's not much I could do. I saw him look at me, but then I looked at you. Just grab my hand, you'll understand. Let's dance like 1992. Girls, don't need nobody, girls, don't need nobody, girls, don't
ಎಸ್ ಬಂಧುಗಳ, ಇಲ್ಲಿಗೆ 3 ಕ್ಯಾಟಗರಿಗಳ ವಿಭಾಗ ಪೂರ್ಣಗೊಂಡಿದೆ. ಇನ್ನು ಬಾಕಿ ಉಳಿದಿರುವಂತಹದ್ದು ಓವರಾಲ್ ಪರ್ಫಾರ್ಮೆನ್ಸ್. ಅದು ಪ್ಯಾಟ್ರೋಟಿಕ್, ಡಿವೋಷನಲ್ ಮತ್ತು ಫೋಕ್ ವಿಭಾಗದಲ್ಲಿ ಒಟ್ಟಾಗಿ ತೃತೀಯ, ದ್ವಿತೀಯ, ಪ್ರಥಮ. ಇಲ್ಲಿ ತೃತೀಯ ಟ್ರಾಫಿ ಮಾತ್ರ, ದ್ವಿತೀಯ ಮತ್ತು ಪ್ರಥಮಕ್ಕೆ ನಗದು ಪುರಸ್ಕಾರಗಳಿವೆ. ಕ್ಯಾಟಗರಿಗಳಲ್ಲಿ ಪ್ರೈಸನ್ನು ಗೆದ್ದವರು ಅವರವರಲ್ಲಿ ಗೆಲ್ಲಬಹುದೇ, ಕೆಲವೊಮ್ಮೆ ಏರಿಳಿತಗಳು ಕಾಣಬಹುದು. ಸೊ ನೌ ದ ಟೈಮ್ ಟು ಅನೌನ್ಸ್ ದ ಥರ್ಡ್ ಪ್ಲೇಸರ್. ಓವರಾಲ್ ಥರ್ಡ್ ಪ್ಲೇಸರ್, and that award goes to Yashasvi Dance Team. Yes, congratulations. ಇನ್ನು 2 ಪ್ರೈಸ್ಗಳಿವೆ. ಅದಕ್ಕೆ ಮೊದಲು ಲಕ್ಕಿ ಡಿಪ್ ಡ್ರಾ. ಸೆಕೆಂಡ್ ಕೋರ್ ಅಂತಲೇ ಸೆಕೆಂಡ್ ಕೋರ್ ಆಯ್ತು ಕ್ಯೂರಿಯಾಸಿಟಿ ಪೂರ ಬೋನ್. ಸೊ ನಾವು ದುರ್ಗೆ ಒಳ್ಳೆರು ದುರ್ಗರೆ ಬಲೆ ಶುರುಕ ಕಾನ್ಸಲೇಷನ್ ತೆಪ್ಪಡ ಅಥವಾ 5,000 ತೆಪ್ಪಡ. भले भले ಬೇಕೋ. ಎಸ್ ಕೂಡ್ಲದಕ್ಲೆ ಲೇಟ್ ಆಗುಂದು 2 ನಿಮಿಷ ಅಂದ ಚೀಟಿ ತೆಪ್ಪನ ಕೊರ್ಪು ನಾತೆ. ಸೊ ಬಲೆ ಜೋಕ್ಲೆ ಬಲೆ 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 ಬೇಗ 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 ಬಲೆ 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 ಬೇಗ ಏರು ಬರೆಪುನೇರು ನಂಬರ್ ಬರೆಪುನೇರು ಜೋಕ್ಲು ಸ್ಟೇಜ್ ಬರ್ಪು ಜರ. ಎಸ್ ಎಸ್ ಬೇಗ 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 ಬೇಗ. ಎಸ್ ಒಂಜಿ ತೆಪ್ಪಲೆ ಒಂದು ಕಾನ್ಸಲೇಷನ್ ಪ್ರೈಸ್ ದ ಫಸ್ಟ್ ವಿನರ್ ಬರೆದಿಲ್ಲ. ಸೊ ಒಂಜೇನಾ ಓಕೆ. ಕಾನ್ಸಲೇಷನ್ ಪ್ರೈಸ್ ದುರ್ಗೆರೆ 1705. ಥ್ಯಾಂಕ್ ಯು. ಕೊಡಿ ದಪ್ಪಲೆ ಈರೇ ದಪ್ಪಲೆ ಕಾಪು వచ్చింది 1705. ಚೀಟಿ ಪೂರ ಕೈಟ್ ಉಂಡತೆ. ಸೆಕೆಂಡ್ ಲಕ್ಕಿ ನಂಬರ್ ಈಸ್ 1470. 1470 ದಪ್ಪಲೆ ದಪ್ಪಲೆ ಬೇಗ ಬೇಗ. and the third lucky is 1110. 1110. ಇನ್ನು 4ನೇ ಕಾನ್ಸಲೇಷನ್ ಪ್ರೈಸ್ 1060 1060. ಇನ್ನೊಂದು ಕಾನ್ಸಲೇಷನ್ ಪ್ರೈಸ್ ಇದೆ. ಎಸ್ ಪೇರುಂಡು ತಮ್ಮು 1231 1231. ಥ್ಯಾಂಕ್ ಯು. ಇನ್ನು ಬಂಪರ್ ಪ್ರೈಸ್ ವಿಘ್ನೇಶ್ ಬಲೆ 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 ಬೇಗ 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 ಬಲೆ ಬಲೆ ಬೇಗ ಕಾಪೇರಿಸಿ ಬಲೆ. ವಿಘ್ನೇಶ್ ಬರೋಡು. ವಿಘ್ನೇಶ್ನ ಅಭಿಮಾನಿ ಸುಮಾರು ಉಳ್ಳೇರು. ಬಲೆ ಬಲೆ ವಿಘ್ನೇಶರೇ 5,000 ಏರಿಗ ನಮ್ಮ ಇತ್ತೆ ಡಿಸೈಡ್ ಮಲ್ಪುವ ಇದು ಪೂರ ಕಾನ್ಸಲೇಷನ್. ಎಸ್ ಹೇಮಂತ್ ಆಚಾರ್ಯ 5,000 ದೆಪ್ಪಲೆ ಎಂಚಿನ ವಿಘ್ನೇಶ್ ಬತ್ತೂರಾ. ಎಸ್ ಚೀಟಿ ಕೈಟ್ ಉಂಡತೆ. ಮೊದಲ ಸಂಖ್ಯೆ 1, ಎರಡನೇ ಸಂಖ್ಯೆ 5 1 5. ಆ ಬಳಿಕ cut the ball to the cover region, it is boundary 4. ಸೊ ಕೊನೆಯ ಒಂದು ಸಂಖ್ಯೆ ಬಾಕಿ ಇದೆ. The batter down the track and this is to the log off region and it is a maximum of cricket 6. 1 5 4 6 6,000 rupees. ಏರಿಗಲಿಜ್ಜ. ಸೊ ಥ್ಯಾಂಕ್ ಯು. ನಾವು ವಿನರ್ಸ್ ಕೋರ್ಪುನ ರನ್ನರ್ಸ್ ಕೋರ್ಪುನ ಸೆಕೆಂಡ್ ಪ್ರೈಸ್ ಕೋರ್ಕನಾ. ಎಸ್ ಇದೀಗ ನಗದು ಪುರಸ್ಕಾರದ ಜೊತೆ ಇಲ್ಲಿಂದ ನಿರ್ಗಮಿಸುವ ತಂಡಗಳಲ್ಲಿ ಒಂದು ಈ ಕೂಟದ ದ್ವಿತೀಯ ಸ್ಥಾನಿ ಕುಡ್ಲದಗ್ಲು ಯಾಪ ಗೋರ್ಪರ ಯಾಪ ಹೋಪರ ಸುಮಾರು ದೂರ ಪರ ಉಂಟು ಅಂಚಾರ ಬೇಗ ಪನ್ಲೆ ಅಣ್ಣ ಅಂಚ. ಸೊ ನೌ ದ ರನ್ನರ್ ಅಪ್ ಇನ್ ಓವರ್ ಆಲ್ ಪರ್ಫಾರ್ಮೆನ್ಸ್ and that award goes to
ನಾಟ್ಯ ನಿನಾದ ಮಂಗಳೂರು. ನಾಟ್ಯ ನಿನಾದ ಮಂಗಳೂರು ಈ ಕೂಟದ ದ್ವಿತೀಯ ಸ್ಥಾನಿ. ಎಸ್, ಕಂಗ್ರಾಚುಲೇಷನ್ಸ್. ಎಸ್, ಇನ್ನು ವಿನ್ನರ್ಸ್ ಪ್ರಶಸ್ತಿ ನೀಡುವುದಕ್ಕೆ ಮೊದಲಾಗಿ ಮತ್ತೊಮ್ಮೆ ನಮ್ಮ ತೀರ್ಪುಗಾರರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಕುಡ್ಲದಾಗ್ಲ ಒಂಜಿ ತಾಟಿದ ಮಾನಾದಿಗದ ಒಟ್ಟಿಗೂ ನಮ್ಮ ಅಕ್ಲೇನ ಬುಡ್ದುಗುರ್ಕ ಒಂಜಿ ಮಲ್ಲ ತಾಟಿಗೊರ್ಲ ಕುಡ್ಲದಾಗ್ಲ ಬಾರಿ ದೂರದ ಬತ್ತೇರು. So thank you very much for the participation. Now once again requesting our judging panel to the main stage. And now ನಿರೀಕ್ಷೆ ನೀವು ಮಾಡಿರಬಹುದು, ಆದರೆ ಆ ಹೆಸರು ಇಲ್ಲಿ ಕಾಣುವ ಸಾಧ್ಯತೆ ಕಡಿಮೆ. ಇದು ಕ್ಯೂರಿಯಾಸಿಟಿ ಅಂದ್ರೆ ಇದು ಈ ಕಾರ್ಯಕ್ರಮದ ಅತ್ಯಂತ ಕುತೂಹಲ ಘಟ್ಟ. ಯಾರಾಗಿರಬಹುದು ಓವರ್ ಆಲ್ ಚಾಂಪಿಯನ್? ಅಂಡ್ ದ ಟ್ರೋಫಿ ಈಸ್ ಹಿಯರ್. ಸತೀಶ್ ನಾಯ್ಕ್ ಸರ್ ಅವರ ಆ ಹಸ್ತದಿಂದ ಈ ಕೂಟದಲ್ಲಿ ಚಾಂಪಿಯನ್ಸ್ ಆಫ್ ದ ಚಾಂಪಿಯನ್ಸ್ ಅಂಡ್ ದ ಟೀಮ್ ಈಸ್ ಟಿಕ್ 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 ಆದಿಶಕ್ತಿ ಪುತ್ತಿಗೆ. ಆದಿಶಕ್ತಿ ಪುತ್ತಿಗೆ. ಮಲ್ಲ ತಾಟಿಪಾಡು ಕಾರ್ಯಕ್ರಮ ಕೊಲ್ಲು ಮಂಗನ ಗುರುನಾಂಚಿನ ಊರಿದ ಮಾತೆರೆಗಳು ನಮ್ಮ ಸೋಲಿಗೆ ಸ್ವಲ್ಪ ಸನ್ನಾಗ ಬಂದ ಬರುವ ವರ್ಷ ಕುಡಂಜಿ ಭಿನ್ನ ಭಿನ್ನ ಕಾರ್ಯಕ್ರಮ ಬರುತ್ತ ನಮ್ಮ ಕುಡ ನೆಗಲೂರು ಬರಲ್ಲ. ನಮ್ಮ ಜವನರು ಜೋಡುಕಲ್ಲು, ನಮ್ಮ ಜವನರು ಜೋಡುಕಲ್ಲು ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬೆಳಗ ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ. ಕಂಗ್ರಾಚುಲೇಷನ್ಸ್ ಟು ಆದಿಶಕ್ತಿ ಪುತ್ತಿಗೆ. ನಮ್ಮ ಜವನೇರಿನ ಮಾತೆಲ್ಲ ಒಂಜಿ ಸ್ಟೇಜಿಗೆ ಬರಲು. ನಮ್ಮ ಜವನೇರ್ ಜೋಡುಕಲ್ಲು ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರೊಮ್ಮೆ ವೇದಿಕೆಗೆ ಒಂದು ಫೋಟೋ ಸೆಷನ್ಗೋಸ್ಕರ ಬರುವಂತೆ ಈ ಕಾರ್ಯಕ್ರಮ ಇಲ್ಲಿ ಪೂರ್ಣಗೊಳ್ಳುತ್ತಾ ಇದೆ. 1:30 ಗಂಟೆಗೆ ನಮ್ಮ ಮುಕ್ತಾಯ ಹೊಂದುಂಡು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವರಿ ಒನ್, ಯು ದ ಸಪೋರ್ಟರ್. ಅಂಡ್ ನೌ ದ ಫೈನಲ್ ಸಾಂಗ್ ಫ್ರಮ್ ದ ವಾಯ್ಸ್ ಆಫ್ ಪ್ರಶಾಂತ್ KP. And before I would like to hand over microphone, thanks once again to all of you. And once again, ಸರ್ವೇ ಜನ ಸುಖಿನೋ ಭವಂತು. ಈ ಕಾರ್ಯಕ್ರಮ ನಮ್ಮ ಜವನರು ಜೋಡುಕಲ್ ಹಾಗೂ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಹಾಗೂ ರೋಟರಿ ಕ್ಲಬ್ ದೇರ್ಲಕಟ್ಟೆ ಜಂಟಿ ಹರ್ಷಣದ ಕಾರ್ಯಕ್ರಮದ ನಿರೂಪಣೆಯನ್ನು ಸೊಗಸಾಗಿ ಚಂದವಾಗಿ ಅಂದವಾಗಿ ನಮಗೆ ಮಾಡಿಕೊಟ್ಟಂತಹ ದಿವಾಕರ್ ಪ್ರತಾಪ್ ನಗರ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಧನ್ಯತೆಯನ್ನು ಕೋರುತ್ತಾ ಅವರಿಗೆ ವೇದಿಕೆಯಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಕಿರು ಕಾಣಿಕೆ ನೀಡ್ತಾ ಇದ್ದೇವೆ. ಜಸ್ಟ್ ದಿವಾಕರ್ ಪ್ರತಾಪ್ ಅವರಿಗೆ ನಮ್ಮ ಶ್ರೀ ಪ್ರಮೋದ್ ಪಣಿಕರ್ ಅವರು ಸ್ಮರಣಿಕೆ ನೀಡುವಾಗ ತಮ್ಮಲ್ಲಿ ಕೇಳ್ಕೊತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕನ್ನು ನೀಡಿ ಸಹಕರಿಸಿದ ಸೂರ್ಯ ಲೈಟ್ಸ್ ಅಂಡ್ ಸೌಂಡ್ಸ್ನ ಮಾಲಕ ಶ್ರೀ ಮಿಥುನ್ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಮರಣಿಕೆಗೆ ನಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ವೇದಿಕೆಗೆ ಬನ್ನಿ ಅಂತ ಮಿಥುನ್ ಜೋಡುಕಲು ಹಾಗೂ LED ಹಾಗೂ ಲೈವ್ ಮೀಡಿಯಾಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತಹ ಮಂಜೇಶ್ವರದ 24x7 ಚಾನೆಲ್ನ ಮಾಲಕರು ಕೂಡ ವೇದಿಕೆ ಬರಬೇಕು.
ಈ ಕಾರ್ಯಕ್ರಮದಲ್ಲಿ ನೃತ್ಯ ಪಟುಗಳಿಗೆ ಉಳ್ಕೊಳ್ಳಲು ವ್ಯವಸ್ಥೆ ಮಾಡಿಕೊಟ್ಟಂತಹ ಶ್ರೀಮತಿ ಶಾರದಾ ಡಿ.ಬಿ. ಹಾಗೂ ಶ್ರೀಮತಿ ಜೋಡುಕಲ್ಲು ಇವರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ನಿರ್ಮಲಾ ಯಾದವ್ ಇವರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಓಕೆ ಒಂಜಿ ನಿಮಿಷ ಒಂಜಿ ಫೋಟೋ ತೆತ್ತೊಂದುಲ್ಲೇರು.